ನಮಸ್ಕಾರ ಎಲ್ರಿಗೂ. ಮೊದಲು ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಒಂದು ಪ್ರಾರ್ಥನೆ ಮಾಡೋದು ಪದ್ಧತಿ. ಹಾಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತೀನಿ. ಆ ಪ್ರಾರ್ಥನೆ ಕೂಡ ಇವತ್ತಿನ ವಿಷಯಕ್ಕೆ ಅನುಗುಣವಾಗಿ ಇರುವಂತಹದ್ದು. ಶ್ರೀ ವಿಷದ ವರ್ಣೆ ಮಧುರಾರಾವೋಚಿತೆ ಚತುರ ರುಚಿರ ಪದರಚನೆ ಚಿರಂದೇವಿ ಚಿರಂದೇವಿ ಸರಸ್ವತಿ ಹಂಸಿ ಭಾವದಿ ನೆಲೆಗೊಳ್ಗೆ ಕೂರ್ತು ಮನ್ಮಾನಸದೊಳ್ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲ ಸ್ತಂಭಾಯ ಶಂಭವೇ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲ ಸ್ತಂಭಾಯ ಶಂಭವೇ ಶೈವಾ ಸಮುಪಾಸತೆ ಶಿವೈತಿ ಕರ್ಮೇತಿ ವೇದಾಂತಿನಃ ಬೌದ್ಧಾ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯಥ ಜೈನ ಶಾಸನರತಾಃ ಕರ್ಮೇತಿ ಮೀಮಾಂಸಕಾಃ ಸೋಯಂ ವೋ ವಿದಧಾತು ವಾಂಛಿತ ಫಲಂ ಶ್ರೀಕೇಶವೇಶ ಸದಾ ಸೋಯಂ ವೋ ವಿದಧಾತು ವಾಂಛಿತ ಫಲಂ ಶ್ರೀಕೇಶವೇಶ ಸದಾ. ಎಲ್ಲರಿಗೂ ನಮಸ್ಕಾರ ಮತ್ತೆ ಆತ್ಮೀಯ ಸ್ವಾಗತ. ವಾಕ್ಪಟುಗಳು ಮತ್ತೆ ನನ್ನ ನಂಟು ಬಹಳ ಹಳೆದು. ಗೊತ್ತಿರೋ ಹಾಗೆ ಎಲ್ಲ ಮಿತ್ರರು ಕೂಡ ವಾಕ್ಪಟು ಇರುವಂತಹವರು ಬೇ ಏರಿಯಾದಲ್ಲಿ ವಾಸ ಮಾಡ್ತಾ ಇರೋದು. ನನಗೆ ಸುಮಾರು 15ರಿಂದ 20 ವರ್ಷದಿಂದ ಎಲ್ಲರ ಜೊತೆ ಗೆಳೆತನ ಉಂಟು. ಮತ್ತೆ 8 ವರ್ಷದ ಹಿಂದೆ ವಾಕ್ಪಟುಗಳು ಆರಂಭವಾದ ದಿವಸ, ಅವತ್ತಿನ ಮೊದಲ ಸಲ ಕೂಡ ನನಗೆ ಅಲ್ಲಿ ಮಾತನಾಡುವ ಒಂದು ಅವಕಾಶ ಸಿಕ್ಕಿತ್ತು. ನಾನು ನಿಜವಾಗ್ಲೂ ಆಭಾರಿ. ಯಾಕಂದ್ರೆ ಅವತ್ತು ಒಂದು ವಿಶೇಷವಾದ ದಿವಸ ಆಗಿತ್ತು. ಅವತ್ತು ಶ್ರೀರಾಮನವಮಿ, ರಾಮ ಹುಟ್ಟಿದ ದಿವಸ. ಅವತ್ತು ಒಂದು ಕೆಲವು ಚಾರಿತ್ರಿಕ ಮತ್ತೆ ಸಾಂಸ್ಕೃತಿಕ ವಿಷಯಗಳನ್ನ ಎಲ್ಲರ ಜೊತೆ ಹಂಚಿಕೊಳ್ಳುವಂತಹ ಒಂದು ಅವಕಾಶ ಅವತ್ತು ಸಿಕ್ಕಿತ್ತು ನನಗೆ. ಅದು ಅವತ್ತು ಮಾತಾಡಿದ್ದು ಇವತ್ತು ಕೂಡ ನನಗೆ ಚೆನ್ನಾಗಿ ನೆನಪಿನಲ್ಲಿದೆ. ಅವತ್ತು ಮಾತಾಡಿದ್ದೇನು ಅಂದ್ರೆ, ಕಾಲ ಮತ್ತೆ ಪ್ರದೇಶ ಇವೆರಡರಲ್ಲೂ ಭಿನ್ನವಾಗಿದ್ದ ದೂರದಲ್ಲಿದ್ದ ಇಬ್ಬರು ಮಹನೀಯರ ನಡುವೆ ಹೇಗೆ ಒಂದು ರೀತಿಯ ಸಂಬಂಧ ಇತ್ತು ಅನ್ನೋದ್ರ ವಿಷಯ ಮಾತಾಡಿದ್ದೆ. ಅವತ್ತು ರಾಮನವಮಿ, ರಾಮ ಹುಟ್ಟಿದ ದಿವಸ. ಆದ್ರೆ ಇವತ್ತು ನಾವು ರಾಮ ವನವಾಸ ಮುಗಿಸಿ ಅಯೋಧ್ಯೆಗೆ ಹೋದ ಅಂತ ನಾವು ನಂಬುವಂತಹ ದೀಪಾವಳಿಯ ದಿವಸ ಈ ಸಭೆ ಆಯೋಜಿತವಾಗಿದೆ. ಇವತ್ತು ಕೂಡ ಮತ್ತೆ ನಾನು ವಾಕ್ಪಟುಗಳಿಗೆ ಬಂದಿದ್ದೀನಿ. ಅಷ್ಟು ನಿಯಮಿತವಾಗಿ ನನಗೆ ಹೋಗಕ್ಕಾಗ್ತಾ ಇಲ್ಲ ಅವ್ರ ಸಭೆಗೆ. ತುಂಬಾ ಚೆನ್ನಾಗಿ ನಡೆಸ್ತಾರೆ. ಟೋಸ್ಟ್ ಮಾಸ್ಟರ್ಸ್ ನಲ್ಲಿ ಕಲಿಯೋದು ಬಹಳ ಇದೆ. ಒಂದು ಸಮಯಕ್ಕೆ ಅನುಗುಣವಾಗಿ ಮಾತಾಡೋದು, ಇದಕ್ಕೆ ಒಂದು ವಿಷಯ ಕೊಟ್ರೆ ಆ ಕೂಡಲೇ ಮಾತಾಡೋದು, ಇಂಥದಕ್ಕೆಲ್ಲ ಟೋಸ್ಟ್ ಮಾಸ್ಟರ್ಸ್ ನಲ್ಲಿ ಬಹಳ ನಿಪುಣತೆ ಕಲ್ತ್ಕೋಬಹುದು. ನಾನು ಕೆಲಸದಲ್ಲಿ ಇರುವಂತಹ ನಮ್ಮ ಕ್ಲಬ್ ನಲ್ಲಿ ಎಷ್ಟೋ ವರ್ಷ ಹೋಗಿದ್ದೀನಿ. ಆದ್ರೆ ಈ ಕನ್ನಡ ಕ್ಲಬ್ಗೆ ನನಗೆ ಬಹಳ ಸಲ ಹೋಗಕ್ಕಾಗಿಲ್ಲ ಅನ್ನೋದೇ ನಂದು ಒಂದು ಕೊರತೆ. ಆದ್ರೆ ಇವತ್ತಿನ ವಿಶೇಷ ಸಂದರ್ಭದಲ್ಲಿ ಈ ದೀಪಾವಳಿ ದಿವಸ ನಿಮ್ ಜೊತೆ ಮಾತಾಡೋದಕ್ಕೆ ನನ್ಗೆ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ರಿಗೂ ದೀಪಾವಳಿ ಶುಭಾಶಯಗಳು. ಈ ಹಬ್ಬ ನಿಮ್ಮ ಬಾಳಿನಲ್ಲಿ ಬೆಳಗನ್ನ ತರಲಿ, ಆರೋಗ್ಯವನ್ನ ಉಳಿಸ್ಲಿ ಅಂತ ಒಂದು ಕೇಳ್ಕೊತಾ ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಆರಂಭಿಸ್ತೀನಿ. ಇದು ಒಂದು ಬಹಳ ದೊಡ್ಡ ವಿಶಾಲವಾದ ವಿಷಯ. ಇದ್ರ ಬಗ್ಗೆ ಸಮುದ್ರನ ಹೋಗಿ ಮುಟ್ಬಿಟ್ಟು ಬಂದಂಗೆ ಆ ರೀತಿ ಮಾತಾಡೋದಾಗುತ್ತೆ. ಆದ್ರೆ ಸಮುದ್ರವನ್ನ ನೋಡೋದಕ್ಕೆ ಮುಂಚೆ ಅದ್ ಹೇಗಿದೆ ಅಂತ ನಮ್ಗೆ ಅನುಭವ ಕೂಡ ಇರೋದಿಲ್ಲ. ಆದ್ರೆ ಅದನ್ನ ನೋಡಿದಾಗ ಅದರ ವಿಸ್ತಾರ ಅದೆಲ್ಲ ಗೊತ್ತಾದಾಗ ಇದ್ರಲ್ಲಿ ಇಷ್ಟೆಲ್ಲ ಇದೆ, ಇದನ್ನ ನಾವು ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ಬೇಕು ಅಂತ ಒಂದು ಅನ್ಸುತ್ತೆ ಅಲ್ವಾ? ಆ ರೀತಿ ಈ ವಿಷಯಕ್ಕೆ ಒಂದು ಪ್ರವೇಶ ಕೊಡುವಂತಹ ಒಂದು ಪ್ರಯತ್ನ ಮಾತ್ರ ನಾನಿವತ್ತು ಮಾಡ್ತೀನಿ. ಅದಕ್ಕಿಂತ ಹೆಚ್ಚು ಮಾಡಕ್ ಸಾಧ್ಯ ಇಲ್ಲ. ಈಗ ಕೃಷ್ಣ ಅವರು ಹೇಳಿದ್ರು, ಅವರು ಪ್ರಾಕೃತ ಶಾಸನಗಳನ್ನ
ಓದಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ ಅಂತ ಅದು ಕೇಳಿ ಬಹಳ ಸಂತೋಷ ಆಯ್ತು ನನಗೆ. ಹಾಗಾಗಿ ಆ ಒಂದು ವಿಶೇಷವಾದ ಆಳಕ್ಕೆ ಹೋಗುವಂತ ಒಂದು ಒಂದು ಮುಂದಿನ ಸಭೆಯನ್ನು ನಾನು ನಿರೀಕ್ಷಿಸ್ತೀನಿ ವಾಕ್ಪಟುಗಳಿಂದ. ಆದ್ರೆ ಇವತ್ತು ನಾನು ಹೇಳ್ತೀನಿ, ಏನ್ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಯಾಕೆ ನಾವು ಇದನ್ನ ತಿಳ್ಕೋಬೇಕು, ಇದರಿಂದ ನಮ್ಗೆ ಏನು ಉಪಯೋಗ ಅನ್ನೋದ್ರ ಬಗ್ಗೆ ಮಾತ್ರ ಒಂದು ಕೆಲವು ಅಂಶಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ನಮ್ಮ ಹಿನ್ನೆಲೆಯನ್ನ ನಾವು ಯಾಕೆ ತಿಳಿಬೇಕು, ಯಾಕೆ ಮರಿಬಾರ್ದು ಅನ್ನೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು, ನಮ್ಮ ನೆಲ, ನಾವು ಎಲ್ಲೇ ಇರ್ಲಿ ನಮ್ಮ ಹಿನ್ನೆಲೆ ಅನ್ನೋದು ನಮ್ಗೆ ತುಂಬಾ ಮುಖ್ಯ. ಅದು ಈಗ ಎಷ್ಟೋ ಜನ ಹೇಳ್ತಾರೆ, ಇದು ಹಿಂದಿನ ವಿಷಯಗಳನ್ನ ತಿಳ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ, ಅದನ್ನು ಅದರಿಂದ ಏನೋ ಅನ್ನ ಸಿಕ್ಕುತ್ತಾ ಬಟ್ಟೆ ಸಿಕ್ಕುತ್ತಾ ಅಂತ. ಅದಲ್ಲ ನಿಜವಾದ ಪ್ರಶ್ನೆ. ನೀವು ಹಲವರು ನಿಮ್ಮಲ್ಲಿ ಈಗ ಮೆಕ್ಸಿಕೋ ಅಂತ ದೇಶಗಳಿಗೆ ಹೋಗಿರ್ಬೋದು. ಮೆಕ್ಸಿಕೋದಲ್ಲಿ ನೀವು ಹೋದ್ರೆ ಅಲ್ಲಿ ಮಾಯನ್ ಸಿವಿಲೈಸೇಷನ್ ಅಥವಾ ಮಾಯನ್ ಸಂಸ್ಕೃತಿ ಕುರುಹುಗಳನ್ನ ನೋಡಿರ್ತೀರ. ಆದ್ರೆ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ 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 ಒಂದು ಕಟ್ಟಡಗಳನ್ನ ಹೇಗೆ ಕಟ್ಟಿದ್ರು, ಅವರ ಸಂಸ್ಕೃತಿ ಹೇಗೆ ಬೆಳೀತು ಅದರ ಒಂದು ಲವಲೇಶ ಕೂಡ ಈಗ ಅಲ್ಲಿರೋ ಜನಗಳಿಗೆ ಇಲ್ಲ. ದುರದೃಷ್ಟವಶಾತ್ ಯಾವಾಗ ಯುರೋಪ್ನಿಂದ ಜನಗಳು ಬಂದು ಅಲ್ಲಿ ದಕ್ಷಿಣ ಅಮೆರಿಕಾಗೆ ಬಂದ್ರು, ಆಗ ಅವರ ಮೂಲ ಸಂಸ್ಕೃತಿ ಪೂರ್ತಿ ನಾಶವಾಗೋಯ್ತು. ಎಲ್ಲಿ ಮಟ್ಟಕ್ಕೆ ಹೋಯ್ತಂತೆ ಅಂತ ಹೇಳಿದ್ರೆ, ಅವರ ಮಾಯನ್ ಬರಹಗಳು, ಪುಸ್ತಕಗಳು ಅದನ್ನೆಲ್ಲ ಬೆಂಕಿಗೆ ಹಾಕಿ ಸುಟ್ಟು ಹಾಕಿ ಅವ್ರ ಭಾಷೆ ಕೂಡ ಇಲ್ಲದೆ ಇರೋ ಹಾಗೆ ಆಗೋಯ್ತು. ಇದೇ ರೀತಿ ಕೆಲವು ದುಸ್ಸಂದರ್ಭಗಳು ನಮ್ಮ ದೇಶದಲ್ಲಿ ಕೂಡ ಆಗಿದೆ. ಆದ್ರೆ ಏನೋ ಒಂದು ಪುಣ್ಯವಶಾತ್ ಅಂತಾನೆ ಹೇಳ್ಬೇಕು, ಇಲ್ಲಿ ತನಕ ನಮ್ಗೆ ಆ ಕೊಂಡಿ ಪೂರ್ತಿ ಕಳಚಿಲ್ಲ. ಪುಸ್ತಕಗಳು ನಾಶ ಆಗಿದ್ರು, ಎಷ್ಟೋ ಪುಸ್ತಕಗಳು ಬಾಯಿಂದ ಬಾಯಿಗೆ, ಎಷ್ಟೋ ವಿಷಯಗಳು ಬಾಯಿಂದ ಬಾಯಿಗೆ ನಡ್ಕೊಂಡು ಹೋಗ್ತಾ ಬಂದ್ವು. ಮತ್ತೆ ಇನ್ನೊಂದು ಮುಖ್ಯವಾಗಿ ಯಾಕೆ ಉಳ್ಕೊಂಡಿತ್ತು ಕೆಲವು ವಿಷಯಗಳು ಗೊತ್ತಾಯ್ತು ಅಂತ ಹೇಳಿದ್ರೆ, ಪುಸ್ತಕಗಳನ್ನು ಸುಡಬಹುದು, ಆದ್ರೆ ಕಲ್ಲಿನಲ್ಲಿ ಬರೆದಿರುವಂತಹ ಒಂದು ಬರಹನ್ನ ಅಳಿಸೋದು ಅಷ್ಟು ಸುಲಭ ಅಲ್ಲ. ಇದು ಒಂದು ಕಾರಣ ನಾವು ಈ ತರ ಶಾಸನಗಳನ್ನ ಅದನ್ನ ನೋಡ್ಬೇಕು ಅಂತ ಹೇಳೋದು. ಶಾಸನ ಅನ್ನೋದನ್ನ ನಾನು ಒಂದು ಇನ್ಸ್ಕ್ರಿಪ್ಷನ್ ಅನ್ನೋ ಇದರಲ್ಲೇ ಅರ್ಥದಲ್ಲೇ ಹೇಳ್ತೀನಿ. ಅದಕ್ಕಿಂತ ಅಂದ್ರೆ ನಿಜವಾಗ್ಲೂ ಆ ಪದದ ಅರ್ಥ ನೋಡಿದ್ರೆ ನೀವು, ಶಾಸತೆ ಇತಿ ಶಾಸನ ಅಂದ್ರೆ ಒಂದು ರೀತಿಯ ಅಡ್ಮಿನಿಸ್ಟ್ರೇಷನ್, ಒಂದು ರೀತಿಯ ಅಧಿಕಾರ, ಒಂದು ರೀತಿಯ ಆಡಳಿತ ನಡೆಸೋದಕ್ಕೆ ಅದರ ಬಗ್ಗೆ ಇರೋ ಬರಹಗಳಿಗೆ ಮಾತ್ರ ಶಾಸನ ಅಂತ ಹೇಳ್ಬೇಕು ಅಂತ ಕೆಲವರ ಅಭಿಪ್ರಾಯ. ಇನ್ಸ್ಕ್ರಿಪ್ಷನ್ ಅಂದ್ರೆ ಕಲ್ ಬರಹ ಅಥವಾ ಶಿಲಾ ಬರಹ, ತಾಮ್ರ ಬರಹ ಅಂತ ಹೇಳ್ತಾರೆ. ಆದ್ರೆ ನಾನು ಎರಡನ್ನೂ ಒಂದೇ ಅರ್ಥದಲ್ಲಿ ಬಳಸ್ತೀನಿ. ಶಾಸನ ಅಂತ ಹೇಳಿದ್ರೆ ಅದು ಒಂದು ವೇಳೆ ಅದು ಆಡಳಿತದ ಮೇಲೆ ಇರಬಹುದು ಅಥವಾ ಬೇರೆ ವಿಷಯದ ಮೇಲೆ ಇರಬಹುದು, ಯಾವ ವಿಷಯದಲ್ಲಿ ಇದ್ರೂ ಕೂಡ ಅದನ್ನ ನಾನು ಶಾಸನ ಅಂತಲೇ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಇವತ್ತು ಎಷ್ಟೋ ಸಾಹಿತ್ಯ ಕೃತಿಗಳು ಅದ್ರ ಬಗ್ಗೆ ಕೂಡ ಅಲ್ಲಲ್ಲಿ ಪ್ರಸ್ತಾಪ ಮಾಡ್ತೀನಿ. ಯಾವುದೇ ಒಂದು ರೀತಿ ಮೊದಲು ಒಂದಷ್ಟು ಶಾಸನಗಳನ್ನೇ ಮಾಡ್ತೀನಿ, ನಂತರ ಒಂದಷ್ಟು ಕೃತಿಗಳನ್ನ ಮಾತ್ರ ಮಾಡ್ತೀನಿ ಅಂತ ಆತರ ಎಲ್ಲ ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಆಗ್ಬಹುದು. ಇದು ಒಂದು ವಿಷಯಗಳನ್ನ ಒಂದು ಹೊಂದಾಣಿಸ್ಕೊಂಡು ಹೋಗೋದಕ್ಕೆ ಮಾಡಿರುವಂತಹ ಒಂದು ದಾರಿ ಅಷ್ಟೇ ಹೊರತು ಅದರಿಂದ ಇನ್ನೇನು ಹೆಚ್ಚಲ್ಲ. ಹೇಳಿದ ಹಾಗೆ ಇದು ಒಂದು ನಮ್ಗೆ ಒಂದು ಗುರುತು, ಒಂದು ಪರಿಚಯ ಮಾಡಿಕೊಡುವಂತಹ ಭಾಷಣ ಆದ್ರಿಂದ ಕೆಲವು ಬೇರೆ ಬೇರೆ ವಿಭಾಗಗಳನ್ನ, ಉದಾಹರಣೆಗೆ ಈ ಶಾಸನಗಳಿಂದ ನಮ್ಗೆ ಹಿಂದಿನ ಆಡಳಿತ ವ್ಯವಹಾರ ಹೇಗಿತ್ತು, ಹಿಂದೆ ಎಲ್ಲ ಚೆನ್ನಾಗಿತ್ತ ಅಥವಾ ಹಿಂದೆ ಎಲ್ಲ ನಮ್ಗೆ ತುಂಬಾ ಆಡಳಿತ ಕೆಟ್ಟದಾಗಿದ್ದು ನಮ್ಗೆ ಬರೀ ಒಂದು ಬ್ರಿಟಿಷರ ಆಳ್ವಿಕೆ ಬಂದ ಮೇಲೆ ನಮ್ಗೆ ಗೊತ್ತಾಗಿದ್ದ. ನೀವು ಕೆಲವು ಸಲ ಕೇಳಿರ್ಬೋದು, ಭಾರತ ಅನ್ನೋ ಕಲ್ಪನೆನೇ ನಮ್ಗಿರ್ಲಿಲ್ಲ, ಒಂದು ದೇಶ ಅನ್ನೋ ಕಲ್ಪನೆನೇ ಇರ್ಲಿಲ್ಲ, ಏನಿದ್ರು ಬ್ರಿಟಿಷರು ಬಂದ್ಬಿಟ್ಟು ಮೊದಲಿಗೆ ಒಗ್ಗೂಡಿಸಿದ್ರು. ಅಥವಾ ಅದಕ್ಕೆ ಮುಂಚೆ ಎಲ್ಲದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಔರಂಗಜೇಬ್ ಕಾಲದಲ್ಲಿ ಹೆಚ್ಚಿನ ಭಾರತದ ಪ್ರದೇಶ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಒಂದು ಆಡಳಿತದಲ್ಲಿತ್ತು. ಇದೆಲ್ಲ ನಿಜಾನ? ಇದನ್ನ ನೋಡ್ಬೋದು. ಆಮೇಲೆ ಅಥವಾ ಹೇಗೆ ನಮ್ಮ ಊಟ ಉಪಚಾರ ಅಥವಾ ವಿಜ್ಞಾನ ಇರ್ಬೋದು, ಅಥವಾ ಕಲೆಗಳು, ಶಿಲ್ಪಕಲೆ, ಸಾಹಿತ್ಯ ಅಥವಾ ಸಾಮಾಜಿಕ ಕಾರ್ಯ, ಈ ತರದ್ದೆಲ್ಲ ವಿಷಯಗಳು ಹೇಗೆ ಈ ರೀತಿ ಬರಹಗಳಲ್ಲಿ, ಈ ರೀತಿ ಶಾಸನಗಳಲ್ಲಿ ಅಥವಾ ನಮ್ಮ ಸಾಹಿತ್ಯ ಕೃತಿಗಳಲ್ಲಿ ಇವೆ ಅನ್ನೋದನ್ನ ಒಂದು ಸ್ವಲ್ಪ ನೋಡೋಣ. ಕೆಲವು ಕಡೆ ನಾನು ಕೆಲವು ಚಿತ್ರಗಳನ್ನ ಕೂಡ ತೋರಿಸ್ತೀನಿ. ಈ ಭಾಷಣದ ನಂತರ ನನಗೆ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮ್ಗೆ ಇದರ ಬಗ್ಗೆ ಇನ್ನೂ ತಿಳ್ಕೊಳಕ್ ಆಸಕ್ತಿ ಮೂಡ್ಬೇಕು, ನೀವಾಗೆ ನಿಮ್ಮ ಒಂದಷ್ಟು ಸಂಶೋಧನೆ ಮಾಡ್ಬೇಕು ಅಂತ. ಏನು ಅಂತ ಹೇಳಿದ್ರೆ, ನಾವು ಇರುವಂತಹ ಇವತ್ತಿನ ಪರಿಸ್ಥಿತಿ ಹಿಂದಿನ ಪರಿಸ್ಥಿತಿಗಿಂತ 100 ವರ್ಷ ಅಥವಾ 50 ವರ್ಷ ಅಥವಾ 25 ವರ್ಷಕ್ಕಿಂತ ತುಂಬಾ ಬೇರೆ. ಅವತ್ತು ನಿಮ್ಗೆ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕಾಗಿದ್ರೆ ನಿಮ್ಗೆ ಅದ್ರ ಬಗ್ಗೆ ಪುಸ್ತಕ ಹುಡುಕ್ಬೇಕಾಗಿತ್ತು, ಆ ಪುಸ್ತಕ ನಿಮ್ ಕೈಗೆ ಸಿಕ್ಬೇಕಾಗಿತ್ತು.
ಆ ಪುಸ್ತಕ ಇದೆ ಅಥವಾ ಇಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ತಾ ಇರ್ಲಿಲ್ಲ, ಬಹಳ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಯಾವುದೇ ಒಂದು ಸ್ಪೆಷಾಲಿಟಿ, ಒಂದು ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಅಥವಾ ಚರಿತ್ರೆ ಇರ್ಬೋದು, ಅದ್ರ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಒಂದು ಶಾಲಾ ಕಾಲೇಜು ಅಥವಾ ವಿದ್ಯಾಭ್ಯಾಸ, ನಿಮ್ಮ ಆ ರೀತಿ ಒಂದು ಲೈಬ್ರರಿ ಇಂದ ಮಾತ್ರ ಸಾಧ್ಯ ಆಗ್ತಾ ಇತ್ತು ಹೊರತು ನಿಮ್ಮ ಸರ್ಕಲ್, ನಿಮ್ಮ ನೆಟ್ವರ್ಕ್, ನಿಮ್ಮ ಗುಂಪು ಎಷ್ಟು ದೊಡ್ಡದಾಗಿದ್ದು ಅವ್ರಿಗೆ ಗೊತ್ತಿದ್ರೆ ಮಾತ್ರ ನಿಮ್ಗೆ ಗೊತ್ತಿದ್ದನ್ನ ನೀವು ತಿಳ್ಕೊಬಹುದು. ನಿಮ್ಮ ಮಿತ್ರರಿಂದ ತಿಳ್ಕೊಬಹುದು, ನಿಮ್ಮ ಕಾಲೇಜಿನ ಪ್ರೊಫೆಸರ್ ಇಂದ ತಿಳ್ಕೊಬಹುದು, ಅಥವಾ ನಿಮ್ಮ ಸಹೋದ್ಯೋಗಿಯಿಂದ ತಿಳ್ಕೊಬಹುದು. ಅಷ್ಟೇ ಹೊರತು ಪ್ರಪಂಚದ ಸುತ್ತ ಕಡೆಯಿಂದ ತಿಳ್ಕೊಳಕ್ ಸಾಧ್ಯ ಇರ್ತಾ ಇರ್ಲಿಲ್ಲ. ಆದ್ರೆ ಒಂದು ಇಂಟರ್ನೆಟ್ ಅನ್ನೋದೊಂದು ಬಂದ ನಂತರ ಏನಾಗಿದೆ ಅಂತ ಹೇಳಿದ್ರೆ, ಇದು ಒಂದು ದೊಡ್ಡ ಅವಕಾಶವನ್ನ ಕಲ್ಪಿಸಿದೆ ಎಲ್ರಿಗೂ. ನಿಮ್ಮ ಆಸಕ್ತಿ ಇದ್ರೆ ನೀವು ಯಾವ್ದು ಗಾಲ್ಫ್ ಬಗ್ಗೆ ತಿಳ್ಕೊಬೇಕಾ ನೀವು ತಿಳ್ಕೊಬಹುದು, ನಿಮ್ಗೆ ಯಾವ್ದೋ ಒಂದು ಭಾಷೆ, ಒಂದು ಸ್ವಾಹಿಲಿ ಬಗ್ಗೆ ತಿಳ್ಕೊಬೇಕಾ ತಿಳ್ಕೊಬಹುದು, ಅಥವಾ ನಿಮ್ಗೆ ಚೈನೀಸ್ ಸಂಸ್ಕೃತಿ ಬಗ್ಗೆ ತಿಳ್ಕೊಬಹುದು. ಅದೇ ರೀತಿ ನಿಮ್ಗೆ ನಮ್ಮ ಭಾರತದ ಹಿನ್ನೆಲೆ, ನಮ್ಮ ಕರ್ನಾಟಕದ ಹಿನ್ನೆಲೆ, ನಮ್ಮ ಭಾಷೆಯ ಹಿನ್ನೆಲೆ, ಇದೆಲ್ಲ ಹೇಗೆ ಬಂದಿದೆ ಸಾವಿರಾರು ವರ್ಷಗಳಿಂದ, ಅದರ ಬಗ್ಗೆ ಏನಾದ್ರೂ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಕೂಡ ತಿಳ್ಕೋಬಹುದು, ಮತ್ತೆ ಮೂಲದಿಂದ ತಿಳ್ಕೋಬಹುದು. ಆ ಕಾರಣದಿಂದ ಈ ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೆ ಹೊರಟೆ. ಈಗ ಭಾಷೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಭಾರತ ಬಹಳ ಭಾಷೆಗಳಿರುವಂತಹ ದೇಶ. 100 ಭಾಷೆಗಳಿವೆ. ಎಷ್ಟೋ ಭಾಷೆಗಳಿಗೆ ಲಿಪಿ ಕೂಡ ಇಲ್ಲ ಅಂತ ಹೇಳ್ತಾರೆ. ಎಷ್ಟೋ ಭಾಷೆಗಳಿಗೆ ಲಿಪಿ ಇವೆ. ಕೆಲವು ಭಾಷೆಗಳಿಗೆ ಸುಮಾರಾಗಿ 2000 ವರ್ಷದಿಂದ ನಮ್ಗೆ ಗೊತ್ತಿರೋ ಹಾಗೆ ಬರವಣಿಗೆ ಮತ್ತೆ ಏನು ಸಾಹಿತ್ಯ ಇದೆ. ಕೆಲವು ಭಾಷೆಗಳಿಗೆ ಇಲ್ಲ. ಹಾಗಂತ ಬರೀ ಸಾಹಿತ್ಯ ಇಲ್ಲದೆ ಇರೋ ಭಾಷೆ ಕಮ್ಮಿ ಅಥವಾ ಸಾಹಿತ್ಯ ಇರೋ ಭಾಷೆ ಹೆಚ್ಚು ಅಂತಲ್ಲ. ಆದ್ರೆ ಸಾಹಿತ್ಯ ಇರೋಂತಹ ಭಾಷೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗುಣಗಳು ಸೇರ್ಕೋತಾ ಹೋದ್ರೆ ಅದು ಬೆಳೀತಾ ಹೋಗುತ್ತೆ ಅಲ್ವಾ. ನಿಮ್ಗೆ ಒಂದು ಕ್ರಿಸ್ಟಲೈಸೇಷನ್ ಅಂತೀವಲ್ಲ, ನಿಮ್ಗೆ ಗೊತ್ತಿರುತ್ತಲ್ಲ ಕೆಮಿಸ್ಟ್ರಿನಲ್ಲಿ ಕ್ರಿಸ್ಟಲೈಸೇಷನ್ ಯಾವ ರೀತಿ ಆಗುತ್ತೆ. ಹಾಗೆ ಮೊದಲು ಒಂದು ಸೀಡ್ ಇರಬೇಕು, ಆಮೇಲೆ ಅದು ಕ್ರಿಸ್ಟಲೈಸ್ ಆಗ್ತಾ ಹೋಗುತ್ತೆ. ಹಾಗೆ ಒಂದು ಭಾಷೆಯಲ್ಲಿ ಒಂದು ಜ್ಞಾನ ಅನ್ನೋದು ಬೆಳೀತಾ ಹೋದಾಗ ಅದನ್ನ ಬಳಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಅದನ್ನ ಬಳಸ್ತಾ ಹೋದ ಸಂಖ್ಯೆ ಜಾಸ್ತಿ ಆದಾಗ ಮತ್ತೆ ಹೊಸದಾಗಿ ಬರೆಯೋದು ಅಲ್ಲಿ ಜಾಸ್ತಿ ಆಗುತ್ತೆ. ಉಪಯುಕ್ತತೆ ಇರೋದ್ರಿಂದ ಅದನ್ನ ಕೈ ಬಿಡೋದಿಲ್ಲ. ಈಗ ಸುಮಾರಾಗಿ ಹಿಂದೆ ಹಲವಾರು ಶಾಸ್ತ್ರಗಳು ಅಂತ ಹೇಳಿದ್ರೆ ನಾನು ಅದು ಒಂದು ಸೈನ್ಸ್ ಅನ್ನೋ ಅರ್ಥದಲ್ಲಿ ಹೇಳ್ತೀನಿ. ಭಾರತದ ಇದರಲ್ಲಿ ಶಾಸ್ತ್ರ ಅಂದ್ರೆ ಸೈನ್ಸ್ ಅಂತಲೇ ಒಂದು ಹೇಳ್ಬೇಕು. ಅಂದ್ರೆ ಉದಾಹರಣೆಗೆ ಶಿಲ್ಪಶಾಸ್ತ್ರ ಅಂದ್ರೆ ಆರ್ಕಿಟೆಕ್ಚರ್ ಅಥವಾ ಸ್ಕಲ್ಪ್ಟಿಂಗ್, ಅಥವಾ ಸೂಪಶಾಸ್ತ್ರ ಅಂದ್ರೆ ಅಡಿಗೆ ಮಾಡುವಂತಹ ಸೈನ್ಸ್. ಅಂದ್ರೆ ಅದರಲ್ಲೂ ಕೂಡ ಒಂದು ನಿಮ್ಗೆ ಒಂದು ವಿಧಾನ ಇರುತ್ತೆ. ಹಾಗೆ ಭಾಷಾಶಾಸ್ತ್ರ, ಎಲ್ಲವೂ ಒಂದೊಂದು ಸೈನ್ಸ್ ಅಲ್ವಾ. ಈ ರೀತಿ ಇದನ್ನ ಬೆಳೆಸೋದಕ್ಕೆ ಒಂದು ಭಾಷೆ ಮುಖ್ಯವಾಗ್ತಾ ಹೋಗುತ್ತೆ. ಇವತ್ತು ಹೇಗೆ ನಮ್ಮಲ್ಲಿ ಇಂಗ್ಲಿಷ್ ಬಳಕೆ ಜಾಸ್ತಿ ಆಗಿದೆಯೋ ಅದು ಒಂದು ಅದಕ್ಕೆ ಚಾರಿತ್ರಿಕ ಕಾರಣಗಳು ಇವೆಯಲ್ಲ. ಅದೇ ರೀತಿ ಹಿಂದೆ ಒಂದು ಕಾಲದಲ್ಲಿ ಸಂಸ್ಕೃತದ ಬಳಕೆ ಇಡೀ ಭಾರತದಲ್ಲೇ ಹೆಚ್ಚಾಗಿ ಹರಡಿತ್ತು. ನಂತರ ಅದನ್ನ ನೋಡಿ ಪ್ರೇರೇಪಣೆ ಹೊಂದಿ ಬೇರೆ ಬೇರೆ ಭಾಷೆಗಳು, ಉದಾಹರಣೆ ಕನ್ನಡದಲ್ಲಿ ಕೂಡ ಬಹಳ ಸುಮಾರಾಗಿ ಒಂದು 2000 ವರ್ಷಗಳ ಹಿಂದಿಂದಲೇ ಬರವಣಿಗೆಗಳು ಶುರುವಾಗಿರ್ಬೇಕು ಅಂತ ನಾವು ಊಹೆ ಮಾಡಬಹುದು. ಈಗ ನಮ್ಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಅತಿ ಹಳೆ ಶಾಸನಗಳು ಸಿಕ್ಕಿರೋದು ಅಂತ ಹೇಳಿದ್ರೆ ಅಶೋಕನದ್ದು. ಅದು ಸುಮಾರಿಗೆ ಒಂದು 2300 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಬರವಣಿಗೆ ಯಾವ್ದಿತ್ತು ಅಥವಾ ಯಾವ್ದಿಲ್ಲ ಅಂದ್ರೆ ಇನ್ನು ನಮಗೆ ಸಿಂಧು ನಾಗರಿಕತೆ ಅಂತ ನಾವು ಏನಂತ ಹೇಳ್ತೀವಿ, ಸಿಂಧು ಸರಸ್ವತಿ ನಾಗರಿಕತೆ ಅಂತ, ಅಲ್ಲಿ ಇರುವಂತಹ ಒಂದು ಚಿಕ್ಕ ಎಪಿಗ್ರಾಫ್ಸ್ ಅಥವಾ ಸೀಲ್ಸ್ ಏನಿದೆ, ಮುದ್ರೆಗಳಿದೆಯೇ, ಅದು ಒಂದು ಭಾಷೆ ಆಗಿತ್ತಾ ಇಲ್ವಾ ಅನ್ನೋದು ಇನ್ನೂ ಬಗೆಹರಿದಿಲ್ಲ. ಅದ್ರಲ್ಲಿ ಇದ್ದಿದ್ದ ಸೈನ್ಸ್ ಗಳಿಂದಾನೇ ಮುಂದಕ್ಕೆ ಬ್ರಾಹ್ಮಿ ಲಿಪಿ ಬಂದಿದೆ ಅಂತಾನು ಹೇಳ್ತಾರೆ. ಅದು ಬೇರೆ ದೇಶಗಳಿಂದ ನಮಗೆ ಅಲ್ಲಿಂದ ಪ್ರೇರೇಪಣೆಯಾಗಿ ಅಲ್ಲಿಂದ ಬಂದಿದೆ, ಸೆಮೆಟಿಕ್ ಕಡೆಯಿಂದ ಅಂತಾನು ಉಂಟು. ಆದ್ರೆ ಅಶೋಕ ಮೊದಲು ಶಾಸನಗಳನ್ನು ಹಾಕಿಸಿದ್ದು ಸರಿ, ನಮಗ್ ಸಿಕ್ಕಿರೋದು. ಆದ್ರೆ ಅದಕ್ಕಿಂತ ಮುಂಚೆ ಇತ್ತಾ ಇಲ್ವಾ ಅಂತ ಹೇಳೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಆದ್ರೆ ಅಶೋಕನಿಗಿಂತ ಮುಂಚೆ ಲಿಪಿ ಇತ್ತು ಅನ್ನೋದಕ್ಕೆ ಮಾತ್ರ ಖಂಡಿತ ನಮ್ಗೆ ಅದಕ್ಕೆ ಆಧಾರ ಇದೆ. ಉದಾಹರಣೆಗೆ ಪಾಣಿನಿ ಅಂತ ಒಬ್ಬ ಸಂಸ್ಕೃತ ವ್ಯಾಕರಣಕಾರ, ಅವನು ಸುಮಾರು ಅಶೋಕನಿಗೆ ಒಂದು 200 ವರ್ಷ ಮುಂಚೆ ಅಂತ ಹೇಳ್ಬೋದು, ಅತಿ ಕಮ್ಮಿ ಅಂದ್ರೆ 200-300 ವರ್ಷ ಮುಂಚೆ ಅವನು ಲಿಪಿ ಅನ್ನೋದನ್ನ ಬಳಸ್ತಾನೆ. ಅದ್ರ ನಂತರ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೂಡ ರಾಜ ಆದವನು ಅವನ ಆಡಳಿತದ ಲೆಕ್ಕಪತ್ರಗಳನ್ನೆಲ್ಲ ಉಳಿಸ್ಕೋಬೇಕು
ಎಷ್ಟೋ ವರ್ಷಗಳ ಕಾಲ 50 ವರ್ಷ 100 ವರ್ಷ ಇರಬೇಕು ಅಂತೆಲ್ಲ ಹೇಳ್ಬಿಟ್ಟು ಅದ್ರಲ್ಲಿ ಹೇಳಿರೋದುಂಟು. ಈಗ ಕೌಟಿಲ್ಯನ ಅರ್ಥಶಾಸ್ತ್ರ ಸುಮಾರಿಗೆ ಅಶೋಕನಿಗಿಂತ ಒಂದು 50 ವರ್ಷ ಮೊದಲು ಅಂತ ಹೇಳ್ಬೋದು. ಕೆಲವರು ಅದು ಇನ್ನೂ ತಡವಾಗಿ ಬಂದಿರೋದು ಅಂತ ಹೇಳ್ತಾರೆ. ಆದ್ರೂ ಅದರ ಮೂಲ ಗ್ರಂಥ ಸುಮಾರಾಗಿ ಕೌಟಲ್ಯ ಚಾಣಕ್ಯನ ಸಮಯದಲ್ಲೇ ಇದ್ದಿದ್ದು, ನಂತರ ಅದಕ್ಕೆ ಸೇರ್ಪಡೆ ಆಗಿದೆ ಅಂತ ಯೋಚಿಸ್ಕೋಬಹುದು. ಈಗ ಶಾಸನಗಳನ್ನ ಸುಮಾರಾಗಿ 106 ವರ್ಷದಿಂದ ಸಂಗ್ರಹ ಮಾಡಲಾಗಿದೆ. ಎಪಿಗ್ರಾಫಿಯಾ ಇಂಡಿಕಾ ಮತ್ತೆ ಎಪಿಗ್ರಾಫಿಯಾ ಕರ್ನಾಟಕ ಅಂತ ಹೇಳಿ 106 ವರ್ಷದ ಹಿಂದೆ BL ರೈಸ್ ಕರ್ನಾಟಕದಲ್ಲಿ ಅವರೆಲ್ಲ ಬಹಳ ಕೆಲಸ ಮಾಡಿ ಅವತ್ತು ಎಲ್ಲ ಶಾಸನಗಳನ್ನ ಸಂಗ್ರಹಿಸಿ ಪುಸ್ತಕವಾಗಿ ಪ್ರಕಟಿಸಿದ್ರು. ಇವತ್ತು ನಾನು ಏನ್ ಹೇಳಿದೆ ಅಂದ್ರೆ ಆ ಪುಸ್ತಕಗಳೆಲ್ಲ ನಮ್ಗೆ ಕೈಗೆ ಸಿಕ್ಕೋ ತರ ಇರ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನಮಗೆ ಜನಸಾಮಾನ್ಯರಿಗೆ ಇದೆಲ್ಲ ನಮ್ಗೆ ಈ ಪುಸ್ತಕಗಳು ಇಂಟರ್ನೆಟ್ ನಲ್ಲಿ ಸಿಗ್ತಾ ಇದೆ. ಶಾಲಾ ಕಾಲೇಜು ಮಟ್ಟದಲ್ಲಿ ಇದ್ರ ಬಗ್ಗೆ ಹೆಚ್ಚು ಹೇಳೋಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಸಂಖ್ಯೆಯ ಶಾಸನಗಳಿವೆ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಶಾಸನಗಳಿರೋದು ತಮಿಳುನಾಡಿನಲ್ಲಿ. ಅದರ ನಂತರ ನೆಕ್ಸ್ಟ್ 3 ಭಾಷೆ, ತಮಿಳು, ಕನ್ನಡ ಮತ್ತೆ ಸಂಸ್ಕೃತ, ಈ 3 ಭಾಷೆಗಳಲ್ಲಿ ಅತಿ ಹೆಚ್ಚು ಶಾಸನಗಳು ಉಂಟು. ಮತ್ತೆ ಒಡಿಯಾದಲ್ಲಿ ಕೂಡ ಇದೆ ಅಂತ ಕಾಣುತ್ತೆ. ಅದರಲ್ಲಿ ಏನು ಅಂತ ಹೇಳಿದ್ರೆ ಬಹುಶಃ ಉತ್ತರ ಭಾರತದಲ್ಲಿ ಕೂಡ ತುಂಬಾ ಶಾಸನಗಳು ಇದ್ದಿರಬಹುದು, ಎಷ್ಟೋ ಹಾಳಾಗಿರ್ಬೋದು ಅಂತ ಊಹೆ ಮಾಡ್ಬೋದು. ಯಾಕಂದ್ರೆ ಎಷ್ಟೋ ದಾಳಿಗಳು ಎಲ್ಲ ಅಲ್ಲಿ ಜಾಸ್ತಿ ಆದವು, ದಕ್ಷಿಣದಲ್ಲಿ ಅಷ್ಟು ಜಾಸ್ತಿ ಆಗ್ಲಿಲ್ಲ. ಹಾಗಾಗಿ ನಮ್ಗೆ ಕರ್ನಾಟಕದಲ್ಲಿ ಬಹಳ ಶಾಸನಗಳು ದೊರೆಯುತ್ತವೆ, ಹಲವು ಭಾಷೆಗಳಲ್ಲಿ ದೊರೆಯುತ್ತವೆ. ಇದು ನಾವು ಗಮನಿಸಬೇಕಾದ ಸಂಗತಿ. ಏನು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಿಮಗೆ ಕನ್ನಡ ಅಲ್ಲದೆ ತಮಿಳು, ತೆಲುಗು, ಮರಾಠಿ ಮತ್ತೆ ಸಂಸ್ಕೃತ, ಪ್ರಾಕೃತ ಇಷ್ಟು ಭಾಷೆಯ ಶಾಸನಗಳಂತೂ ಉಂಟು. ಅದರಲ್ಲೂ ಬೆಂಗಳೂರು ನಂತ ಒಂದು ಪ್ರದೇಶದಲ್ಲಿ, ಬೆಂಗಳೂರು ಹಿಂದಿನಿಂದ ಒಂದು 3 ಭಾಷೆ ಸೇರುವಂತಹ ಸ್ಥಳ ಆಗಿತ್ತು. ಹಾಗಾಗಿ ಬೆಂಗಳೂರಲ್ಲಿ ಹಲವಾರು ನಿಮಗೆ ತಮಿಳು ಶಾಸನಗಳಿವೆ, 12ನೇ ಶತಮಾನದಿಂದ ಅಥವಾ ಇನ್ನೂ ಕೆಲವು ಮುಂಚೆನೂ ಇರಬಹುದು. ತೆಲುಗು ಶಾಸನಗಳಿವೆ. ಇನ್ನು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಅತಿ ಹಳೆಯ ಪ್ರಾಕೃತ ಶಾಸನಗಳು ಎಲ್ಲ ನಮಗೆ ರಾಯಚೂರು, ಮಸ್ಕಿ ಮತ್ತೆ ಸನ್ನತಿ ಇಂಥ ಜಾಗಗಳಲ್ಲೆಲ್ಲ ಉಂಟು. ಬನವಾಸಿ ಇಲ್ಲೆಲ್ಲ ನಮಗೆ ಪ್ರಾಕೃತ ಶಾಸನಗಳು ಕೂಡ ಕಂಡು ಬರುತ್ತವೆ. ಆಮೇಲೆ ಇನ್ನು ಕನ್ನಡ ಶಾಸನಗಳು ಎಷ್ಟೆಲ್ಲ ಕಡೆ ಹಬ್ಬಿದೆ ಅಂತ ಹೇಳಿದ್ರೆ ಬರೀ ಇವತ್ತಿನ ಕರ್ನಾಟಕ ಅಲ್ಲ, ಇವತ್ತಿನ ಕರ್ನಾಟಕ ಅಲ್ಲದೇನೆ ಆಂಧ್ರ ಪ್ರದೇಶ, ತೆಲಂಗಾಣ ಅಲ್ಲೇ ಅವೆರಡರಲ್ಲಿ ಇರೋದು ಯುಕ್ತವೇ ಆಗಿದೆ, ಯಾಕಂದ್ರೆ ಪಕ್ಕದ ರಾಜ್ಯಗಳು. ತಮಿಳುನಾಡು, ಕೇರಳದಲ್ಲಿ ಕಾಸರಗೋಡು ಕಡೆಯಲ್ಲಿ ಬಹಳ ಬೇಕಾದಷ್ಟು ಉಂಟು. ಮತ್ತೆ ಈಗಿನ ಮಹಾರಾಷ್ಟ್ರದ ಬಹುಪಾಲು ಭಾಗದಲ್ಲಿ ಬಹಳ ಕಾಲ 106 ವರ್ಷ ನಮ್ಮ ಕನ್ನಡ ಅರಸರ ಆಳ್ವಿಕೆನೇ ಇತ್ತು. ಹಾಗಾಗಿ ಅಲ್ಲಿ ನಮಗೆ ಚಾಲುಕ್ಯರ, ರಾಷ್ಟ್ರಕೂಟರ ಕಾಲದಲ್ಲಿರುವಂತಹ ಬೇಕಾದಷ್ಟು ಕನ್ನಡ ಮತ್ತೆ ಸಂಸ್ಕೃತ ಶಾಸನಗಳು ನಮ್ಗೆ ಸಿಕ್ಕುತ್ತೆ. ಅತಿ ಉತ್ತರ ಭಾಗದ ಶಾಸನ ನಮ್ಗೆ ಯಾವ್ದು ಸಿಕ್ಕುತ್ತೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಒಂದಿದೆ ಕನ್ನಡ ಶಾಸನ. ಅದು ಕೃಷ್ಣ ಅನ್ನೋನ ಜುರಾ ಅನ್ನೋ ಊರಿನಲ್ಲಿ. ಹಂಗಂತ ನಾವು ಹೇಳಿದ್ರೆ ನಾವು ಮಧ್ಯಪ್ರದೇಶದಲ್ಲೂ ಕನ್ನಡ ಪೂರ್ತಿ ಆಳ್ವಿಕೆಯಲ್ಲಿ ಇತ್ತು ಅಂತ ಅನ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ವಿಷಯವಾಗಿ ಹಲವಾರು ದೊಡ್ಡ ವಿದ್ವಾಂಸರು ಬರೆದಿದ್ದಾರೆ. ಚಿದಾನಂದ ಮೂರ್ತಿ ಅವರು ಇರ್ಬೋದು, ಸೇಡಿಯಾಪು ಕೃಷ್ಣ ಭಟ್ರು ಇರ್ಬೋದು, ಅಥವಾ RL ನರಸಿಂಹಾಚಾರ್ಯರು ಇರ್ಬೋದು, HM ಕೃಷ್ಣ ಇರ್ಬೋದು, ಹೀಗೆ ಬೇಕಾದಷ್ಟು ಜನ ಇದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಒಬ್ಬ ರಾಜ ಒಂದು ಕಡೆಯಲ್ಲಿ ಹೋಗಿ ಒಂದು ಕಡೆಯನ್ನ ಗೆದ್ರೆ ಅಲ್ಲಿ ಒಂದು ಶಾಸನ ಹಾಕುವಂತದ್ದು ಒಂದು ಪದ್ಧತಿ ಆಗಿರ್ತಾ ಇತ್ತು. ಹಾಗಾಗಿ ನಾವು ಬಾದಾಮಿಯಲ್ಲಿ ನೀವು ಪಲ್ಲವರ ತಮಿಳು ಶಾಸನವನ್ನ ನೋಡ್ತೀವಿ. ಹಾಗೇನೆ ಪಲ್ಲವರನ್ನ ಚಾಲುಕ್ಯರು ಹೋಗಿ ಗೆದ್ದಿದ್ರು ಒಂದ್ಸಲ. ಆಗ ತಮಿಳುನಾಡಿನಲ್ಲಿ ಕೂಡ ನಾವು ಅಲ್ಲಿ ಕಾಂಚೀಪುರಂನಲ್ಲಿ ಕೂಡ ಕನ್ನಡ ಶಾಸನವನ್ನ ನೋಡ್ತೀವಿ. ಹೇಳಿದ್ರೆ ಶಾಸನಗಳಿಂದ ನಾವ್ ಏನ್ ತಿಳಿಬಹುದು? ನಮ್ಮ ಊರು, ಕೇರಿ, ಇತಿಹಾಸ, ಇದರಿಂದ ಏನ್ ಪಾಠ ಕಲಿಬಹುದು? ಏನು ಒಳ್ಳೇದಾಯ್ತು, ಏನ್ ಕೆಟ್ಟದಾಯ್ತು? ನಾವು ಯಾವ್ದನ್ನ ಮರೀಬಾರ್ದು. ಹಿಂದಿದ್ದಿದ್ ಎಲ್ಲವೂ ಸರಿ ಅಂತಲ್ಲ, ಆದ್ರೆ ಹಿಂದಿದ್ದಿದ್ ಎಲ್ಲವೂ ತಪ್ಪಲ್ಲ, ಅದನ್ನ ಮಾತ್ರ ನಾವು ಮರಿಬಾರ್ದು. ಒಂದೊಂದು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ವಸಾಹತುಶಾಹಿ ಕಾರಣಗಳಿಂದ ಅಂತಾನೆ ಹೇಳ್ಬೋದು, ಸುಮಾರಾಗಿ ಬ್ರಿಟಿಷರು ಬಂದ ಮೇಲೆ ಅವರು ನಮ್ಮನ್ನ ನೋಡ್ತಾ ಇದ್ದು ಅವರ ಕಣ್ಣಲ್ಲಿ ನಮ್ಮನ್ನ ನೋಡಿದ್ರು. ಅವ್ರ ಕಣ್ಣಲ್ಲಿ ನಮ್ಮನ್ನ ನೋಡೋದ್ ಅನ್ಸಿದ್ದನ್ನ ಅದನ್ನ ಪುಸ್ತಕಗಳಲ್ಲಿ ಬರೆದ್ರು. ಅದನ್ನ ನಾವು ಇಂಗ್ಲಿಷ್ ವಿದ್ಯಾಭ್ಯಾಸನ ಯಾವಾಗ ತಗೊಂಡ್ವೋ ನಮ್ಮ ಹಿನ್ನೆಲೆ ನಮಗೆ ಮರೆಯೋದಕ್ಕೆ ಶುರುವಾಯ್ತು. ಆಗ ಎಲ್ಲ ಅವ್ರ ಕಣ್ಣಲ್ಲಿ ನೋಡಿದ್ರೆ, ಈಗ ನಾವು ಭಾರತದಿಂದ ಬಂದಿದ್ದೀವಿ, ಇಲ್ಲಿ ಅಮೆರಿಕಾದಲ್ಲಿ ಎಷ್ಟೋ ವರ್ಷದಿಂದ ಇದ್ದೀವಿ, ಇಲ್ಲಿ ಮಾಡ್ತಾ ಇರುವಂತಹದ್ದು ಎಷ್ಟೋ ವಿಷಯಗಳು ನಮ್ಗೆ ಹೊಸದಾಗಿರ್ಬೋದು, ನಾವು ಅದನ್ನ ತಗೊಂಡಿಲ್ದೇ ಇರ್ಬೋದು. ಆದ್ರೆ ಎಷ್ಟೋ ವಿಷಯಗಳು ಒಳ್ಳೆ ವಿಷಯಗಳಿರುತ್ತೆ, ಅದನ್ನ ನಾವು ತಗೋತೀವಿ ಅಥವಾ ತಗೋಬೇಕು ಅಲ್ವಾ. ಆದ್ರೆ ಕೆಲವು ವಿಷಯಗಳು ನಮ್ಗೆ ಅರ್ಥ ಆಗಲ್ಲ, ಯಾಕಂದ್ರೆ ಅವರ ಹಿನ್ನೆಲೆ ನಮ್ಗಿಲ್ಲ. ಅಂದ್ರೆ
ಅವರ ಅನುಭವ, ಅವರ ಹಿನ್ನೆಲೆ, ಅವರ ಈ ದೇಶದಲ್ಲಿ ಅವ್ರು ಇದ್ದ 250 ವರ್ಷದ ಅನುಭವ ನಮಗಿಲ್ದೇ ಇರೋದ್ರಿಂದ ನಮ್ಗೆ ಅದು ಬೇರೆ ತರ ರೀತಿ ಅನ್ಸುತ್ತೆ. ಅದೇ ರೀತಿ ಇಂಗ್ಲಿಷರು ನಮ್ಮ ದೇಶಕ್ಕೆ ಬಂದು ಅವರ ಅನಿಸಿದ್ದನ್ನ ಅವ್ರ ಪುಸ್ತಕಗಳಲ್ಲಿ ಮತ್ತೊಂದರಲ್ಲಿ ಬರೆದಾಗ ಅವ್ರಿಗೆ ನಮ್ಮ ದೇಶದ 5,000 ವರ್ಷದ ಹಿನ್ನೆಲೆ ಅನುಭವ ಇರ್ಲಿಲ್ಲ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದಿಲ್ಲದೆ ಇರೋ ಕಾರಣದಿಂದ ಏನಾಗ ಹೋಗಿದೆ ಅಂತ ಹೇಳಿದ್ರೆ, ನನಗೆ ಅನ್ಸೋದು ಎಷ್ಟೋ ಚರಿತ್ರೆಯ ಪುಸ್ತಕಗಳಲ್ಲಿ ಈಗಲೂ ಕೂಡ ಒಂದು ರೀತಿ ನಮ್ಮ ಸಂಸ್ಕೃತಿಯನ್ನ ಕೀಳುಗೊಳೆಯುವಂತಹ ಒಂದು ದುರದೃಷ್ಟಶಾಲಿ ಪದ್ಧತಿ ಇದೆ. ನಮ್ದ್ರಲ್ಲಿ ಇದ್ದಿದ್ದ ತಪ್ಪುಗಳು ಇಲ್ಲ ಅಂತ ನಾನು ಹೇಳೋದಿಲ್ಲ, ಎಷ್ಟೋ ತಪ್ಪುಗಳು ನಡೆದಿತ್ತು. ಆದ್ರೆ ಬರೀ ತಪ್ಪುಗಳೇ ಇವೆ ಅನ್ನೋ ರೀತಿ ಬಿಂಬಿಸೋದು ಮಾತ್ರ ಅದು ಸರಿ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ಹಿಂದೆ ಯಾವ್ದೋ ಒಂದು ವ್ಯವಸ್ಥೆ ಇತ್ತು, ಅದು ಸರಿನಾ ಅನ್ನೋದಕ್ಕೆ ನಾವು ಕೆಲವು ಸಲ ಅದನ್ನ ನಾವು ನಿರ್ಧಾರ ಮಾಡಕ್ಕೂ ಆಗೋದಿಲ್ಲ, ಯಾಕಂದ್ರೆ ಅವತ್ತಿನ ಪರಿಸ್ಥಿತಿನೇ ಬೇರೆ ಇತ್ತು. ಹಾಗಾಗಿ ನಾವದನ್ನ ಒಂದು ದೂರ ನಿಂತು ನೋಡ್ಬೋದೇ ಹೊರತು ಅದನ್ನ ಪೂರ್ತಿ ನಾವು ಒಂದು ರೀತಿ ವ್ಯಾಲ್ಯೂಯೇಷನ್ ಅದಕ್ಕೆ ತಕ್ಕಡಿ ಹಾಕಿ ಇದ್ ಮಾಡಕ್ಕಾಗಲ್ಲ. ಕೆಲವು ಕಾಲ ಧರ್ಮಕ್ಕೆ ತಕ್ಕಂಗೆ ಬದಲಾಗಿರುತ್ತೆ, ಕೆಲವು ಸರ್ವಕಾಲದಲ್ಲೂ ಒಳ್ಳೇದು, ಕೆಲವು ಎಲ್ಲಾ ಕಾಲದಲ್ಲೂ ಕೆಟ್ಟದು. ಇನ್ನೊಬ್ಬರಿಗೆ ಒಳ್ಳೇದ್ ಮಾಡಪ್ಪ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನೋದು ಇದು ಎಲ್ಲ ಕಾಲಕ್ಕೂ ಸಲ್ಲುತ್ತೆ. ಇದು 5,000 ವರ್ಷದಿಂದ ಸಲ್ಲುತ್ತೆ, ಇವತ್ತು ಸಲ್ಲುತ್ತೆ. ಆದ್ರೆ ಕೆಲವು ವಿಷಯಗಳು ಅವತ್ ಸಲ್ತಾ ಇತ್ತು. ಹಿಂದಿನ ಯಾವ್ದೋ ಒಂದು ಕಾಲದಲ್ಲಿ ಒಪ್ತಾ ಇದ್ರು, ಒಬ್ಬಾಕೆಗೆ ಗಂಡ ಅಲ್ಲದೆ ಇನ್ನೊಬ್ಬರಿಂದ ಮಗ ಆದ್ರೂ ಅದನ್ನ ನ್ಯಾಯ ಒಪ್ಕೋತಾ ಇತ್ತು ಅವತ್ತಿನ ಸಮಾಜ. ಇವತ್ತಿನ ಸಮಾಜ ಮಗ ಅಂತ ಒಪ್ಕೊಳ್ಳೋದಿಲ್ಲ. ಇದು ಒಳ್ಳೇದಾ ತಪ್ಪಾ ಅನ್ನೋದಲ್ಲ ಪ್ರಶ್ನೆ, ಆದ್ರೂ ಇವತ್ತಿನ ನ್ಯಾಯ, ಇವತ್ತಿನ ಕಾನೂನು ಆ ರೀತಿ ಇದೆ ಅಷ್ಟೆ. ಅಷ್ಟನ್ನ ಮಾತ್ರ ಹೇಳ್ಬಹುದು. ಈಗ ಒಂದೆರಡು ಕೆಲವು ಶಾಸನಗಳನ್ನ ಹಂಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ, ಅದ್ರ ವಿಷಯ ಮಾತಾಡ್ತೀನಿ. ಈಗ ಶಾಸನಗಳು ಅಂತ ಹೇಳಿದ್ರೆ ಸುಮಾರಾಗಿ ಎಲ್ರೂ ನೀವು ಕೇಳೇ ಇರ್ತೀರ, ಹಲ್ಮಿಡಿ ಶಾಸನ ಅಂತ ಹೇಳ್ಬಿಟ್ಟು, ಕನ್ನಡದ ಅತಿ ಮೊದಲ ಶಾಸನ ಅಂತ. ಇದು ಹಾಸನ ಜಿಲ್ಲೆ ಹಲ್ಮಿಡಿ ಅನ್ನೋ ಊರಿನಲ್ಲಿ, ಬೇಲೂರು ತಾಲೂಕಿನಲ್ಲಿದೆ. ಈಗ ಇದು ಕನ್ನಡದ ಅತಿ ಹಳೆ ಶಾಸನ ಅಲ್ಲ, ಬಹುಶಃ ಇದಕ್ಕಿಂತ ಮುಂಚೆ ಬೇರೆ ಶಾಸನಗಳು ಉಂಟು ಅಂತ ಗೊತ್ತಾಗಿದೆ. ಆದ್ರೆ ಕೆಲವು ಒಂದು ರೀತಿ ಪರಿಚಯ ಮಾಡೋ ಕಾರಣ ಆದ್ರಿಂದ ನಾನು ಈ ಚಿತ್ರಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಇದು ಸುಮಾರಾಗಿ 450ನೇ ಇಸ್ವಿಯಲ್ಲಿ ಬರ್ದಿರಬಹುದು ಅಂತ ನಾವು ಊಹಿಸುವಂತ ಶಾಸನ. ಯಾಕಂದ್ರೆ ಇದರಲ್ಲಿ ಯಾವ ವರ್ಷದಲ್ಲಿ ಮಾಡಿದೆ ಅಂತ ಇಲ್ಲ. ಇಂಥ ಸಾಧಾರಣ ನಮ್ಮ ದೇಶದಲ್ಲಿ ಚೆನ್ನಾಗೇ ಇಟ್ಟಿದ್ರು, ಯಾಕಂತ ಹೇಳಿದ್ರೆ ಇಂಥ ಸಂವತ್ಸರ, ಇಂಥ ಮಾಸ ಅಂತ ಒಂದು ಕ್ಯಾಲೆಂಡರ್ನ ಹಾಕೋ ಪದ್ಧತಿ ಇತ್ತು. ಆದ್ರೆ ಈ ಶಾಸನದಲ್ಲಿ ಅದು ಇಲ್ಲ. ಹಾಗಾಗಿ ಅದು ಬರಹದ ಮೂಲಕ, ಅದರ ಲಿಪಿ ಯಾವ ರೀತಿ ಇದೆ ಅನ್ನೋದ್ರ ಮೂಲಕ ಅದನ್ನ ಸುಮಾರಾಗಿ 450ನೇ ಇಸ್ವಿದಿರಬೇಕು ಅಂತ ಹೇಳ್ಬಿಟ್ಟು ಊಹೆ ಮಾಡಿರೋದುಂಟು. ಅದು ಆ ಶಾಸನ ಇವಾಗ ಬೆಂಗಳೂರಿನಲ್ಲಿದೆ. ಅದನ್ನ ತೆಗೆದುಬಿಟ್ಟು ಬೆಂಗಳೂರಿನ ಒಂದು ಸಂಗ್ರಹಾಲಯ ಕಸ್ತೂರ್ಬಾ ರೋಡ್ ಅಲ್ಲಿ ಇದೆ, ಅಲ್ಲಿಟ್ಟಿದ್ದಾರೆ. ಹಲ್ಮಿಡಿಯಲ್ಲಿ ಕೇವಲ ಒಂದು ಪ್ರತಿಕೃತಿ ಇಟ್ಟಿದ್ದಾರೆ. ಈ ಹಲ್ಮಿಡಿ ಅನ್ನೋದು ಅವಾಗ ಪಲ್ಲುಮಡಿ, ಈಗ ಹನುಮಿಡಿ ಅಂತ ಹೇಳ್ತಾರಂತೆ, ಆದ್ರೆ ಅವತ್ತು ಪಲ್ಲುಮಡಿ ಅಂತ ಶಾಸನದಲ್ಲಿ ಬರೆದಿದೆ. ಇದು ಒಂದು ಕದಂಬರ ಕಾಲದ ಶಾಸನ, ಅತಿ ಹಳೆಯ ಬರಹ. ಆದ್ರೆ ಅದಕ್ಕಿಂತ ಹಳೆಯ ಬರಹ ಈಚೆಗೆ ಒಂದು ಸಿಕ್ಕಿದೆ, ಸಿಂಹಕಟಾಂಜನ ಶಾಸನ ಅಂತ, ತಾಳಗುಂದ ಅನ್ನೋ ಸ್ಥಳದಲ್ಲಿ. ಇದು ಸುಮಾರಾಗಿ ಆ ಲಿಪಿಯನ್ನ ಆಧರಿಸ್ಬಿಟ್ಟು ಅವರು ಬಹುಶಃ ಇದು ಒಂದು ಹಲ್ಮಿಡಿ ಶಾಸನಕ್ಕಿಂತ ಒಂದು 75-80 ವರ್ಷ ಮುಂಚೆ ಇದ್ದಿರಬಹುದು ಅಂತ ಒಂದು ಊಹೆ ಮಾಡಿದ್ದಾರೆ. 370ನೇ ಇಸ್ವಿ ಸುಮಾರಾಗಿ ಆವಾಗಿಂದ ಇರಬೇಕು ಅಂತ ಹೇಳ್ಬಿಟ್ಟು. ತಾಳಗುಂದ ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆನಲ್ಲಿ. ಇದು ಒಂದು ಲಿಪಿ ಆಗೋದಕ್ಕೆ ಒಂದು ಎಷ್ಟೋ ವರ್ಷಗಳ ಕಾಲ ನಡೆದಿರುತ್ತೆ. ಏನೋ ಒಂದು ಹಿಂಗೆ ಒಂದು ಬರಹವನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಒಂದು ಇದ್ದಕ್ಕಿದ್ದ ಹಾಗೆ ಅದು ಹುಟ್ಕೊಳಕ್ ಸಾಧ್ಯ ಇಲ್ಲ ಆಗಿರೋದ್ರಿಂದ, ಬಹುಶಃ ಇದಕ್ಕೂ ಮುಂಚೆ 100-200 ವರ್ಷದ ಹಿಂದಿನಿಂದಾದ್ರೂ ಒಂದು ಕನ್ನಡವನ್ನ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯುವಂತಹ ಒಂದು ಪರಿಸ್ಥಿತಿ ಶುರುವಾಗಿತ್ತು ಅಂತ ನಾವು ಊಹೆ ಮಾಡಬಹುದು. 100 ವರ್ಷನಾದ್ರೂ ಇದ್ದಿರಬಹುದು ಅಂತ ಹೇಳ್ಬಿಟ್ಟು. ಇನ್ನೊಂದು ಆಸಕ್ತಿ ಹುಟ್ಟಿಸುವಂತಹ ಒಂದು ಶಾಸನ ಕಪ್ಪೆ ಅರಭಟ್ಟನ ಶಾಸನ ಅಂತ, ಬಾದಾಮಿಯಲ್ಲಿ. ನೀವು ಕೇಳಿರ್ತೀರಾ, ಹೌದು. ಇಲ್ಲಿ ಒಂದು ತ್ರಿಪದಿ, ತ್ರಿಪದಿಗಳು ಕನ್ನಡದಲ್ಲಿ ಒಂದು ಬಹಳ ಜನಪ್ರಿಯವಾದ ಮಟ್ಟು ಅಥವಾ ಜನಪ್ರಿಯವಾದ ಛಂದಸ್ಸು. ಈಗ ಎಲ್ಲ ಜನಪದ ಗೀತೆಗಳು ತೊಟ್ಟಿಲ ಹೊತ್ಕೊಂಡು, ತವ್ರ ಬಣ್ಣ ಉಟ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ಈ ತರ ಪದ್ಯಗಳೆಲ್ಲ ಇರೋದನ್ನ ತ್ರಿಪದಿ ಅನ್ನೋ ಒಂದು ಕನ್ನಡ ಛಂದಸ್ನಲ್ಲಿ, ಕನ್ನಡಕ್ಕೆ ವಿಶಿಷ್ಟವಾದದ್ದು. ಬಹುಶಃ ತೆಲುಗುನಲ್ಲಿ ಇರಬಹುದು, ನನ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಇದು ಬಹುಶಃ ಕನ್ನಡದಲ್ಲಿ ಸಿಕ್ಕುವಂತ ಮೊದಲ ತ್ರಿಪದಿ ಇಲ್ಲಿ ಸಿಕ್ಕಿದೆ. ಇದು ಸುಮಾರಾಗಿ 650ರಿಂದ 700ನೇ ಇಸ್ವಿ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನೊಂದು ಹೇಳಿದ್ನಲ್ಲ, ಕನ್ನಡ ಶಾಸನಗಳು ಬೇರೆ
ಕಡೆಯಲ್ಲಿ ಇರುವಂತಹದ್ದು ಅಂತ ಹೇಳಿದ್ನಲ್ಲ, ಇದು ಚಾಲುಕ್ಯರ ಶಾಸನ. ಯಾವಾಗ ಪಲ್ಲವರನ್ನ ಗೆದ್ದಾಗ ಅಲ್ಲಿ ರಾಜಸಿಂಹ ಅನ್ನೋ ಒಂದು ದೇವಸ್ಥಾನದಲ್ಲಿ ಇರುವಂತಹ ಒಂದು ಕನ್ನಡ ಶಾಸನ, ಅಂದ್ರೆ ಪಲ್ಲವರನ್ನ ಗೆದ್ದ ವಿಷಯವನ್ನ ಅಲ್ಲಿ ದಾಖಲು ಮಾಡಿದೆ. ಹಿಂದೆಲ್ಲ ಈ ರೀತಿ ನಮ್ಮ ದೇಶದಲ್ಲಿ ನೂರಾರು ರಾಜರಿದ್ರು, ಕೆಲವರು ದೊಡ್ಡವರು, ಕೆಲವರು ಚಿಕ್ಕವರು ಇದ್ರು. ಅಂತ ಸಂದರ್ಭದಲ್ಲಿ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ, ಸಾಧಾರಣವಾಗಿ ಅವ್ರಿಗೆ ಇನ್ನೊಂದು ರಾಜ್ಯವನ್ನ ಗೆಲ್ಲೋದಕ್ಕೆ ಮುಖ್ಯವಾದ ಕಾರಣ ಏನಿರ್ತಾ ಇತ್ತು ಅಂದ್ರೆ, ಅದರಿಂದ ಬರುವಂತಹ ಒಂದು ಆದಾಯ. ಒಂದು ರಾಜ್ಯವನ್ನ ಗೆದ್ರೆ ಅಲ್ಲಿಂದ ಬರ್ತಂತ ತೆರಿಗೆ ಇನ್ನೊಂದು ಅದೆಲ್ಲ ಸಂದಾಯ ಆಗುತ್ತೆ. ಹಾಗಾಗಿ ಒಬ್ಬ ರಾಜರು ಇನ್ನು ದೊಡ್ಡದಾಗಿ ಆಗ್ತಾ ಹೋದ್ರು. ಆ ರೀತಿಯೇ ವಿಶಾಲವಾದ ಸಾಮ್ರಾಜ್ಯಗಳನ್ನ ನಾವು ಆಗಿದ್ದನ್ನ ನೋಡ್ಬೋದು. ಇವಾಗ ಚಾಲುಕ್ಯರ ಸಾಮ್ರಾಜ್ಯ ಸುಮಾರಾಗಿ ಇವತ್ತಿನ ದಕ್ಷಿಣ ಕರ್ನಾಟಕದಿಂದ ಹಿಡಿದು ಉತ್ತರದಲ್ಲಿ ಎಲ್ಲಿ ತನಕ ಅಂತ ಹೇಳಿದ್ರೆ ನಾಸಿಕ್, ಮಹಾರಾಷ್ಟ್ರದ ನಾಸಿಕ್ ತನಕ ಇತ್ತು. ಚಾಲುಕ್ಯ ಪುಲಿಕೇಶಿ ನರ್ಮದಾ ನದಿಯ ದಡದಲ್ಲಿ ನಮ್ಗೆ ಗೊತ್ತಿದೆ ಹರ್ಷವರ್ಧನನ್ನ ಸೋಲಿಸ್ದ. ಆಮೇಲೆ ಅವನನ್ನ ಸೋಲಿಸಿದ್ರೆ ಅವನನ್ನ ಬರಲಿಲ್ಲ. ಆಗ ಉತ್ತರಾಪತೇಶ್ವರ ಅಂತ ಹೇಳಿ ಇವನನ್ನ ದಕ್ಷಿಣಾಪತೇಶ್ವರ ಅಂತ ಹೇಳ್ಬಿಟ್ಟು ಇವನಿಗೆ ಹೆಸರು ಬಂತು ಅಂತ ನಾವು ಕೇಳಿರ್ತೀವಿ. ಅಲ್ಲಿ ತನಕ ಇತ್ತು. ಇನ್ನು ರಾಷ್ಟ್ರಕೂಟರ ಸಾಮ್ರಾಜ್ಯ ಅಂತೂ ರಾಷ್ಟ್ರಕೂಟರು ಮಧ್ಯಪ್ರದೇಶ ತನಕ ಅವರ ಆಳ್ವಿಕೆ ಇತ್ತು. ಮತ್ತೆ ಕೆಳಗಡೆ ದಕ್ಷಿಣದಲ್ಲಿ ಸುಮಾರಾಗಿ ಗಂಗವಾಡಿ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಕೋಲಾರ ಮತ್ತೆ ಮೈಸೂರು ಜಿಲ್ಲೆಗಳು, ಮುಖ್ಯವಾಗಿ ಅದು ಗಂಗರ ರಾಜ್ಯ, ಅಲ್ಲಿ ತನಕ ರಾಷ್ಟ್ರಕೂಟರ ಸಾಮ್ರಾಜ್ಯ ಹರಡಿತ್ತು. ಈಗ ಇನ್ನೊಂದು ಸುಮ್ನೆ ಆಸಕ್ತಿ ಇರುವಂತಹ ಒಂದು ಶಾಸನ ಚಿತ್ರ ಇದು ಐಹೊಳೆನಲ್ಲಿ ನೀವು ಕೇಳಿರ್ತೀರಾ, ರವಿಕೀರ್ತಿಯ ಶಾಸನ ಮೇಗುತಿಗುಡಿ ಅಂತ ಒಂದಿದೆ. ಐಹೊಳೆ ನೀವು ನೋಡಿಲ್ದೇ ಇದ್ರೆ ಇದು ಬಹಳ ನೋಡ್ಬೇಕಾದಂತ ಒಂದು ಸ್ಥಳ. ದೇವಾಲಯಗಳನ್ನ ಕಟ್ಟೋದಕ್ಕೆ ಒಂದು ಲ್ಯಾಬೊರೇಟರಿ ತರ ಮಾಡಿದ್ರು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಬೇರೆ ಬೇರೆ ಶೈಲಿಗಳನ್ನ ಅವರು ಪ್ರಯತ್ನ ಪಟ್ಟು ಚಿಕ್ಕದು ದೊಡ್ಡದು ಅದರಿಂದ ಹೇಗೆ ಬೆಳೆಸ್ಕೊಂಡು ಹೋಗ್ಬೋದು ಅನ್ನೋದನ್ನೆಲ್ಲ ನೋಡೋದಕ್ಕೆ ಮಾಡಿದಂತ ಒಂದು ಜಾಗ ಇದು. ಇಲ್ಲಿ ಮೇಗುತಿಗುಡಿ ಅನ್ನೋದ್ರಲ್ಲಿ ಒಂದು ಶಾಸನ ಇದೆ. ಇದು ಚಾಲುಕ್ಯರ ಒಂದು ಚರಿತ್ರೆ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಮುಖವಾದ ಶಾಸನ. ಇದರ ವಿಶೇಷ ಏನಂತ ಹೇಳಿದ್ರೆ, ಇದು ಇರೋದು ಸಂಸ್ಕೃತ ಭಾಷೆಯಲ್ಲಿದೆ ಶಾಸನ, ಆದ್ರೆ ಅದನ್ನ ಬರೆದಿರೋದು ಅವತ್ತಿನ ಕನ್ನಡ ಲಿಪಿಯಲ್ಲಿ, ಅಥವಾ ಅವತ್ತು ಯಾವುದು ಚಾಲುಕ್ಯರು ಕನ್ನಡವನ್ನ ಬರೆಯಕ್ಕೆ ಬಳಸ್ತಾ ಇದ್ರು ಅದೇ ಲಿಪಿಯಲ್ಲಿ ಸಂಸ್ಕೃತ ಶಾಸನವನ್ನ ಕೂಡ ಬರೆದಿದ್ದಾರೆ. ಇದು 2-3 ದೃಷ್ಟಿಯಿಂದ ಇದು ಮುಖ್ಯ. ಒಂದು ಕಲಿಯುಗ ಅಂತ ನಾವ್ ಏನ್ ಹೇಳ್ತೀವಿ, ಕಲಿಯುಗ ಎಷ್ಟು 3102ನೇ ಇಸ್ವಿನಲ್ಲಿ ಶುರುವಾಯಿತು ಕ್ರಿಸ್ತಪೂರ್ವ ಅಂತ. ಅದಕ್ಕೆ ಇರುವಂತಹ ಒಂದು ಮೊದಲ ಆಧಾರ ಶಾಸನದಲ್ಲಿ ಈ ಶಾಸನ. ಮತ್ತೆ ಅಲ್ಲದೆ ಇದರಲ್ಲಿ ಕವಿ ಕಾಳಿದಾಸನನ್ನ ಮೊದಲ ಬಾರಿ ಒಂದು ಶಾಸನದಲ್ಲಿ ಹೆಸರಿಸಿರುವಂತಹ ಒಂದು ಶಾಸನ ಇದು. ಕಾಳಿದಾಸನ ಕಾಲ ಯಾವುದು, ದೇಶ ಯಾವುದು ಅಂತ ನಮ್ಗೆ ಪೂರ್ತಿ ಇದಮಿತ್ತಮ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೇಳ್ಬೋದು, ಈ 642ನೇ ಇಸ್ವಿನಲ್ಲಿ ಬರೆದಿರುವಂತಹ ಈ ಐಹೊಳೆಯ ಪುಲಿಕೇಶಿ ಪ್ರಶಸ್ತಿ ಶಾಸನಕ್ಕಿಂತ ಮುಂಚೆ ಅವನಿದ್ದ. ಅಷ್ಟೊತ್ತಿಗೆ ಅವನಾಗಲೇ ಬಹಳ ಪ್ರಸಿದ್ಧನಾಗಿದ್ದ. ಅದಕ್ಕಿಂತ ಮುಂಚೆ 50, 100, 200 ವರ್ಷ ಮುಂಚೆ ಇದ್ದಿರ್ಬೇಕು. ಅವನು ಮಧ್ಯ ಭಾರತದಿಂದ ಬಿಟ್ಟು ಇಲ್ಲಿ ನಮ್ಗೆ ಕರ್ನಾಟಕದಲ್ಲಿ ಕೂಡ ಅವನು ಬಹಳ ಪ್ರಖ್ಯಾತಿ ಹೊಂದಿದ್ದ ಅಂತ ನಮ್ಗೆ ಈ ಶಾಸನದಿಂದ ಗೊತ್ತಾಗುತ್ತೆ. ಈಗ ಇದೆಲ್ಲ ಹೋಗ್ಬಿಟ್ಟಿದೆ, ಹಿಂದೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನ್ ತಿಳ್ಕೊಳ್ಳೋದಿದೆ? ನೂರಾರು ಪುಸ್ತಕಗಳು ಬಂದಿದೆ, ಎಲ್ಲ ಕಂಪೈಲೇಷನ್ಸ್ ಆಗಿದೆ ಅಂತ ಕೇಳಿದ್ರೆ ನಿಜ ಹೇಳ್ಬೇಕು ಅಂದ್ರೆ ಇನ್ನೂ ಎಷ್ಟೋ ಇವತ್ತು ಕೂಡ ಸಿಗ್ತಾ ಇದೆ. ಈ ಉದಾಹರಣೆಗೆ ಈ ಶಾಸನ ಚಾಲುಕ್ಯ ಜಯಸಿಂಹ ಅಂದ್ರೆ ಪುಲಿಕೇಶಿಯ ಮಗನ ಶಾಸನ ಈ ವರ್ಷ ಸಿಕ್ಕಿರೋದು ನಾಸಿಕ್ನಲ್ಲಿ. ಅಂದ್ರೆ ಇವತ್ತು ಕೂಡ ನಮ್ಗೆ ಅಷ್ಟು ಸಾವಿರಾರು ಶಾಸನಗಳನ್ನ ದಾಖಲೆಗೆ ಇನ್ನು ಸಿಕ್ಕಿಲ್ದೇ ಇರುವಂತಹ ಶಾಸನಗಳು ಬೇಕಾದಷ್ಟಿದೆ. ಬೆಂಗಳೂರಿನಂತಹ ದೊಡ್ಡ ಮಹಾನಗರದಲ್ಲಿ ಈಗ ಹೊಸ ಶಾಸನಗಳನ್ನ ಈಗ ಕೂಡ ಕಂಡುಹಿಡಿದಿದ್ದಾರೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಬೆಂಗಳೂರು ಅಂತ ಒಂದು ಫೇಸ್ಬುಕ್ ಗ್ರೂಪ್ ಇದೆ, ಅದನ್ನ ನೋಡಿ. ಅದರಲ್ಲಿ ಈಚೆಗೆ 4 ವರ್ಷದಲ್ಲಿ ಒಂದು ಹೊಸ ಶಾಸನ ಕಂಡುಹಿಡಿದ್ರು ಹೆಬ್ಬಾಳದಲ್ಲಿ. ಅದರಿಂದ ಗೊತ್ತಾಯ್ತು ಹೆಬ್ಬಾಳ ಅನ್ನೋ ಹೆಸರು ಸುಮಾರಾಗಿ 1000 ವರ್ಷದ್ದು ಅಂತ ಹೇಳ್ಬಿಟ್ಟು. ಪೆರ್ವೋಳಲು ಅಂತ ಆ ಊರ್ ಹೆಸರಾಗಿತ್ತು. ಪೆರ್ವೋಳಲು, ಪೆಬ್ಬೋಳಲು, ಹೆಬ್ಬಾಳ ಆಗಿದೆ ಅಂತ ಹೇಳ್ಬಿಟ್ಟು. ಅದು ಅಲ್ಲಿ ಒಂದು ವೀರಗಲ್ಲು ಅದು. ಈ ರೀತಿ ಹೊಸ ಶಾಸನಗಳು ಇವತ್ತು ಕೂಡ ಸಿಗ್ತಾ ಇದೆ. ಹೊಸ ವಿಷಯಗಳನ್ನ ಇವತ್ತು ಕೂಡ ಅರಿತಾ ಇದೀವಿ. ಇಲ್ಲಿ ಚಾಲುಕ್ಯರ ಆಳ್ವಿಕೆ ನಾಸಿಕ್ ಅಂದ್ರೆ ಉತ್ತರ ಮಹಾರಾಷ್ಟ್ರ ತನಕ ಇತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇನ್ನೊಂದು 13ನೇ ಶತಮಾನದ ತುಳು ಶಾಸನ ಪತ್ತೆ.
ಇದು ಈ ವರ್ಷದ ಒಂದು ಸುದ್ದಿ. ತುಳುಗೆ ಲಿಪಿ ಇಲ್ಲ ಅಂತ ಆಗ್ಬಿಟ್ಟಿತ್ತು. ತುಳು ಭಾಷೆಗೆ ಲಿಪಿ ಇಲ್ಲ, ಅದು ಬೇರೆ ಬೇರೆ ಭಾಷೆ ಲಿಪಿಯಲ್ಲಿ ಬರೀತಾರೆ, ಕನ್ನಡದಲ್ಲಿ ಬರಿಬೇಕು ಅಂತ ಹೇಳಿ. ಆಮೇಲೆ ಕೆಲವರು ಈಚೆ 18ನೇ ಶತಮಾನದಿಂದ ನಂತರ ಅದನ್ನ ಬರೆಯೋದಕ್ಕೆ ಆರಂಭ ಮಾಡಿದ್ದಾರೆ ತಿಗಳ ಲಿಪಿಯಲ್ಲಿ ಅಂತೆಲ್ಲ ಹೇಳೋದುಂಟು. ಆದ್ರೆ 13ನೇ ಶತಮಾನದ ಶಾಸನಗಳು ಸಿಕ್ಕಿದೆ. ಇಲ್ಲಿ ಇನ್ನೊಂದು ಸುದ್ದಿ, ಬಿಸ್ಲಹಳ್ಳಿಯಲ್ಲಿ ಚಾಲುಕ್ಯರ ಶಾಸನ ಪತ್ತೆ. ಹೀಗೆ ಇವತ್ತು ಕೂಡ ಶಾಸನಗಳು ದೊರೀತಾ ಇದೆ. ಇದು ವಜ್ರವಾಡ, ಇದು ಇನ್ನು ಒಂದು 15 ದಿವಸದ ಹಿಂದಿನ ಸುದ್ದಿ. ವಜ್ರವಾಡ ಅಂತ ಹೇಳಿ, ಇದು ಮಹಾರಾಷ್ಟ್ರದ ಕರ್ನಾಟಕ ಮಹಾರಾಷ್ಟ್ರ ಗಡಿ ಜತ್ತದಲ್ಲಿ ಒಂದು ದೇವಸ್ಥಾನದಲ್ಲಿ ಇರುವಂತಹ ಒಂದು ಶಾಸನ. 1371ನೇ ಇಸ್ವಿಯಲ್ಲಿ ಅಲ್ಲಿ ಒಂದು ಅದನ್ನ ಪುನರುದ್ಧಾರ ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹೇಳಿರುವಂತಹ ಶಾಸನ. ಹೀಗೆ ಇವತ್ತು ಕೂಡ ಹೊಸ ಹೊಸ ವಿಷಯಗಳನ್ನ ನಾವು ತಿಳ್ಕೊತಾನೆ ಇದೀವಿ. ಹಾಗಾಗಿ ಇದೊಂದು ನಮ್ಗೆ ಮಾಯಾಭರಣಿ ಅಂತಾರಲ್ಲ, ಆ ರೀತಿ ನಮ್ಗೆ ಗೊತ್ತಿಲ್ದಿರೋಂತಹದ್ದು ಎಷ್ಟೆಷ್ಟು ವಿಷಯ ಇದೆ, ಮ್ಯಾಜಿಕ್ ಬಾಕ್ಸ್. ಅದನ್ನ ತೆಗೆದ್ರೆ ಏನೇನು ಸಿಕ್ಕುತ್ತೆ, ಏನಿತ್ತು ಏನಿಲ್ಲ ಅನ್ನೋದು ನಮ್ಗೆ ಬಹಳ ಒಂದು ಆಸಕ್ತಿ ಹುಟ್ಟಿಸುವಂತ ಸಂಗತಿ. ಈಗ ಇನ್ನೊಂದು ಚಿತ್ರ ತೋರಿಸ್ತೀನಿ. ಈ ಕೊಪ್ಪರಿಗೆ ಹಾಕಿದ್ದು ಯಾಕೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ರಸ್ತೆಗೆ ಟೋಲ್ ಬೂತ್ ಕಲೆಕ್ಷನ್ ಇದು ನಾವು ಅಂದ್ಕೋತೀವಿ ಈ ಹೈವೇಗಳು ಇನ್ನೊಂದು ಮತ್ತೊಂದು ಎಲ್ಲ ಇವತ್ತು ಬಂದಿರುವಂತಹದ್ದು ಅಂತ. ಇದು ಸುಮಾರಾಗಿ 2000 ವರ್ಷದ ಹಿಂದಿನದ್ದು, ಶಾತವಾಹನರ ಕಾಲದ್ದು. ನಾಣೆಘಾಟ್ ಅಂತ ಒಂದು ಜಾಗ ಇದೆ ಮಹಾರಾಷ್ಟ್ರದಲ್ಲಿ. ಅದು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಬಹಳ ವ್ಯಾಪಾರ ವ್ಯವಹಾರಕ್ಕೆ ಬೆಲೆ ಇತ್ತು. ಬೇರೆ ದೇಶಗಳಿಗೆ ಕೂಡ ಸಾಮಾನು ಸರಂಜಾಮ ಹೋಗ್ತಾ ಇತ್ತು, ಬರ್ತಾ ಇತ್ತು. ಇದು ಬೆಟ್ಟದ ಮೇಲಿಂದ ಕೆಳಕ್ಕೆ ಹೋಗೋದಕ್ಕೆ ಇರುವಂತ ಒಂದು ಮುಖ್ಯವಾದ ಗೇಟ್ವೇ. ಇವಾಗ ನಾವು ಸಹ್ಯಾದ್ರಿ ಅಥವಾ ಪಶ್ಚಿಮ ಘಟ್ಟ ಅಂತ ಹೇಳ್ತೀವಿ, ನಮ್ಗೆ ಗೊತ್ತು ಕರ್ನಾಟಕದಲ್ಲಿ ಚಾರ್ಮಾಡಿ ಘಾಟ್ ಇದೆ, ಆಗುಂಬೆ ಘಾಟ್ ಇದೆ. ಆ ರೀತಿ ಮಹಾರಾಷ್ಟ್ರದಲ್ಲಿ ಒಂದು ಮುಖ್ಯವಾದ ಘಾಟ್ ಇದು ನಾಣೆಘಾಟ್. ಇದು ಪ್ರತಿಷ್ಠಾನ ಅಥವಾ ಪೈಠಣ್ಣಿಂದ ಪಶ್ಚಿಮಕ್ಕೆ ಕರಾವಳಿಗೆ ಹೋಗೋದಕ್ಕೆ ಉಪಯೋಗಿಸ್ತಾ ಇದ್ದಿದ್ದ ಒಂದು ಸ್ಥಳ. ಇಲ್ಲಿ ಶಾತವಾಹನರ ಕಾಲದ ಒಂದು ಶಾಸನ, ಅದೊಂದು ವ್ಯಾಪಾರ ಪಥ ಆಗಿತ್ತು. ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು. ಅವ್ರು ಎಷ್ಟು ತಗೊಂಡು ಹೋಗ್ತಾ ಇದ್ರು ಅದರ ಮೇಲೆ ತೆರಿಗೆ ಇರ್ತಾ ಇತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದು ಅದು ನಾಣೆಘಾಟ್ ನಲ್ಲಿರುವಂತಹ ಒಂದು ಶಾಸನ. ಹೀಗೆ ಎಷ್ಟೋ ಕುತೂಹಲವಾದ ವಿಷಯ ನಮ್ಗೆ ತಿಳಿಯುತ್ತೆ. ನಾವು ಅಶ್ವಮೇಧ ಯಾಗ ಅದು ಇದು ಅಂತೆಲ್ಲ ವಿಷಯ ಕೇಳಿರ್ತೀವಿ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ. ಇದೆಲ್ಲ ಯಾವತ್ತೋ ಇತ್ತು ಅಂತ ಕಾಣುತ್ತೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದ್ರೆ ನಮ್ಮ ಕರ್ನಾಟಕದ ಮೊದಲನೇ ಪುಲಿಕೇಶಿ ಒಂದು ಅಶ್ವಮೇಧ ಯಾಗ ಮಾಡಿದ್ದಂತೆ. ಇದು ಎಷ್ಟು ನಮ್ಗೆ ಗೊತ್ತು, ಸುಮಾರಾಗಿ ಒಂದು 550ನೇ ಇಸ್ವಿ ಇರ್ಬೋದು. ಅಂದ್ರೆ ಆ ಸಮಯದಲ್ಲಿ ಅಲ್ಲಿ ಹಾಕಿದೆಲ್ಲ, ನಾನು ಕ್ರಿಸ್ತ ಶಕ 543ನೇ ಇಸ್ವಿಯಲ್ಲಿ ಚಾಲುಕ್ಯ ವಲ್ಲಭೇಶ್ವರ ಪುಲಿಕೇಶಿ ಅಶ್ವಮೇಧ ಯಾಗ ಮಾಡ್ದ ಅಂತ ಹೇಳ್ಬಿಟ್ಟು. ಹೀಗೆ ಕೆಲವು ಅಂಶಗಳು ಮುಂಚೆ ನಮ್ಮಲ್ಲಿ ಇರ್ಲಿಲ್ಲ, ಉತ್ತರ ಭಾರತದಿಂದ ಬಂದವು ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಬಹಳ 100 ವರ್ಷ ಅಥವಾ 1000 ವರ್ಷದ ಹಿನ್ನೆಲೆ ಇದೆ ಅನ್ನೋದು ನಮ್ಗೆ ಇಂಥ ಒಂದು ಶಾಸನಗಳಿಂದ ತಿಳಿಯುತ್ತೆ. ಹೀಗೆ ನೋಡ್ತಾ ಹೇಳಿದ್ರೆ ನಮ್ಮ ಜನದ ನಂಬಿಕೆಗಳು ಅಥವಾ ಧರ್ಮ ಅನ್ನೋದು ಯಾವ ರೀತಿ ಹಾಸು ಹೊಕ್ಕಾಗ್ಬಿಟ್ಟಿದೆ ಅನ್ನೋದನ್ನ ನೋಡೋದಕ್ಕೆ ಇದೊಂದು ಸುಮ್ಮನೆ ಒಂದು ಪುಸ್ತಕದ ಕುತೂಹಲವಾಗಿ ಸಿಕ್ಕಿದ್ದನ್ನ ಕೆಲವನ್ನ ಹಾಕೊಂಡಿದ್ದೀನಿ. ಈ ವಿಷಯಗಳೆಲ್ಲ ಎಷ್ಟೋ ನಾನು ಕೆಲವು ಒಳ್ಳೆ ಪುಸ್ತಕಗಳು, ಶಾಸನ ಸಾಹಿತ್ಯ ಸಂಚಯ ಅಂತ ಒಂದು ಪುಸ್ತಕ, ಮತ್ತೆ ಕನ್ನಡ ಶಾಸನಗಳು ಅಂತ ಒಂದು ಪುಸ್ತಕ, ಅದರಿಂದ ತಗೊಂಡಿದ್ದೀನಿ. ಮತ್ತೆ ಕೆಲವು ಅಂಶಗಳು ನಾನು ಹೇಳ್ತಾ ಇರೋದು ಬಹುಶಃ ಚಿದಾನಂದ ಮೂರ್ತಿ ಅವರ ಪುಸ್ತಕದಲ್ಲಿ ನಾನು ಹಿಂದೆ ಓದಿರುವಂತಹ ವಿಷಯಗಳಿರ್ಬೋದು. ಮತ್ತೆ ಕಮಲಾ ಹಂಪನ ಇವರೆಲ್ಲ ಈ ವಿಷಯಗಳ ಬಗ್ಗೆ ತುಂಬಾನೇ ಬರೆದಿದ್ದಾರೆ. ಇಲ್ಲಿ ಈ ಶಾಸನದಲ್ಲಿ ಒಂದು ಇದೆ ನೋಡಿ, ಒಬ್ಬ ಹಿಂದಿನ ರಾಜರು ಎಲ್ಲ ನಾವ್ ಅಂದ್ಕೊಂಡ್ಬಿಡ್ತೀವಿ ಅವ್ರಿಗೇನೋ ಒಂದು ಯುದ್ಧ ಕಲೆ ಗೊತ್ತಿದ್ರೆ ಸಾಕಾಗಿತ್ತು, ಒಬ್ಬ ರಾಜ ಆಳ್ಬಿಡ್ತಾ ಇದ್ರು ಅಂತ. ಆದ್ರೆ ಅವರು ಒಂದು ಬೇರೆ ಬೇರೆ ರೀತಿ ಕಲೆಗಳಲ್ಲಿ ಪ್ರವೀಣತೆ ಹೊಂದಿರ್ತಾ ಇದ್ರು. ಅವನು ಒಂದು ಮಾತುಗಾರಿಕೆ ಇರಬಹುದು ಅಥವಾ ಹಾಡುಗಾರಿಕೆ ಇರಬಹುದು, ಈ ರೀತಿ ಎಲ್ಲ ಕಲಿತಾ ಇದ್ರು ಅನ್ನೋದು ನಮ್ಗೆ ಈ ತರ ಶಾಸನಗಳಿಂದ ಗೊತ್ತಾಗುತ್ತೆ. ಅರ್ಥಶಾಸ್ತ್ರದಂತ ಪುಸ್ತಕದಲ್ಲಿ ಹೇಳುತ್ತೆ ರಾಜ ಆದವನು ಯಾವ ರೀತಿ ಅವನ ಎಜುಕೇಶನ್ ಅಥವಾ ಏನೇನನ್ನ ಮಾಡ್ಕೋಬೇಕು ಅನ್ನೋದನ್ನ ಅರ್ಥಶಾಸ್ತ್ರ ಹೇಳುತ್ತೆ. ಮತ್ತೆ ಇನ್ನು ನಮ್ಮ ಕರ್ನಾಟಕದ ಒಬ್ಬ ರಾಜ, ಚಾಲುಕ್ಯರ ರಾಜ ಸೋಮೇಶ್ವರ, ಅವನ ಮಾನಸೋಲ್ಲಾಸದಲ್ಲಿ ಕೂಡ ಅವನು ಹೇಗೆ ರಾಜರು ಯಾವ ರೀತಿಯ
ಊಟ ತಿಂಡಿ ಮಾಡ್ತಾರೆ. ಅವ್ರು ಯಾವ ರೀತಿಯ ಪಾಸ್ಟ್ ಟೈಮ್ಸ್ ಅಂದ್ರೆ ಒಂದು ಒಂದು ಬೇಟೆ ಇರ್ಬೋದು, ಅಥವಾ ಇನ್ನೊಂದು ಈಗ ಕಂಬಳ ಅಂತ ಹೇಳ್ತೀವಲ್ಲ ಆ ರೀತಿ ಆಟಗಳು, ಅಥವಾ ಈಗ ಶೇನ ಅಂದ್ರೆ ಈಗ ಹದ್ದನ್ನ ಹಾರಿಸ್ಬಿಟ್ಟು ಅದರಿಂದ ಬೇಟೆ ಆಡಿಸೋದು, ಈ ತರದ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾನೆ. ಅವನು ಕೂಡ ಒಬ್ಬ ರಾಜಕುಮಾರ ಅಂತದ್ದು ಯಾವ ರೀತಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವನು ಪ್ರಸ್ತಾಪ ಮಾಡ್ತಾನೆ. ಅಂದ್ರೆ ನಾವು ಅಂದ್ಕೊಂಡ್ಬಿಡ್ತೀವಿ ರಾಜನ ಮಗ ರಾಜ ಆಗ್ಬಿಡ್ತಾ ಇದ್ದ, ಏನು ಬಹಳ ಸುಲಭ ಅಂತ. ಆದ್ರೆ ಅಷ್ಟು ಸುಲಭ ಆಗಿರ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಅದನ್ನ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಬೇಕಾದ ಪರಿಣಿತಿಯನ್ನ ಪಡಿಬೇಕಾಗಿತ್ತು, ಅದನ್ನ ಕೊಡ್ತಾ ಇದ್ರು ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಹಾಗೆ ಒಂದು ಧರ್ಮ ಅಥವಾ ದಾನ ಧರ್ಮ ಮಾಡಬೇಕು ಅನ್ನೋದು ಕೂಡ ಒಂದು ನಮ್ಮ ಸಾಂಸ್ಕೃತಿಕ ನಂಬಿಕೆ. ಒಂದು ದೇವಸ್ಥಾನ ಕಟ್ಟಿಸ್ಬೇಕು, ಒಂದು ಕೆರೆಯನ್ನ ಕಟ್ಟಿಸ್ಬೇಕು, ಜನಕ್ಕೆ ಸಹಾಯ ಆಗುವಂತದ್ದನ್ನ ಮಾಡ್ಬೇಕು ಅಂತ. ಈಗ ಹಲವರು ಈ ದೇವಸ್ಥಾನಗಳು ನೀವು ಪರ್ಟಿಕ್ಯುಲರ್ಲಿ ನೀವು ಕೆಲವು ಶಾಲಾ ಪುಸ್ತಕಗಳನ್ನ ನೋಡಿದ್ರೆ ಬೇರೆಯವರನ್ನ ದುಡ್ಡನ್ನ ಅದನ್ನ ವಸೂಲಿ ಮಾಡ್ಕೊಂಡ್ಬಿಟ್ಟು ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿಸಿದ್ರು ಅನ್ನೋ ರೀತಿ ಬರ್ದಿರ್ತಾರೆ. ಆದ್ರೆ ನೀವು ವಸ್ತುಸ್ಥಿತಿ ನೋಡಿದ್ರೆ ದೇವಸ್ಥಾನ ಅನ್ನೋದು ಒಂದು ಆ ಸಂದರ್ಭದ ಒಂದು ಸಾಂಸ್ಕೃತಿಕ ಕೇಂದ್ರ. ಅಂದ್ರೆ ಒಂದು ದೇವಸ್ಥಾನ, ದೊಡ್ಡ ದೇವಸ್ಥಾನ ಒಂದು ಬಳಕೆಯಲ್ಲಿ ಇದ್ರೆ ಅದರಲ್ಲಿ ಕೆಲಸ ಮಾಡೋರು ನೂರಾರು ಜನ. ಅಂದ್ರೆ ಅಲ್ಲಿ ಬರೋ ಭಕ್ತರಿಗೆ ಪ್ರಸಾದ ಮಾಡೋರು, ಅಡುಗೆ ಮಾಡೋರು, ಆ ಅಡುಗೆ ಮಾಡೋದಕ್ಕೆ ಅದಕ್ಕೆ ಸಾಮಗ್ರಿಗಳನ್ನ ತಂದು ಹಾಕುವಂತ ರೈತರು, ಮತ್ತೆ ಅಲ್ಲಿ ಇರೋ ಜನಗಳಿಗೆ ಬಟ್ಟೆ ಬರೆಯನ್ನ ಮಾಡುವಂತ ನೇಕಾರರು, ಮತ್ತೆ ಅಲ್ಲಿ ಸಂಗೀತ ಮಾಡುವಂತ ಸಂಗೀತಗಾರರು, ಮತ್ತೆ ಅಲ್ಲಿ ನೃತ್ಯ ಮಾಡುವಂತ ನೃತ್ಯಗಾರ್ತಿಯರು, ಮತ್ತೆ ಅವ್ರನ್ನೆಲ್ಲ ಸಸ್ಟೈನ್ ಅಂದ್ರೆ ಅವ್ರನ್ನೆಲ್ಲ ಉಳಿಸಿ ಬೆಳೆಸೋದಕ್ಕೆ ಬೇಕಾಗಿರುವಂತಹ ಶಿಕ್ಷಕರು. ಅಂದ್ರೆ ಒಂದು ಸಮಾಜದ ಬಹಳ ಜನಗಳನ್ನ ಒಂದು ದೇವಸ್ಥಾನ ಮುಟ್ತಾ ಇತ್ತು. ಹಾಗಾಗಿ ಒಂದು ದೇವಸ್ಥಾನ ಒಂದು ಹಳ್ಳಿಯ ಕೇಂದ್ರ, ಒಂದು ಊರಿನ ಕೇಂದ್ರ ಆಗಿರ್ತಾ ಇತ್ತು, ಸಂಪತ್ತಿನ ಕೇಂದ್ರ ಕೂಡ ಆಗಿರ್ತಾ ಇದ್ದಿದ್ದು ಇದೇ ಕಾರಣಕ್ಕೆ. ಯಾವ ರೀತಿ ನಂಬಿಕೆ ಇತ್ತು ಅಂದ್ರೆ ಪುಣ್ಯಕ್ಕೆಲ್ಲ ಈಶ್ವರ ಪ್ರತಿಷ್ಠೆಯೇ ಮುಖ್ಯ, ಈಶ್ವರ ಪ್ರತಿಷ್ಠೆ ಮಾಡಿದವನು ಈಶ್ವರನೇ ಆಗುತ್ತಾನೆ, ಆ ದೇವರಿಗೆ ಆ ಪ್ರತಿಷ್ಠಾಪಕನ ಹೆಸರೇ ಬರುವುದು ಅಂತ ಹೀಗೆ ಒಂದು ಶಾಸನದಲ್ಲಿ ಬರೆದಿದೆ. ಸಿರಸಿಂಗಿ ಅನ್ನೋ ಊರಿನಲ್ಲಿರುವಂತ 1186ನೇ ಇಸ್ವಿ ಅಂತ ಶಾಸನ. ಈಗ ನೀವೇ ನೋಡಿರ್ತೀರ ಎಷ್ಟೋ ಊರಿನಲ್ಲಿ ಆ ಬೇರೆ ಬೇರೆ ಹೆಸರಿನ ಈಶ್ವರ ದೇವರನ್ನ, ಅದೆಲ್ಲ ಅದನ್ನ ಯಾರು ಕಟ್ಟಿಸಿದ್ರು ಅನ್ನೋದ್ರ ಮೇಲೆ ಇರುತ್ತೆ. ಉದಾಹರಣೆಗೆ ಹಾಸನ ಹತ್ರ ಕೋರವಂಗಲ ಅಂತ ಇದೆ, ಅಲ್ಲಿ 3 ದೇವಸ್ಥಾನಗಳಿದೆ, ಈಶ್ವರ ದೇವಸ್ಥಾನಗಳು. ಒಂದು ಬೂಚೀಶ್ವರ, ಬೂಚಿ ನಾಯಕ ಅನ್ನೋನು ಕಟ್ಟಿಸಿದ್ದು ಬೂಚೀಶ್ವರ, ಮತ್ತೆ ಇನ್ನೊಬ್ಬ ಗೋವಿಂದ ಅನ್ನೋನು ಕಟ್ಟಿಸಿದ್ದು ಗೋವಿಂದೇಶ್ವರ, ಮತ್ತೆ ನಾಕರಸು ಅನ್ನೋನು ಕಟ್ಟಿಸಿದ್ದು ನಾಕೇಶ್ವರ. ಇದೇ ರೀತಿ ಬೇರೆ ಬೇರೆ ಈಶ್ವರನ ಹೆಸರು ಕೊಡ್ತಾ ಇದ್ದಿದ್ದು ಯಾರು ಕಟ್ಟಿಸಿದ್ರೋ ಅವನಿಗೆ ಕೊಡ್ತಾ ಇದ್ರು. ದೊಡ್ಡ ವ್ಯಕ್ತಿಗಳನ್ನ ಕೂಡ ನಾವು ಇದ್ರಲ್ಲಿ ನೋಡ್ತೀವಿ. ದಾನಿಗಳು ಯಾವ ರೀತಿ ಇದ್ರು, ಹೇಗೆ ಜನೋಪಯೋಗಿ ಕಾರ್ಯಗಳನ್ನ ಮಾಡ್ತಾ ಇದ್ರು. ಇಲ್ಲಿ ಒಬ್ಬ ಗೌಂಡ ಅನ್ನೋದು ಇವತ್ತು ಗೌಡ ಅಂತ ನಾವ್ ಏನ್ ಹೇಳ್ತೀವೋ ಅದು ಗೌಂಡ ಅಂತ ಇತ್ತು. ಆದಿಗೌಂಡ ಅನ್ನೋನು ಅವನನ್ನ ಇಲ್ಲಿ ಇದೊಂದು ಶಾಸನದಲ್ಲಿ ಹೊಗಳ್ತಾ ಇದ್ದಾರೆ. ಅವ್ನು ಏನ್ ಮಾಡ್ತಾ ಇದ್ದ ಅಂದ್ರೆ ಹಸಿದರ ಮೊಗಂ ನೋಡಂ, ಅವನಿಗೆ ಒಬ್ಬ ಹಸಿದೋರ ಮುಖ ನೋಡಕ್ ಆಗ್ತಾ ಇರ್ಲಿಲ್ವಂತೆ. ಅಂದ್ರೆ ಹಸಿದೋರ್ ನೋಡಿದ್ರೆ ತಕ್ಷಣ ಅವ್ರಿಗೆ ಊಟ ಹಾಕ್ಬೇಕು ಅನ್ನೋಂತಹ ಇರುವಂತಹ ವ್ಯಕ್ತಿ ಅವನು. ಆಯ್ತಾ, ಆ ರೀತಿ ಅವನು ಒಂದು ಕೊಡುಗೈ ದಾನಿಯಾಗಿದ್ದ. ಕೆರೆಯನ್ ಕಟ್ಟಿಸುತ್ತಿರ್ಬೋದು ಅಂದ್ರೆ ಕೆರೆಗಳನ್ನು ಕಟ್ಟಿಸ್ತಾ ಇದ್ದ. ಅರವಂಟಿಗೆ ಇಡಿಸುತ್ತಿರ್ಬೋದು ಅಂದ್ರೆ ಅರವಟ್ಟಿಗೆ ಅಂತ ಹೇಳಿದ್ರೆ ಅರಂ ಅಂದ್ರೆ ಈಗ ಬೇರೆ ಬೇರೆ ಊರುಗಳಿಂದ ಹೋಗುವಾಗ ಅಲ್ಲಲ್ಲಿ ತಂಗೋದಕ್ಕೆ ಇರ್ಬೇಕಾಗಿದ್ದಂತ ಒಂದು ವ್ಯವಸ್ಥೆ, ಅವ್ರಿಗೆ ನೀರು ಉಪಹಾರ ಆಹಾರ ಸಿಕ್ಕುವಂತಹ ಸ್ಥಳ. ಈ ರೀತಿ ಮಾಡಿಸ್ತಾ ಇದ್ದ ಅವನು ಅಂತ ಹೇಳ್ಬಿಟ್ಟು ಇಲ್ಲಿ ಆದಿಗೌಂಡನ್ ಈ ರೀತಿ ಅವನಿಗೆ ಏನಂತ ಹೇಳ್ತಾ ಇದೆ ಅಂದ್ರೆ ಇದೇ ಅವನ ವ್ಯಸನ, ಅಂದ್ರೆ ಅವನ ಚಟ ಆಗಿತ್ತಂತೆ. ಅವನಿಗೆ ದಾನ ಮಾಡೋದು, ಕೆರೆಯನ್ನ ಕಟ್ಟಿಸೋದು, ಅರವಟ್ಟಿಗೆಯನ್ನ ಮಾಡಿಸೋದು, ಇದೆಲ್ಲ ಅವನ ವ್ಯಸನ ಆಗಿತ್ತು. ಈ ವ್ಯಸನ ಇರುವಂತಹ ಆದಿಗೌಡನನ್ನ ಯಾರು ಹೋಲೋರು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಶಾಸನ ಆಯ್ತು ನೋಡಿ. ಎಷ್ಟೋ ಜನ ದಾನಗಳನ್ನ ಮಾಡಿರುವಂತಹದ್ದಿದ್ದಾರೆ. ನಾವು ಹೆಚ್ಚಾಗಿ ಕೇಳ್ಬಿಡ್ತೀವಿ, ಹಿಂದೆ ಹೆಂಗಸರುಗೆ ಯಾವುದೇ ರೀತಿಯ ಬೆಲೆ ಇರಲಿಲ್ಲ, ಪುರುಷ ಕೇಂದ್ರಿತ ಸಮಾಜ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಶಾಸನಗಳನ್ನ ನೋಡಿದ್ರೆ ಬೇಕಾದಷ್ಟು ಹೆಂಗಸರು, ರಾಣಿಯರಿರ್ಬೋದು, ಅಥವಾ ಸಾಮಾನ್ಯ ವ್ಯಕ್ತಿಗಳು, ಎಷ್ಟೋ ಜನ ನೋಡಿದ್ರೆ ನೀವು ವ್ಯಾಪಾರಸ್ಥೆಯರು, ಬಣಜಿಗರು, ಇಂಥವ್ರೆಲ್ಲ ದಾನ ಮಾಡಿರೋದೇ ಇರ್ಬೋದು. ಆ ತರ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇರ್ಬೋದು ಒಂದು ರೀತಿಯಲ್ಲಿ ಪುರುಷರಿಗೆ ಜಾಸ್ತಿ ಪ್ರಧಾನತೆ ಇದ್ದಿರಬಹುದು. ಆದ್ರೆ
ಸ್ತ್ರೀಯರ್ನ ಪೂರ್ತಿ ಕಾಲು ಕಸ ಮಾಡ್ಬಿಟ್ಟಿದ್ರು ಅನ್ನೋ ಒಂದು ಕಲ್ಪನೆ ಇರೋದು ಮಾತ್ರ ತಪ್ಪು ಅಂತ ನನ್ಗೆ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ. ನೀವು ಪುಸ್ತಕದಲ್ಲಿ ನಿಮ್ಗೆ ಇದನ್ನೆಲ್ಲ ಹೇಳ್ದೆ ಇರ್ಬೋದು, ಆದ್ರೆ ನೀವಾಗೆ ಇದನ್ನೆಲ್ಲ ಓದಿದಾಗ ಆ ರೀತಿ ಪೂರ್ತಿ ಒಂದು ಮೂಲೆಗೆ ತಳ್ಳಿರುವಂತಹ ಪರಿಸ್ಥಿತಿ ಇರ್ಲಿಲ್ಲ ಅನ್ನೋದು ನಿಮ್ಗೆ ಒಂದು ರೀತಿ ಗೊತ್ತಾಗುತ್ತೆ. ಇಲ್ಲಿ ಇನ್ನೊಂದು ಕಡೆ ಬಳ್ಳಿಗಾವಿಯ ಒಂದು ವರ್ತಕರು ಅಂದ್ರೆ ವ್ಯಾಪಾರಿಗಳನ್ನ ಹೊಗಳುವಂತಹ ಒಂದು ಶಾಸನ ನಾವು ನೋಡಿದ್ರೆ ಹಿಂದೆ ತುಂಬಾ ಶಾಸನಗಳು ಅಥವಾ ತುಂಬಾ ದೇವಸ್ಥಾನಗಳಲ್ಲಿ ಇರುವಂತಹ ಕೆಲಸಗಳನ್ನ ವ್ಯಾಪಾರಿಗಳು ಮಾಡಿಸಿದ್ದಾರೆ. ಇವತ್ತು ಕೂಡ ನೀವು ಅದನ್ನ ನೋಡ್ಬೋದಲ್ವಾ? ನೀವು ಉದಾಹರಣೆಗೆ ಯಾವುದೋ ಒಂದು ಕ್ರಮವನ್ನ ಸ್ಪಾನ್ಸರ್ ಮಾಡೋದಕ್ಕೆ ಯು ಗೆಟ್ ಎ ಬಿಸ್ನೆಸ್ ಅಲ್ವಾ? ಅದೇ ರೀತಿ ಯಾಕೆ ಅಂದ್ರೆ ಅವ್ರಿಗೆ ಒಂದು ಅದರಿಂದ ಹಣಕಾಸಿನ ಅವರ ವ್ಯಾಪಾರದ ವೃದ್ಧಿ ಕೂಡ ಆಗ್ತಾ ಇತ್ತು. ಅವರ ಇಂಟ್ರೆಸ್ಟ್ ಅಥವಾ ಅವರ ಅನುಕೂಲಕ್ಕೆ ಅವ್ರು ಮಾಡ್ತಾ ಇದ್ದಿರಬಹುದು, ಆದ್ರೆ ಬೇರೆಯವರಿಗೆ ಕೂಡ ಸಹಾಯ ಆಗ್ತಿತ್ತು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಇಲ್ಲಿ ಹೇಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ಬಳ್ಳಿಗಾವೆ ವರ್ತಕರು ಹೇಗೆ ಅಂದ್ರೆ ಅವರು ಕೆಟ್ಟ ವಸ್ತು ಕೊಟ್ಬಿಟ್ರೆ ಖಂಡಿತ ಕೊಡ್ತಾ ಇರ್ಲಿಲ್ಲ, ಏನಂದ್ರು ಕೆಟ್ಟ ವಸ್ತುನ ಮಾರ್ತಾ ಇರ್ಲಿಲ್ಲ. ಈ ರೀತಿ ಬಳ್ಳಿಗಾವೆ ಅಂತ ಹೇಳಿದ್ರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಒಂದು ಊರು. ಈಗ ನಮ್ಮ ಕರ್ನಾಟಕದಲ್ಲಿ ಬಹಳ ಹಿಂದಿನಿಂದ ಕದಂಬರು ಮತ್ತೆ ನಂತರ ಚಾಲುಕ್ಯರು ನಂತರ ಹೊಯ್ಸಳರು ಇವ್ರದೆಲ್ಲ ಕೇಂದ್ರ ಆಗಿದ್ದಂತ ಒಂದು ಊರು ಅದು. ಇನ್ನೊಂದು ದೀವಳಬ್ಬ ಅಂತ ಅನ್ನೋಳೊಬ್ಳು ಮುಳುಬಾಗಿಲಿನ ಹತ್ರ ಒಂದು ಕೆರೆ ಕಟ್ಟಿಸಿದ್ಲು. ಕೆರೆ ಕಟ್ಟಿಸಿದ್ದ ಬಗ್ಗೆ ಇದ್ರಲ್ಲಿ ಹೇಳ್ತಾ ಇದೆ, ಹಿಂದೆ ನೀವು ಎಷ್ಟೋ ಊರುಗಳನ್ನ ನೋಡಿರ್ತೀರಾ, ಸಂದ್ರ ಅಂತ ಹೇಳಿ, ಅಮ್ಮಸಂದ್ರ, ಚಾಮಸಂದ್ರ, ರಾಮಸಂದ್ರ ಅಂತೆಲ್ಲ. ಈ ಸಂದ್ರ ಅಂತ ಹೇಳೋದು ಸಮುದ್ರ ಅನ್ನೋದರ ರೂಪ. ಅಂದ್ರೆ ಅಲ್ಲೆಲ್ಲ ಒಂದೊಂದು ಕೆರೆ ಇದ್ದಿರುತ್ತೆ, ಒಂದು ದೊಡ್ಡ ಕೆರೆ ಇದ್ದಿರುತ್ತೆ. ಆ ದೊಡ್ಡ ಕೆರೆಗಳಿಗೆ ಸಮುದ್ರ ಅಂತ ಹೇಳಿ ಸಂದ್ರ ಅಂತ ಹೇಳಿ ಸಂದ್ರ ಅಂತ ಆಗಿದೆ. ಇದು ದೀವಳಬ್ಬ ಸಮುದ್ರಂ ಅನ್ನೋ ಒಂದು ಕೆರೆಯ ಬಗ್ಗೆ, ಕೆರೆಯನ್ನ ಕಟ್ಟಿಸಿದ್ದ ದೀವಳಬ್ಬೆ ಅನ್ನೋ ವಿಷಯ ಇಲ್ಲಿ ಹೇಳಿದೆ. ಇಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಅದ್ ನೋಡೋದಕ್ಕೆ ಲವಣಾಂಬೋಧಿ ಅಂದ್ರೆ ಸಾಗರದಂತೆ ದೊಡ್ಡದಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಅದರ ವಿಷಯ ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಹೊಗಳಿದ್ದಾರೆ. ಮತ್ತೆ ಹೇಳ್ದಂಗೆ ನಾನು ತುಂಬಾ ದೇವಸ್ಥಾನಗಳಿಗೆ ಇದ್ದಿದ್ದ ಪೋಷಣೆ ನಮ್ಗೆ ನೇರವಾಗಿ ರಾಜರಿಂದ ಅಲ್ಲ, ಅರಸರಿಂದ ಅಲ್ಲ, ಆದ್ರೆ ಅವರ ಕೈ ಕೆಳಗೆ ಇದ್ದ ಕೆಲಸಗಾರರು ಅಂತ ಹೇಳಿದ್ರೆ ಅವರ ಅಧಿಕಾರಿಗಳು, ಎರಡನೇ ಮಟ್ಟದ ಗ್ರಾಮ ಮಟ್ಟದ ಅಥವಾ ಪ್ರದೇಶ ಮಟ್ಟದ ಅಧಿಕಾರಿಗಳು ಯಾರು ಇರ್ತಿದ್ರೋ ಅಂಥವರಿಂದ ಮತ್ತೆ ದೊಡ್ಡ ದೊಡ್ಡ ವ್ಯಾಪಾರಿಗಳಿಂದ ಇವರುಗಳಿಂದ ಆಗಿದೆ ಈ ತರ ದೇವಸ್ಥಾನಗಳೆಲ್ಲ. ಉದಾಹರಣೆಗೆ ನಾವು ಬೇಲೂರಿನ ದೇವಸ್ಥಾನವನ್ನ ಮಾಡಿಸಿದ್ದು ಹೊಯ್ಸಳ ವಿಷ್ಣುವರ್ಧನ ಅಂತ ಹೇಳಿದ್ರೆ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನವನ್ನ ಮಾಡಿಸಿದ್ದು ಕೇತುಮಲ್ಲ ಅಂತ ಒಬ್ಬ ನಾಯಕ. ಈ ರೀತಿ ದೇವಾಲಯ ಸಂಸ್ಕೃತಿ ಅವತ್ತು ಇತ್ತು ಅನ್ನೋದಕ್ಕೆ ನಮ್ಗೆ ಶಾಸನಗಳಿಂದ ತಿಳ್ಕೊತೀವಿ. ಇನ್ನೊಂದು ಕುತೂಹಲವಾದ ವಿಷಯ ಏನಂತ ಹೇಳಿದ್ರೆ, ಇದೊಂದು ಮಾತು ಹೇಳ್ತಾರೆ, ಹಿಂದೆಲ್ಲ ವಿದ್ಯೆಯನ್ನ ಕಲಿಸ್ತಾ ಇರ್ಲಿಲ್ಲ ಎಲ್ಲರಿಗೂ, ಜಾತಿ ಆಧಾರದಿಂದ ಒಬ್ಬರಿಗೆ ವಿದ್ಯೆ ಕೊಡೋದನ್ನ ಬಿಡ್ತಾ ಇರ್ಲಿಲ್ಲ ಅಂತ. ಆದ್ರೆ ಇದರಲ್ಲಿ ಒಂದು 2-3 ರೀತಿಯ ಅಂಶಗಳನ್ನ ನೋಡ್ಬೋದು. ಒಂದು ಹಿಂದಿನ ನಾವು ಎಕಾನಮಿ ಹೇಗಿದೆ ಅಂತ ಹೇಳಿದ್ರೆ, ವ್ಯಾಪಾರಿಯ ಮಗ ವ್ಯಾಪಾರಿ ಆಗ್ತಾ ಇದ್ದ ಸಾಧಾರಣವಾಗಿ, ವೈದ್ಯನ ಮಗ ವೈದ್ಯ ಆಗ್ತಾ ಇದ್ದ, ಯಾಕಂದ್ರೆ ಸಂಗೀತಗಾರನ ಮಗ ಸಂಗೀತಗಾರ ಆಗ್ತಾ ಇದ್ದ, ಯಾಕಂದ್ರೆ ಅವರು ಬರೀ ಪುಸ್ತಕ ಓದಿ ಕಲಿಯದೇನೆ ಒಂದು ರೀತಿ ಅಪ್ರೆಂಟಿಸ್ ಆಗಿ ಕಲಿತಾ ಇದ್ದಿದ್ದ ಕಾರಣ ಅದ್ರಲ್ಲಿ ಇತ್ತು. ಮತ್ತೆ ಆದ್ರೆ ಕೆಲವರು ಇದನ್ನ ದಾಟಿ ಬಿಟ್ಟು ಬೇರೆ ಬೇರೆ ಇದನ್ನ ಕೆಲಸಗಳನ್ನ ಮಾಡಿರೋಂಥವ್ರು ಇದ್ರು. ಒಂದು ಮಟ್ಟಕ್ಕೆ ಕಮ್ಮಿ ಇರ್ಬೋದು, ಒಂದು ಮಟ್ಟಕ್ಕೆ ಇವತ್ತಿನ ಮಟ್ಟಕ್ಕೆ ತರ ಅಲ್ಲದೆ ಇದ್ರು ಅವ್ರಿಗೆ ಯಾವ ರೀತಿ ಸಾಧ್ಯನೋ, ಎಲ್ಲಿ ಮಾಡಕ್ ಸಾಧ್ಯನೋ ಆ ರೀತಿ ಮಾಡಿರೋದು ಉಂಟು. ಉದಾಹರಣೆಗೆ ಇಲ್ಲೊಂದ್ ಕಡೆ ಕೆಂಪೇಗೌಡರ ಒಂದು ಇದರಲ್ಲಿ ಬೇರೆ ಬೇರೆ ಜನಕ್ಕೆ ಮಾಡಿದಾಗ ಒಬ್ಬ ವೀರೇಶ ಎಂಬ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು ಒಬ್ಬ ಧರ್ಮವಿದನು ಮತ್ತೆ ವಿದ್ವತ್ ಪ್ರಜೆ ಅಂತ ಹೇಳ್ಬಿಟ್ಟು ಅವನನ್ನ ಹೊಗಳಿರುವಂತಹ ಒಂದು ಶಾಸನ. ಇದೇ ರೀತಿ ನಾವು ತುಂಬಾ ಹಿಂದೆ ನೋಡಿದ್ರೆ ನಾವೇನು ನೋಡ್ತೀವಿ, ವೈಶ್ಯರು ಅಂತ ಹೇಳಿದ್ರೆ ವ್ಯಾಪಾರಿಗಳು ಅಂತ ಹೇಳ್ತಾ ಇದ್ರೆ, ಒಂದು ಸುಮಾರಾಗಿ 1800 ವರ್ಷದ ಹಿಂದೆ ಇರುವಂತಹ ಒಂದು ಮೃಚ್ಛಕಟಿಕಾ ನಾಟಕದಲ್ಲಿ ಇರುವಂತಹ ಚಾರುದತ್ತ ಅನ್ನೋನು, ಅವನು ಜಾತಿಯಿಂದ ಬ್ರಾಹ್ಮಣ ಆದ್ರೆ ವೃತ್ತಿಯಿಂದ ವರ್ತಕ, ವ್ಯಾಪಾರಿ. ಅಂದ್ರೆ ಅವನು ಬೇರೆ ಬೇರೆ ದೇಶಗಳಿಗೆ ಹೋಗುವಂತಹ ಒಂದು ಹಡಗುಗಳನ್ನ ಇಟ್ಕೊಂಡಂತಹ ಸಾರ್ಥವಾಹ, ಅಂದ್ರೆ ಒಂದು ರೀತಿ ಕಾರವಾನ್ ಅಂತ ಏನ್ ಹೇಳ್ತೀವಿ, ಅದನ್ನ ಇಟ್ಕೊಂಡವನು ಅಂತ ಗೊತ್ತಾಗತ್ತೆ. ಈ ರೀತಿ ಅವರ ಕಟ್ಟುಪಾಡಿಗಿಂತ ಹೊರಗಡೆ ಬಂದ್ಬಿಟ್ಟು ಕೂಡ ಕೆಲಸಗಳನ್ನ ಮಾಡಿದವರು
ನಾವು ನೋಡ್ತೀವಿ. ಇದೊಂದು ವಿಶೇಷವಾದ ಶಾಸನ. ನಾನು ಟ್ವಿಟರ್ ನಲ್ಲಿ ಸೀತಾಲಕ್ಷ್ಮಿನವ್ರು ಹಾಕಿದ್ದ ಪಿಕ್ಚರ್ ನ ತಗೊಂಡಿದ್ದೀನಿ. ಇಲ್ಲಿ ಒಂದು ಲಕ್ಷ್ಮೀಧರ ಅಂತ ಒಬ್ಬ ಅಮಾತ್ಯ, ವಿಜಯನಗರ ಕಾಲದವನು. ಅವನಿಗೆ ಅವನ ತಾಯಿ ಹಾಲು ಕುಡಿಸುವಾಗ ಹೇಳ್ತಾ ಇದ್ಲಂತೆ, ನೀನು ಕೆರೆ ಕಟ್ಸು, ಬಾವಿ ಕಟ್ಸು, ಈ ರೀತಿ ಒಳ್ಳೆ ಕೆಲಸಗಳನ್ನ ಹೇಗ್ ಮಾಡ್ಬೇಕು ಅಂತ. ಇದು ಈ ಅಧಿಕಾರಿಗಳಿಗೆ ಒಂದು ಎಲ್ಲಿಂದ ಅವ್ರು ಹುಟ್ಟಿದ ಮಕ್ಕಳಿಂದ ಒಳ್ಳೆ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾವು ನೋಡ್ಬೋದು. ಅಂದ್ರೆ ಧರ್ಮ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನ ಬೆಳೆಸೋದು ಒಂದು ಸಂಸ್ಕೃತಿಯಿಂದ ಹುಟ್ಟಿ ಬೆಳೆದು ಬಂದ ಒಂದು ವಿಧಾನ ಅಂತ ನಾವು ಅದನ್ನ ಗಮನಿಸಬಹುದು. ಜಾತಿ ಮತಗಳನ್ನ ಬಿಟ್ಟು ಅದರಿಂದ ಹೊರಗಡೆ ಬೇರೆ ಬೇರೆ ನವರು ಕೂಡ ಇದನ್ನ ಮಾಡ್ತಾ ಇದ್ರು. ಉದಾಹರಣೆಗೆ ಇಲ್ಲೊಬ್ಬ ಒಂದು 6ನೇ ವಿಕ್ರಮಾದಿತ್ಯನ ಕಾಲ 1087ನೇ ಇಸ್ವಿಯ ಶಾಸನ. ಇದರಲ್ಲಿ ಈ ದೇವಸ್ಥಾನ ಕಟ್ಟಿಸಿದ್ದು ಯಾರು? ನಾಪಿತ ಅಂದ್ರೆ ನಾವು ಕ್ಷೌರಿಕ ಅಂತ ಏನ್ ಹೇಳ್ತೀವಿ, ಕ್ಷೌರಿಕ. ಅವನ ವೃತ್ತಿಯಲ್ಲಿ ಬಹಳ ಚೆನ್ನಾಗಿ ಮಾಡಿದಿರ್ಬೇಕು. ಇಲ್ಲದೆ ಇದ್ರೆ ಅವನಿಗೆ ಈ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂದ್ರೆ ಯಾರಿಗೇ ಆಗ್ಲಿ ಅದಕ್ಕೆ ಬೇಕಾದ ಹಣ, ಸಹಾಯ ಬೇಕಲ್ವಾ. ಈಗ ಕೂಡ ನೀವು ನೋಡ್ತೀರಲ್ವಾ, ಯಾವ್ದೋ ಒಂದು ಹೈಫೈ ಬೊಟಿಕ್ ಇಟ್ಕೊಂಡಿರುವಂತಹ ಮಾಡಿರೋ ತರ ಆಗಿನ ಕಾಲದ ಅವನು ಆ ರೀತಿ ಒಂದು ವ್ಯವಹಾರ ಇದ್ದಿರ್ಬೇಕು. ಅವನಿಗೆ ಬಹಳ ದುಡ್ಡು ಮಾಡಿದ್ದಿರ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಸಿರ್ಬೇಕು. ಹಾಗಾಗಿ ಅವನು ಒಂದು ಈ ರೀತಿ ದೇವಸ್ಥಾನ ಕಟ್ಟಿಸಿದ್ದ ಅಂತ ನಾವು ಊಹೆ ಮಾಡ್ಬೋದು. ಆಗ್ಲೇ ಹೇಳ್ದೆ ಇದು ನಾನು ಗೋವಿಂದೇಶ್ವರ, ನಾಕೇಶ್ವರ ಅಂತ ಹೇಳ್ಬಿಟ್ಟು. ಇದರಲ್ಲಿ ಹೇಗೆ ಅವನನ್ನ ಹೊಗಳ್ತಾನೆ ನೋಡಿ. ಸ್ಥಿರನೇ ಸದ್ಗುಣಿಯೇ ವಿವೇಕ ನಿಧಿಯೇ ವಿದ್ವಜ್ಜನಾಧಾರನೆ ನಿರಹಂಕಾರ ವಿನೋದನೆ ಮನುಮುನಿ ಪ್ರಖ್ಯಾತನೆ ನಾಕನೆ. ಸ್ಥಿರನೇ ಸದ್ಗುಣಿಯೇ ವಿವೇಕ ನಿಧಿಯೇ ವಿದ್ವಜ್ಜನಾಧಾರನೆ ನಿರಹಂಕಾರ ವಿನೋದನೆ ಮನುಮುನಿ ಪ್ರಖ್ಯಾತ ಕೀರ್ತಿ ಧ್ವಜಂ. ಈ ರೀತಿ ಅವನನ್ನ ಹೊಗಳ್ತಾ ಇದ್ದಾರೆ. ಕೆಲವರು ಹೇಳೋದುಂಟು, ಈ ತರ ಶಾಸನಗಳಲ್ಲಿರೋ ವರ್ಣನೆಗಳನ್ನೆಲ್ಲ ನೀವು ಪೂರ್ತಿ 100ಕ್ಕೆ 100 ಸತ್ಯ ಅಂತ ತಗೊಳಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಬೇಕಾದ ಹಾಗೆ ಬರ್ಸಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಅದರ ಒಂದು ಅಂಶ ಏನು ಅಂತ ಹೇಳಿದ್ರೆ, ಯಾರಿಗಾದ್ರೂ ಒಂದು ದಾನ ಮಾಡಿದ್ರೆ ಆ ದಾನ ಮಾಡಿದ ಒಂದು ಹಳ್ಳಿ ಅಥವಾ ಆ ಒಂದು ಆದಾಯ ಇನ್ನೊಬ್ರಿಗೆ ಹೋಗುತ್ತೆ ಅಂದ್ರೆ ಅದು ಮಾತ್ರ ಮುಖ್ಯ. ಈ ರೀತಿ ಒಂದು ಪದ್ಯಗಳ ಮೇಲೆ ಪದ್ಯ ಬರೆಯೋದಕ್ಕೆ ಸುಮ್ನೆ ಬರಿತಾ ಇದ್ರು ಅಂತ ನನ್ಗನ್ಸೋದಿಲ್ಲ. ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು, ಆದ್ರೆ ಪೂರ್ತಿ ಇದ್ರೋದೆಲ್ಲ ಉತ್ಪ್ರೇಕ್ಷೆ ಅಂತ ಹೇಳೋದು ಸ್ವಲ್ಪ ತಪ್ಪಾಗುತ್ತೆ. ನಾವು ಒಂದ್ ಮಾತು ಹೇಳಿದ್ನಲ್ಲ, ನಮ್ಮ ಭಾರತದಲ್ಲಿ ಚೆನ್ನಾಗಿ ರೆಕಾರ್ಡ್ಸ್ ಇಡ್ತಾ ಇರ್ಲಿಲ್ಲ, ದಾಖಲೆಗಳು ಇಡ್ತಾ ಇರ್ಲಿಲ್ಲ, ಬರವಣಿಗೆ ಇಡ್ತಾ ಇರ್ಲಿಲ್ಲ. ಹಾಗಾಗಿ ನಮ್ಮ ಇತಿಹಾಸದ ಎಷ್ಟೋ ವಸ್ತುಗಳು ನಮ್ಗೆ ಗೊತ್ತಿಲ್ಲ, ಅದು ಬರೀ ಹೇಳಿಕೆ ಮಾತು, ನಂಬಕ್ಕಾಗೋದಿಲ್ಲ ಅಂತ ಒಂದು ಅಪನಂಬಿಕೆಯ ಮಾತುಗಳನ್ನ ನೀವು ಆಗಾಗ ಕೇಳ್ತಿರ್ತೀರ. ಆದ್ರೆ ಇದು ಯುವಾನ್ ಚಾಂಗ್ ಅಂತ ನಾವು ಯಾರು ಹೇಳ್ತೀವಿ, ಚೈನೀಸ್ ಯಾತ್ರಿಕ, ಇವನು ಪುಲಿಕೇಶಿ ಸಮಯದಲ್ಲಿ ಭಾರತಕ್ಕೆ ಬಂದಿದ್ದ, ಕರ್ನಾಟಕಕ್ಕೆ ಕೂಡ ಬಂದಿದ್ದ. ಕರ್ನಾಟಕ, ಕಾಂಚೀಪುರಂಗೆ ಹೋದ, ಮತ್ತೆ ಗೋವಾ, ಇಡೀ ಭಾರತವನ್ನ ಸುತ್ತಾಡಿದ ಒಬ್ಬ ಬೌದ್ಧ ಯಾತ್ರಿಕ. ಅವನು ಹೇಳ್ತಾನೆ, ದಾಖಲೆಗಳನ್ನ ಇಟ್ಟಿದ್ದು ಅದನ್ನ ಪ್ರತಿ ವರ್ಷನೂ ಒಂದು ರೀತಿ ಅದನ್ನ ಕಡತಗಳನ್ನ ನಾವು ಹೇಗೆ ಆಫೀಸ್ ನಲ್ಲಿ ಫೈಲ್ ಮಾಡಿ ಇಡ್ತಾರೋ ಆ ರೀತಿ ಮಾಡ್ತಾ ಇದ್ರು ಅನ್ನೋದನ್ನ ಅವನು ಪ್ರತ್ಯಕ್ಷದರ್ಶಿಯಾಗಿ ಹೇಳ್ತಾನೆ. ಇದೆಲ್ಲ ವಿಷಯಗಳು ನಾವು ಇದೆಲ್ಲ ಓದಿದಾಗ ಬಹಳ ಆಶ್ಚರ್ಯಕಾರಿಯಾಗೂ ಒಂದು ರೀತಿ ನಮ್ಮ ಕಣ್ಣು ತೆರೆಸುತ್ತೆ. ನಾವು ಏನಪ್ಪ ನೋಡ್ತಾ ಇದ್ವಿ, ಇದು ಒಂದು ಸ್ವಲ್ಪನೂ ದಾಖಲೆಗಳೇ ಇರ್ಲಿಲ್ಲ ನಮ್ಮ ದೇಶದಲ್ಲಿ. ಇದ್ದಿದ್ದೆಲ್ಲ ನಾವು ಒಂದು ಬ್ರಿಟಿಷರ ಕಾಲದಿಂದ ಅಥವಾ ಮೊಘಲರ ಕಾಲದಿಂದ ಅಥವಾ ಪರ್ಷಿಯನ್ ದಾಖಲೆಗಳೇ ನಮ್ಮಲ್ಲಿ ಇರುವಂತ ಮೊದಲ ದಾಖಲೆಗಳು, ಯಾವ ಪುರಾಣಗಳನ್ನು ನಂಬೋ ಹಾಗಿಲ್ಲ ಅಂತೆಲ್ಲ ಒಂದು ಮಾತು ಕೇಳಿದಾಗ ಇದೇ ಸ್ವಲ್ಪ ತಪ್ಪು ರೀತಿಯ ಕಲ್ಪನೆನೋ ಅಂತ ಅನ್ಸುತ್ತೆ. ಹೀಗೆ ಇನ್ನೊಂದು ಕೆಲವು ಹೀಗೆ ನಂಬಿಕೆಗಳು. ನಮ್ಮ ದೇಶದಲ್ಲಿ ಸಮುದ್ರ ವ್ಯಾಪಾರಕ್ಕೆ ವಿರೋಧ ಇತ್ತು. ಸಮುದ್ರಾಂತರ ಹೋಗ್ಬಿಟ್ರೆ ಜಾತಿಯಿಂದ ಹೊರಗೆ ಹಾಕ್ತಾ ಇದ್ರು. ಈ ತರ ಎಲ್ಲ ಒಂದು ಮಾತುಗಳು ಎಷ್ಟೋ ಜನ ನೀವು ಕೇಳಿರ್ತೀರಾ. ಆದ್ರೆ ಇದೊಂದು ನಾಟಕ, ಸಂಸ್ಕೃತ ನಾಟಕದ ಒಂದು ಪುಟ ಹಾಕಿದ್ದೀನಿ ಇಲ್ಲಿ. ಇದು ರತ್ನಾವಳಿ ಅನ್ನೋ ನಾಟಕ. ಇದು ಶ್ರೀಹರ್ಷ ಬರೆದಿರುವಂತ ರತ್ನಾವಳಿ ನಾಟಕ. ಇದರಲ್ಲಿ ಹೇಳ್ತಾ ಇದ್ದಾಳೆ, ದೇಶಾಂತರದಲ್ಲಿರುವಂತ ವರನ್ ಗೊತ್ತು ಮಾಡಿದ್ಯಾ, ದೂರ ದೇಶದಲ್ಲಿ ವರನ್ ಜೊತೆ ಇವನು ಮದುವೆ ಆದ್ರೆ ಹೇಗೆ, ದೂರ ದೇಶದಲ್ಲಿ ದ್ವೀಪಾಂತರ ಅಂತ ಹೇಳಿದ್ರೆ ಅನುಕೂಲವಾದ ನಿಧಿಯು ದ್ವೀಪಾಂತರದಿಂದಾಗಲಿ, ಸಮುದ್ರ ಮಧ್ಯದಿಂದಾಗಲಿ, ದಿಗಂತದಿಂದಾಗಲಿ, ಅನಿರೀಕ್ಷಿತವಾಗಿ ಆಗ್ಲಿ ನಮಗೆ ಬೇಕಾಗೋ ಹಂಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಅಂದ್ರೆ
ಇದೇನ್ ಸೂಚಿಸುತ್ತೆ ಅಂತ ಹೇಳಿದ್ರೆ, ಈ ಒಂದು ದ್ವೀಪಾಂತರ ವ್ಯವಹಾರ ವ್ಯಾಪಾರ ಅನ್ನೋದು ನಮ್ಗೆ ಏನು ಹೊಸದಾಗಿರ್ಲಿಲ್ಲ. ನಮ್ ದೇಶಕ್ಕೆ ವಾಸ್ಕೋ ಡ ಗಾಮ ಅಥವಾ ಇನ್ನೊಬ್ಬ ಬಂದ್ಬಿಟ್ಟು ನಮ್ಗೊಂದು ಹೊಸದನ್ನ ಏನು ಮಾಡ್ಲಿಲ್ಲ ಅನ್ನೋ ಒಂದು ವಿಷಯ ನಾವು ಈ ತರ ಒಂದು ಹಳೆಯ ಆಧಾರಗಳಿಂದ ನೋಡ್ಕೋಬಹುದು ಅಷ್ಟೇ. ಇದು ನಾ ಹೇಳ್ದಾಗೆ ನಾನು ಬರೀ ಕನ್ನಡ ಶಾಸನಗಳು ಅಂತ ಅಥವಾ ಕನ್ನಡ ಕೃತಿಗಳು ಅಂತ ಅಲ್ಲ, ಬೇರೆ ಕೆಲವು ಇದನ್ನು ಕೂಡ ಕುತೂಹಲವಾಗಿರೋ ಅಂಶಗಳನ್ನ ಕೆಲವಿಲ್ಲಿ ಹಾಕಿದ್ದೀನಿ. ಉದಾಹರಣೆಗೆ ನಿಮಗೆ ಗೊತ್ತಿರುತ್ತೆ ಹೇಗೆ ಹಾವು ಕಡಿದ್ರೆ ಅಲ್ಲಿ ವಿಷ ಹೇಗೆ ಮೇಲೆ ಏರ್ಬಾರದು ಅಂತ ಹೇಳ್ಬಿಟ್ಟು ಅಲ್ಲೊಂದು ಅದ್ರ ಮೇಲೆ ಒಂದು ಕತ್ರಿ ಹಾಕ್ಬಿಟ್ಟು ರಕ್ತ ಇಳಿಸ್ತಾರೆ ಅಥವಾ ಒಂದು ಕಟ್ಟು ಹಾಕ್ತಾರೆ. ಇದು ಇರುವಂತಹದ್ದು ಇದು ಬಂದಿರೋದು ಒಂದು ವಿಷ್ಣು ಧರ್ಮೋತ್ತರ ಪುರಾಣದ ಒಂದು ಪುಟ. ಅದು ನಾನು ಇವಾಗ ಇಲ್ಲಿ ಹಾಕಿರೋದು. ಹೇಗೆ ಹಾವು ಕಚ್ಚಿದಾಗ ಅದಕ್ಕೆ ತಕ್ಕ ಚಿಕಿತ್ಸೆ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಪುರಾಣಗಳೆಲ್ಲ ನಾವು ಯಾವ ರೀತಿ ನೋಡ್ಬೋದು ಅಂದ್ರೆ, ಒಂದು ರೀತಿಯ ವಿಕಿಪೀಡಿಯಾ ಅಥವಾ ಒಂದು ವಿಶ್ವಕೋಶಾತ್ಮಕವಾದಂತಹ ಒಂದು ಬರವಣಿಗೆ. ಇದರಲ್ಲಿ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ದೇವರು ಅದರ ವಿಷಯಗಳು ಇದ್ದು, ಅದ್ರ ಜೊತೆಗೆ ನಮ್ಮ ಕಲೆಗಳು ಎಷ್ಟೋ ಇದರಲ್ಲಿ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಉದಾಹರಣೆಗೆ ನಿಮ್ಗೆ ಶಿಲ್ಪಶಾಸ್ತ್ರೀಯ ಸಂಗತಿಗಳು ಬಹಳ ಸಿಗುತ್ತೆ. ಆಮೇಲೆ ಬಹಳ ಪುರಾಣಗಳಲ್ಲಿ ನಿಮಗೆ ಹೇಗೆ ಒಂದು ಏನು ನಮ್ಗೆ ಅವತ್ತು ಗೊತ್ತಿದ್ದ ಹಾಗೆ ಗ್ರಹಗಳು ನಕ್ಷತ್ರಗಳು ಯಾವ ರೀತಿ ಇವೆ ಅನ್ನೋದರ ಒಂದು ವಿಶ್ವದ ಕಲ್ಪನೆ ಹೇಗಿತ್ತು ಅನ್ನೋದು ತಿಳಿಯುತ್ತೆ. ಹಾಗೆ ಕೆಲವು ಪುರಾಣಗಳಲ್ಲಿ ನಮ್ಗೆ ಹಿಸ್ಟ್ರಿ ಅಂತ ಯಾವ್ದು ಹೇಳ್ತೀವಿ ಅಂದ್ರೆ, ಈಗ ಮೌರ್ಯರು, ನಂದರು, ಆಮೇಲೆ ಶಾತವಾಹನರು, ಇಂಥ ರಾಜರು, ಈ ತರ ವಿಷಯಗಳು ಕೂಡ ಸಿಕ್ಕುತ್ತೆ. ಆಮೇಲೆ ಇದರಲ್ಲಿ ಕೆಲವು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಾವು ಯಾವ್ದು ಲೀಗಲ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ ಅದೆಲ್ಲ ಹೇಗಿತ್ತು. ನಾವ್ ಅನ್ಕೋತೀವಲ್ಲ, ಈಗ ಒಂದು ಡಿಸ್ಟ್ರಿಕ್ಟ್ ಅಥವಾ ಒಂದು ಸ್ಟೇಟ್, ಇದೆಲ್ಲ ಇವತ್ತು ಬಂದಿರುವಂತಹ ವಿಷಯಗಳಲ್ವೇ ಅಲ್ಲ. ಇದು ಸುಮಾರಾಗಿ 2000 ವರ್ಷದಿಂದ ಉಳಿದು ಬೆಳೆದು ಬಂದಿರುವಂತಹದ್ದು. ನೋಡಿ, ಇಲ್ಲಿ ಒಂದು ಗ್ರಾಮಕ್ಕೆ ಒಬ್ಬ ಯಜಮಾನನು ನಿಯಮಿಸಬೇಕು. ಇವನನ್ನು ಇದು ಪ್ಯಾರಾಂಥೆಸಿಸ್ ನಲ್ಲಿ ಇರೋದು ಟಿಪ್ಪಣಿ ಬಿಡಿ, ಈಗ ಶಾನ್ಭೋಗನ್ ಎಂದು ಹೇಳಬಹುದು. ಬಳಿಕ ಇಂಥ 10 ಗ್ರಾಮಗಳ ವಿಚಾರಣೆಗೆ ಒಬ್ಬ ಅಧಿಕಾರಿಯನ್ನು ನೇಮಿಸಬೇಕು. ಈ ಅಧಿಕಾರಿ ಮತ್ತು ಇಂತಹ 100 ಗ್ರಾಮಗಳ ಆಡಳಿತವನ್ನು ನೋಡಲು ದೊಡ್ಡ ಅಧಿಕಾರಿಯನ್ನು ನೇಮಿಸಬೇಕು. ಇಂತಹ ಅಧಿಕಾರಿಗಳ ಮೇಲ್ಪಟ್ಟ ವಿಚಾರಣೆಗೆ ರಾಜ್ಯ ವಿಸ್ತರಣಾ ಅನುರೂಪವಾಗಿ ವಿಷಯೇಶ್ವರನನ್ನು ಗೊತ್ತು ಮಾಡಿಕೊಳ್ಳಬೇಕು. ಒಂದು ವಿಷಯ ಅಂತ ಹೇಳಿದ್ರೆ, ಒಂದು ಈಗಿನ ಸುಮಾರಾಗಿ ಒಂದು ಕೆಲವು ಜಿಲ್ಲೆಗಳು ನಮ್ಮ ಕರ್ನಾಟಕದಲ್ಲಿ ಹೇಳಿದ್ರೆ ಒಂದು 1-2 ಜಿಲ್ಲೆ 3 ಜಿಲ್ಲೆ ಅಂತ ಸೇರೋದಕ್ಕೆ ಒಂದು ವಿಷಯ ಅಂತ ಕರಿತಾ ಇದ್ರು ಅಂತ ಅನ್ಸುತ್ತೆ. ನಾಡು ಅಂತಾನು ಕರಿತಾ ಇದ್ರು. ಹೀಗೆ ಒಂದು ರೀತಿಯ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾವ ತರ ಇತ್ತು ಅನ್ನೋದನ್ನ ನಾವು ಈ ರೀತಿ ಕೆಲವು ಹಿಂದಿನ ಪುಸ್ತಕಗಳಿಂದ, ಹಿಂದಿನ ಇದರಲ್ಲಿ ನಾವು ತಿಳ್ಕೊಬಹುದು. ನಮ್ಮ ಕರ್ನಾಟಕದಲ್ಲಿ ಹಲವು ಉಚ್ಚ ವಿದ್ಯಾಸ್ಥಾನಗಳಿದ್ವು ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಬೇರೆ ಬೇರೆ ಕಡೆಯಲ್ಲಿ ನೀವೆಲ್ಲ ಕೇಳಿರ್ತೀರಾ. ಉದಾಹರಣೆಗೆ ನಳಂದ ವಿಶ್ವವಿದ್ಯಾಲಯ ಅಂತ ಇತ್ತು, ತಕ್ಷಶಿಲಾ ಅಂತ ಇತ್ತು ಅಂತ ಹೇಳ್ಬಿಟ್ಟು. ಅದೇ ರೀತಿ ದಕ್ಷಿಣದಲ್ಲಿ ಕಾಂಚೀಪುರದಲ್ಲಿ ಇತ್ತು ಅಂತಾನು ಕೇಳಿದೀವಿ. ಅದೇ ರೀತಿ ಘಟಿಕಾ ಸ್ಥಾನ ಅಂತ ಹೇಳಿದ್ರೆ ನೀವು ಒಂದು ಉದಾಹರಣೆಗೆ ಒಂದು ಯೂನಿವರ್ಸಿಟಿ ಅಂತ ಬಹುಶಃ ಅಂದ್ಕೋಬಹುದು. ಅವತ್ತಿಗೆ ಬೇಕಾದ ಒಂದಷ್ಟು ತಿಳುವಳಿಕೆ, ಒಂದಷ್ಟು ಜ್ಞಾನ, ಒಂದಷ್ಟು ಪುಸ್ತಕಗಳು, ಅದಕ್ಕೆ ತಕ್ಕಂತಹ ಕಲಿಸೋರು, ಇವರೆಲ್ಲ ಇರ್ತಿದ್ದಂತ ಜಾಗ ಒಂದು ಘಟಿಕಾ ಸ್ಥಾನ. ಇದು ಕಳಸ ಅಂತ, ಇದು ಧಾರವಾಡ ಜಿಲ್ಲೆ, ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸ ಅಲ್ಲ, ಧಾರವಾಡ ಜಿಲ್ಲೆಯ ಒಂದು ಕಳಸದಲ್ಲಿರುವಂತಹ ಶಾಸನದಲ್ಲಿ ಏನೇನಿದ್ರು, ಅಲ್ಲಿ ಸ್ಟಾಫ್ ಏನಿದ್ರು, ಅನವದ್ಯ ತತ್ವವಿದ್ದರು, ಆಗಮಜ್ಞರು, ಶಬ್ದ ವಿದ್ಯಾಗಮ ಪರಿಣಿತರು ಆದ 200 ಜನ ಸ್ಟಾಫ್ ಮೆಂಬರ್ಸ್. ವ್ಯಾಕರಣ, ಅರ್ಥಶಾಸ್ತ್ರ, ಸಾಹಿತ್ಯ ವಿದ್ಯೆ, ಇತಿಹಾಸ, ಏಕಾಕ್ಷರ ಇಂಥ ವಿಷಯಗಳನ್ನು ಅಲ್ಲಿ ಕಲಿಸಲಾಗುತ್ತಿತ್ತು. ಅಲ್ಲಿ ಕಲಿತವರು ಆ ವಿಷಯಗಳಿಗೆ ಟೀಕೆ ಬರೆಯಬಲ್ಲಷ್ಟು ಪಾಂಡಿತ್ಯವನ್ನು ಗಳಿಸುತ್ತಿದ್ದರು. ಮತ್ತೆ ನಾಗಾವಿ, ಇದು ಕೂಡ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಇನ್ನೊಂದು ಘಟಿಕಾ ಸ್ಥಾನ ಅಥವಾ ಯೂನಿವರ್ಸಿಟಿ. ಇಲ್ಲಿ ಅವ್ರು ಹೇಳ್ತಾರೆ ಕ್ರಿಸ್ತ ಶಕ 1558ನೇ ಶಾಸನ, ಅಲ್ಲಿ 200 ಜನ ಛಾತ್ರರು ವೇದಗಳನ್ನು, 50 ಜನ ಶಾಸ್ತ್ರಗಳನ್ನು ಓದುತ್ತಿದ್ದರು. ಈ ರೀತಿ ವಿವರಗಳನ್ನ ನಾವು ನೋಡ್ತೀವಿ. ಅಂದ್ರೆ ಈ ವ್ಯವಸ್ಥೆಗಳೆಲ್ಲ ನಾವು ಮರ್ತ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಹಿಂದೆ ಇಲ್ದೇನೆ, ಈ ತರದ್ದೆಲ್ಲ ವ್ಯವಸ್ಥೆ ಇಲ್ಲದೇನೆ ನಾವು ಆ ರೀತಿ ಒಂದು ಅಂತ ಸುಂದರವಾಗಿರುವಂತಹ ದೇವಸ್ಥಾನಗಳನ್ನು ಇನ್ನೊಂದು ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಥವಾ ಆವತ್ತಿನ ನಾವು ಒಂದು ಪಂಪ ಭಾರತವನ್ನ ಅಥವಾ ಒಂದು ಕುಮಾರವ್ಯಾಸವನ್ನ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ತಕ್ಕ 1000 ಜನ ಒಂದು ಸಾಮಾನ್ಯ ಮಟ್ಟದ ವಿದ್ಯಾಭ್ಯಾಸ ಮಾಡಿದಾಗ ಅದ್ರ ಮಧ್ಯದಲ್ಲಿ 10 ಜನ ಒಂದು
ಮೇಲ್ಮಟ್ಟಕ್ಕೆ ಹೋಗ್ತಾರೆ. ಅದರಲ್ಲಿ ಒಬ್ಬ ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ತಾನೆ. ಕನ್ನಡದಲ್ಲಿ ನೂರಾರಿನ ಕವಿತೆ ಬರೀತಾರೆ. ಆದ್ರೆ ಒಬ್ಬ ದ ರಾ ಬೇಂದ್ರೆ ಇದ್ದಾರೆ, ಒಬ್ಬ ಕುವೆಂಪು ಇದ್ದಾರೆ, ಒಬ್ಬ ಮಾಸ್ತಿ ಇದ್ದಾರೆ ಅಲ್ವಾ. ಆದ್ರೆ ಅದ್ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಮುಂಚೆ ಎಷ್ಟು ಬೇಕಾದಷ್ಟಿನ ನಾವು ಎಲ್ಲ ಕನ್ನಡ ಓದ್ತೀವಿ, ಬರಿತೀವಿ, ನಾವು ಏನೋ ನಮಗ್ ತಕ್ಕ ಮಟ್ಟಿಗೆ ತಿಳಿದನ್ನ ಮಾಡ್ತೀವಿ, ಮಾತಾಡ್ತೀವಿ. ಇದಕ್ಕೆಲ್ಲ ಆಗ್ಬೇಕಾದ್ರೆ ಅದಕ್ಕೆ ಒಂದು ಕೆಳಗಡೆಯಿಂದ ಬೆಳವಣಿಗೆ ಆಗುವಂತ ಒಂದು ಬೇಕು, ಅದು ನಮ್ಮಲ್ಲಿ ಇತ್ತು ಅನ್ನೋದು ಈ ತರ ಕೆಲವು ವಿಷಯಗಳನ್ನ ನೋಡಿದಾಗ ಸಂತೋಷ ಆಗುತ್ತೆ. ಮತ್ತೆ ಕೆಲವು ಸಲ ಎಷ್ಟೋ ಜನ ನೀವು ಪ್ರಶ್ನೆಗಳನ್ನ ಕೇಳಿರ್ಬೋದು, ಹೇಗ್ ಮಾಡ್ಬಿಟ್ರು, ಅಯ್ಯೋ ಇವತ್ ಯಾಕೆ ಮಾಡಕ್ ಆಗ್ತಾ ಇಲ್ಲ, ಬೇಲೂರು ದೇವಸ್ಥಾನ ಕೆತ್ತೋದಕ್ ಆಗ್ತಾ ಇಲ್ಲ, ಅವ್ರು ಏನೋ ಒಂದು ಮ್ಯಾಜಿಕ್ ಮಾಡ್ಬಿಟ್ರ? ಇಲ್ಲ, ಮ್ಯಾಜಿಕ್ ಮಾಡಕ್ ಸಾಧ್ಯ ಇಲ್ಲ. ಯಾವ ಮ್ಯಾಜಿಕ್ನು ಯಾವತ್ತೂ ಮಾಡಕ್ ಆಗೋದಿಲ್ಲ. ಅದೆಲ್ಲ ಪರಿಶ್ರಮದಿಂದ, ಅದೆಲ್ಲ ಅವರ ತಿಳುವಳಿಕೆಯಿಂದ, ಅವರ ಹಾರ್ಡ್ ಅರ್ನ್ಡ್, ಸುಮ್ನೆ ಅವ್ರಿಗೆ ಕನಸಲ್ಲಿ ಬಂದ್ಬಿಟ್ಟು ಜಕಣಾಚಾರಿ ಬಂದ್ಬಿಟ್ಟು ಅದನ್ನ ಖಂಡಿತ ಕೆತ್ತಲಿಲ್ಲ. ಇವಾಗ ಜಕಣಾಚಾರಿ ಅನ್ನೋ ವ್ಯಕ್ತಿ ಇದ್ನೋ ಇಲ್ವೋ ಅನ್ನೋದು ನಾವು ಅನ್ನೋದು ಬೇರೆ ವಿಷಯ. ಎಷ್ಟೋ ದೇವಸ್ಥಾನಗಳಲ್ಲಿ ಮಲ್ಲಿತಮ್ಮ, ದಾಸೋಜ, ಈ ರೀತಿ ಬೇರೆ ಬೇರೆ ಶಿಲ್ಪಿಗಳ ಹೆಸರನ್ನ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಯಾರಿಗೂ ಏನು ಕನಸಿನಲ್ಲಿ ಬಂದ್ಬಿಟ್ಟು ಅವ್ರು ಮಾಡೋದಕ್ ಸಾಧ್ಯ ಇಲ್ಲ. ಅದಕ್ಕೆ ಹಿಂದೆ ನೂರಾರು ಗಂಟೆಗಳ ಪರಿಶ್ರಮ ಒಬ್ಬೊಬ್ಬರಿಂದಾನು ಇರುತ್ತೆ. ನೀವು ಅವ್ರ ಇಡೀ ಶಿಲ್ಪ ಒಂದು ಸ್ಕೂಲ್ ಅಂತ ಇಟ್ಕೊಂಡ್ರೆ ಸಾವಿರಾರು ವರ್ಷಗಳಷ್ಟು ಅಭ್ಯಾಸ ಮಾಡಿದವರು ಮಾತ್ರ ಒಂದು ಬೇಲೂರಿನ ಶಿಲಾಬಾಲಿಕೆಯನ್ನ ಬಿಜ್ಜಳನ ದಂಡನಾಯಕ ಕೇಶಿಮಯ್ಯನು ತಾಣಕುಂದೂರು ಅಂದ್ರೆ ತಾಳಗುಂದ, ಶಿವಮೊಗ್ಗ ಜಿಲ್ಲೆ ತಾಳಗುಂದ, ಇಲ್ಲಿ ಕನ್ನಡ ರಕ್ಷೆಯ ಉಪಾಧ್ಯಾಯ, ಕನ್ನಡ ಅಕ್ಷರ ಶಿಕ್ಷೆ ಅಂದ್ರೆ ಕನ್ನಡವನ್ನ ಕಲಿಸುವಂತಹ ವಿದ್ಯಾಭ್ಯಾಸ ಇತ್ತು ಅನ್ನೋದು 1157ನೇ ಇಸ್ವಿಯ ಶಾಸನ ಇದು. ಅವನಿಗೆ ಅವ್ರ ಉಪಾಧ್ಯಾಯರಿಗೆ ಮತ್ತೆ ಛಾತ್ರ ಅಂದ್ರೆ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಗ್ರಾಸ ಅಂದ್ರೆ ಊಟ, ವಸ್ತ್ರ, ಇವ್ರಿಗೆಲ್ಲ ಬೇಕಾಗುವಂತ ಒಂದು ಯಾವ ಖರ್ಚಿಗೆ ತಳಗುದ್ದಿ ಅನ್ನೋ ಗ್ರಾಮವನ್ನ ಕೊಡ್ತಾನೆ. ಅಂದ್ರೆ ಆ ತಳಗುದ್ದಿ ಅನ್ನೋ ಗ್ರಾಮದಲ್ಲಿ ಬರುವಂತಹ ಎಲ್ಲ ಕಂದಾಯ ಒಂದು ಫಂಡ್ಗೆ ಹೋಗುತ್ತೆ. ಆ ಹಣದಿಂದ ಅಲ್ಲಿ ಆ ಉಪಾಧ್ಯಾಯರಿಗೆ ಅವ್ರ ಹತ್ರ ಕಲಿತಾ ಇದ್ದಂತ ವಿದ್ಯಾರ್ಥಿಗಳಿಗೆ ಹೋಗ್ತಾ ಇತ್ತು ಅನ್ನೋದು ನಮ್ಗೆ ಈ ಶಾಸನದಿಂದ ಗೊತ್ತಾಗುತ್ತೆ. ಇದು ಕಳಚೂರಿ ಶಾಸನ. ಬಿಜ್ಜಳ ಅಂದ್ರೆ ಎಲ್ರಿಗೂ ಗೊತ್ತೇ ಇದೆ, ಬಸವಣ್ಣನವರ ಸಮಕಾಲೀನ, ಬಸವಣ್ಣನವರ ತಂಗಿ ಗಂಡ ಕೂಡ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು ತೆರಿಗೆ ಹೇಗೆ ಇತ್ತಪ್ಪ ಕಂದಾಯ ಅಂತ ಹೇಳಿದ್ರೆ, ಯಾವ ಒಂದು ರಾಜ್ಯ ನಡಿಬೇಕಾದ್ರೂ ಅದರಲ್ಲಿ ಒಂದು ತೆರಿಗೆ ಇಲ್ಲದೆ ಸಾಧ್ಯ ಇಲ್ಲ. ಹಿಂದಿನಿಂದ ನಮ್ಮ ದೇಶದಲ್ಲಿ 1/6 ಅಂದ್ರೆ 6ನೇ ಒಂದು ಭಾಗ ತೆರಿಗೆ ಇರಬೇಕು. ಅದು ಒಂದು ನ್ಯಾಯವಾದ ತೆರಿಗೆ ಅಂತ ಒಂದು ನಂಬಿಕೆ, ಅಥವಾ ನಂಬಿಕೆ ಅಲ್ಲ, ಬಳಕೆ. ಇದು ಸುಮಾರಾಗಿ ಅರ್ಥಶಾಸ್ತ್ರದ ಕಾಲದಿಂದ ಬಂದಿರೋದು. ಅದಕ್ಕಿಂತ ಜಾಸ್ತಿ ತೆರಿಗೆ ಮಾಡಿದ್ರೆ ರಾಜ ಅನ್ಯಾಯಕಾರ, ದುಷ್ಟ. 6ನೇ ಒಂದು ಭಾಗ ಮಾತ್ರ ರಾಜನಿಗೆ ಸಲ್ಲುವಂತಹದ್ದು. ರಾಜ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್, ಅದು ಅವನ ಪರ್ಸನಲ್ ಮನಿ ಅಲ್ಲ, ಅದು ಇಟ್ಸ್ ದ ಅಡ್ಮಿನಿಸ್ಟ್ರೇಷನ್, ಅಥವಾ ಅವನ ಆಡಳಿತಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಖರ್ಚು ಮಾಡಬೇಕಾದ ಹಣ ಅದು. ಇದರಲ್ಲಿ ಇದು ಪಂಡಿತರವಳ್ಳಿಯ ಒಂದು ಶಾಸನ. ಇದು ತುಮಕೂರು ತಾಲೂಕಿನ ಪಂಡಿತರವಳ್ಳಿ ಶಾಸನ. ಇದರಲ್ಲಿ ಸಾತೇನಹಳ್ಳಿಯ ಒಡತಿಯಾಗಿದ್ದ ಪೃಥ್ವಿ ಶೆಟ್ಟಿಯರ ವೆಟ್ಟಲೆ ಸೆಟ್ಟಿಕವ್ವೆ ಅಂದ್ರೆ ನೋಡಿ, ಆ ಹಳ್ಳಿಯ ಮುಖ್ಯಸ್ಥ ಇದ್ದ ಪೃಥ್ವಿ ಶೆಟ್ಟಿ, ಅವರ ಹೆಂಡತಿ ಇರ್ಬೋದು ಬಹುಶಃ ವೆಣ್ಣಲೆ ಸೆಟ್ಟಿಕವ್ವೆ. ಅವಳು ಬಣಂಜು ಧರ್ಮ ಅಂದ್ರೆ ಬಣಜಿಗ ಅಂತ ಹೇಳಿದ್ರೆ ವ್ಯಾಪಾರಸ್ಥ. ವ್ಯಾಪಾರ ಧರ್ಮವನ್ನು ಪಾಲಿಸೋದಕ್ಕೆ ದುರ್ಗಾದೇವಿಯೇ ಅವತರಿಸಿದ್ದಾಳೆಂದು ಆಳಿದ್ದಾಳೆ. ಅವಳು ದರ್ಪವಾಗಿ ನ್ಯಾಯನಿಷ್ಠವಾಗಿ ಆಳಿದ್ದಾಳೆ. ಆದ್ರೆ ಅವಳ ಸಮಯದಲ್ಲಿ ಅಲ್ಲಿ ಅಂತ ಇಲ್ಲಿ ಹೇಳ್ತಾ ಇದೆ. ಅದೇ ಸಮಯದಲ್ಲಿ ಹೊಯ್ಸಳ ನರಸಿಂಹನ ಕಾಲದಲ್ಲಿ ಈಶ್ವರನೆಂಬ ವಿಷಯಾಧಿಕಾರಿ ಇದ್ದನು. ವಿಷಯಾಧಿಕಾರಿ ಅಂದ್ರೆ ನಾವ್ ಇವಾಗ ಹೇಳಿದ ಹಾಗೆ ಒಂದು ಝೋನಲ್ ಚೀಫ್. ಅವನು ಮರುವಲಿ, ಮಣ್ಣೆ, ತೆಂಗಳಿ, ಕಲ್ವಳಿ ಎಂಬ ನಾಡುಗಳನ್ನು ಆಡುತ್ತಿದ್ದನು. ಹಾಲು, ಹೈನು, ಕಾಳು ಕಡ್ಡಿಗಳ ಸಮೃದ್ಧಿ ಇತ್ತು, ತೆರಿಗೆ ಹೆಚ್ಚಾಗಿರಲಿಲ್ಲ ಅಂತ ಇಲ್ಲಿ ಒಂದು ನೋಟ್ ಮಾಡಿದ್ದಾರೆ ಈ ಶಾಸನದಲ್ಲಿ. ಎಷ್ಟೋ ಶಾಸನಗಳಲ್ಲಿ ಮತ್ತೆ ಎಷ್ಟೋ ಪುಸ್ತಕಗಳಲ್ಲಿ, ಎಷ್ಟೋ ರಚನೆಗಳಲ್ಲಿ ನಮ್ಗೆ ಸಂಗೀತದ, ನೃತ್ಯದ ವಿಷಯಗಳು ತಿಳಿಯುತ್ತೆ. ನೀವು ಉದಾಹರಣೆಗೆ ಬಸವಣ್ಣವರ ಒಂದು ಪ್ರಸಿದ್ಧವಾದ ವಚನ ಎನ್ನಕಾಯವ ದಂಡಿಗೆಯ ಮಾಡಯ್ಯ, ಅದರಲ್ಲಿ ಬತ್ತೀಸರಾಗವ ಹಾಡಯ್ಯ ಅಂತ ಬರುತ್ತೆ. ಪುರಂದರದಾಸರು ಒಂದು ರಚನೆಯಲ್ಲಿ ತುತ್ತುರುತೂರೆಂದು ಬತ್ತಿಸರಾಗಗಳನ್ನು ಚಿತ್ತಜ ಜನಕ ತನ್ನ ಕೊಳಲಲ್ಲೂದಿದನು ಅಂತ ಹೇಳ್ತಾರೆ. ಅವರು ಬೇರೆ ಬೇರೆ ಕೆಲವು ಪದಗಳಲ್ಲೂ ಕೂಡ ಬೇರೆ ರಾಗಗಳ ಹೆಸರು ಬರುತ್ತೆ. ಈ ರೀತಿ ಕೆಲವು ಸಿದ್ದರಾಮನ ವಚನಗಳಲ್ಲಿ ರಾಘವಾಂಕ ಹೇಳ್ತಾನೆ ಯಾವ ರಾಗದಲ್ಲಿ ಹಾಡ್ತಾ ಇದ್ರು ಅಂತ.
ಮತ್ತೆ ನಿಜಗುಣ ಶಿವಯೋಗಿಗಳು ಅದರ ವಿಷಯ ಹೇಳ್ತಾರೆ. ಮತ್ತೆ ಆ ಸಕಲೇಶ ಮಾದರಸ ಅಂತ ಇನ್ನೊಬ್ಬ ವಚನಕಾರ, ಅವನು ಸಂಗೀತಗಾರ ಆಗಿದ್ದ, ವೀಣೆ ನುಡಿಸ್ತಾ ಇದ್ದ ಅಂತ ಒಂದು ಶಾಸನದಲ್ಲಿ ಹೇಳುತ್ತೆ. ಮತ್ತೆ ನಿಮ್ಗೆ ಗೊತ್ತೇ ಇದೆ, ಪಂಪ ಹೇಳುವಂತಹ ಚಾಗದ ಭೋಗದ ಅಕ್ಕರದ ಗೇಯದ ಗೊಂಟಿಲ ಗೊಟ್ಟಿಯ ಲಂಪಿ ನಿಂಪುಗಳ್ಗಾಗದ ಮಾನಸರೇ ಮಾನಸರು, ಅಂದ್ರೆ ಇವುಗಳೆಲ್ಲ ಇಲ್ಲದೆ ಮನುಷ್ಯರಲ್ಲ ಅಂತ. ಮತ್ತೆ ಗೋವಿಂದ ವೈದ್ಯ ಅಂತ ಒಬ್ಬ ಕಂಠೀರವ ನರಸರಾಜ ವಿಜಯ ಅನ್ನೋನು ಅಂತ ಬರೆದಿದ್ದಾನೆ. ಇದು ಸುಮಾರಾಗಿ 1650ನೇ ಇಸ್ವಿಯಲ್ಲಿ ಬರ್ದಿರೋದು. ಈ ಪುಸ್ತಕ ಬಹಳ ಚೆನ್ನಾಗಿದೆ. ನಾನು ನಿನ್ನೆ ಸ್ವಲ್ಪ ಓದ್ತಾ ಇದ್ದೆ. ಇದರಲ್ಲಿ ಮೈಸೂರಿನ ಮತ್ತೆ ಶ್ರೀರಂಗಪಟ್ಟಣದ ಅವತ್ತು ಹೇಗಿತ್ತು, ಬೇರೆ 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 ಬೀದಿಗಳು, ಕೆಲವು ಬೀದಿಗಳಲ್ಲಿ ಬರೀ ಸಂಗೀತ ಮಾಡುವಂತಹ ಬೀದಿಗಳು, ಕೆಲವು ಬರೀ ನೃತ್ಯ ಮಾಡುವಂತ ಕಲಾವಿದರು ಇರ್ತಾ ಇದ್ದಂತ ಬೀದಿಗಳು, ಮತ್ತೆ ಕೆಲವು ವ್ಯಾಪಾರಸ್ಥರು ಇರ್ತದ ಬೀದಿಗಳು, ಇದನ್ನೆಲ್ಲ ಚೆನ್ನಾಗಿ ವರ್ಣನೆ ಮಾಡ್ತಾನೆ ಆ ಪುಸ್ತಕದಲ್ಲಿ. ಮತ್ತೆ ಕನ್ನಡ ಕೂಡ ಸುಲಭವಾಗಿದೆ. ಅದು ನಮ್ಗೆ 1650 ಅಂತ ಹೇಳಿದ್ರೆ ಈಗಾಗಲೇ ಸುಮಾರು 400 ವರ್ಷ 350 ವರ್ಷದ ಹಿಂದಿನ ಕನ್ನಡ. ಆದ್ರೆ ನಮ್ಗೆ ಏನು ಕಷ್ಟ ಆಗೋದಿಲ್ಲ, ನೀವು ಓದ್ಕೊಂಡು ಹೋಗ್ಬೋದು, ಅಷ್ಟು ಸುಲಭವಾಗಿದೆ. ಶಾಂತಲೆ ಬಗ್ಗೆ ಎಲ್ರಿಗೂ ಗೊತ್ತು, ಶಾಂತಲೆ ದೊಡ್ಡ ಕಲಾವಿದೆ ಆಗಿದ್ಲು ಅಂತ. ಅದೇನು ಸುಮ್ನೆ ಬಂದಿಲ್ಲ, ಯಾಕಂದ್ರೆ ಎಷ್ಟೋ ಶಾಸನಗಳಲ್ಲಿ ಹೆಸರು ಇರೋದ್ರಿಂದನೇ ಅದನ್ನ ಹೇಳಿರೋದು. ಆದ್ರೆ ಶಾಂತಲೆ ಒಬ್ಳೇ ಅಲ್ಲ, ಹಲವಾರು ರಾಣಿಯರು ಬೇಕಾದಷ್ಟು ಸಂಗೀತ ಸಾಹಿತ್ಯಗಳನ್ನ ಕಲ್ತಿದ್ರು ಅನ್ನೋದಕ್ಕೆ ನಮ್ಗೆ ಗೊತ್ತಾಗತ್ತೆ. ಈಗ ಬರೀ ರಾಣಿಯರು ಮಾತ್ರ ಕಲ್ತಿದ್ರ, ಬರೀ ರಾಣಿಯರ್ಗೆ ಮಾತ್ರ ಕಲಿಸ್ತಾ ಇದ್ರು ಅಂತ ಒಂದು ಇದರಿಂದ ನೀವು ಜನಗಳು ಒಂದು ತಿರುಚಿರೋ ಅಂತ ಇದನ್ನ ಹೇಳ್ಬೋದು. ಆದ್ರೆ ಅದಲ್ಲ ವಸ್ತುಸ್ಥಿತಿ. ರಾಣಿಯರು ಕಲ್ತಿದ್ದನ್ನ ಅವ್ರು ಹೇಳಿದ್ದಾರೆ ಶಾಸನದಲ್ಲಿ. ಯಾಕಂದ್ರೆ ಪ್ರತಿ ಮನೆಯಲ್ಲಿ ಮಾಡ್ತಾ ಇರುವಂತಹ ಒಬ್ರು ಕಲಾವಿದರೆ, ಒಬ್ರು ನೃತ್ಯಗಾರ್ತಿ ವಿಷಯವನ್ನ, ಎಲ್ಲರ ವಿಷಯವನ್ನ ಶಾಸನದಲ್ಲಿ ನಾವು ನೋಡಕ್ ಸಾಧ್ಯ ಇಲ್ಲ. ಆದ್ರೆ ಒಬ್ಬ ರಾಣಿಗೆ ಅಥವಾ ರಾಜನಿಗೆ ಒಂದು ಲಲಿತ ಕಲೆಗಳ ಮೇಲೆ ಆಸಕ್ತಿ ಮೂಡಬೇಕಾದ್ರೆ ಇಡೀ ಸಮುದಾಯದಲ್ಲಿ ಅದರ ಬಗ್ಗೆ ಆಸಕ್ತಿ ಇರಬೇಕು, ಅದರಲ್ಲಿ ಒಂದು ಪರಿಣಿತಿ ಇರಬೇಕು ಅನ್ನೋದನ್ನ ನಮಗೆ ನಾವು ತಿಳ್ಕೋಬಹುದು. ಇದರಲ್ಲಿ ಒಂದು ಎಲ್ಲಾ ದೇವಸ್ಥಾನಗಳಲ್ಲಿ ಸಂಗೀತ ನೃತ್ಯಗಳಲ್ಲಿ ನಿಷ್ಣಾತರಾದ ದೇವದಾಸಿಯರು ಇರ್ತಾ ಇದ್ರು. ಅವ್ರಿಗೆ ಹೇಗೆ ಬೇರೆ ಬೇರೆ ದತ್ತಿ, ಅವ್ರಿಗೆ ಊರು ಅಥವಾ ಅವ್ರಿಗೆ ಹಣ ಹೇಗೆ ಕೊಡ್ತಾ ಇದ್ರು ಅನ್ನೋದನ್ನ ಕೂಡ ನಾವು ಇದರಲ್ಲಿ ನೋಡ್ತೀವಿ. ಇವಾಗ ಅವಧಾನ ಕಲೆ ಅಂತ ನೀವು ಕೇಳಿರ್ತೀರ, ಅಷ್ಟಾವಧಾನ ಶತಾವಧಾನ ಅಂತ. ನಮ್ಮ ದೇಶದಲ್ಲಿ ಈ ತರ ಬಹಳ ವರ್ಷಗಳಿಂದ, ಬಹಳ ಸಾವಿರಾರು ವರ್ಷದಿಂದ ಈ ರೀತಿಯ ಇದ್ದಿರಬಹುದಾದ್ರೂ ಅವಧಾನ ಅನ್ನೋದು ಒಂದು ಪಬ್ಲಿಕ್ ಪರ್ಫಾರ್ಮಿಂಗ್ ಆರ್ಟ್ ಆಗಿ ಇತ್ತು ಅನ್ನೋದಕ್ಕೆ ನಮ್ಗೆ ಮೊದಲು ಸಿಕ್ಕಿರೋದು ಕನ್ನಡದಲ್ಲಿ. ಅದೊಂದು ವಿಶೇಷ. ಕವಿ ಕಾಮ ಅನ್ನೋನು ಸುಮಾರು 1100ನೇ ಇಸ್ವಿಯಲ್ಲಿ ಬರೆದಿರೋ ಒಂದು ಇದರಲ್ಲಿ ಅವಧಾನ ಕಲೆಯ ಬಗ್ಗೆ ಅದನ್ನ ಪ್ರದರ್ಶನ ಮಾಡೋದ್ರ ಬಗ್ಗೆ ಹೇಳಿದಾನೆ. ಸೊ ಇದೊಂದು ನಮ್ಗೆ ಹೆಚ್ಚಾಯ, ಅಂದ್ರೆ ಬೇರೆ ಭಾಷೆಗಳಲ್ಲಿ ಇದ್ರೂ ಕನ್ನಡದಲ್ಲಿ ಮೊದಲು ಸಿಕ್ಕಿದೆ ಅಂತ. ಇದೇ ರೀತಿ ಈಗ ಗಮಕ ಕಲೆ ಅಂತ ನಾವ್ ಯಾವ್ದು ಹೇಳ್ತೀವಿ ಅಂದ್ರೆ ಕಾವ್ಯವನ್ನ ಹಾಡ್ಕೊಂಡು ಓದುವಂತಹದ್ದು ಒಂದು ಇದು. ಇವತ್ತು ನಾನು ಮೊದಲಿಗೆ 3 ಪದ್ಯಗಳನ್ನ ಹಾಡಿದೆ, ಅದೊಂದು ರೀತಿ ಗಮಕ ಕಲೆ ಅಂತ ಹೇಳ್ಬೋದು. ಅದನ್ನ ಯಾಕೆ ನಾನು ತಗೊಂಡೆ ಅಂತ ಹೇಳಿದ್ರೆ, ಆ 3 ಪದ್ಯಗಳಲ್ಲಿ ಮೊದಲು ಶ್ರೀ ವಿಷಯದ ವರ್ಣೆ ಅನ್ನೋದು ನಮ್ಮ ಕನ್ನಡದ ಕವಿರಾಜ ಮಾರ್ಗದಲ್ಲಿರುವಂತಹ ಒಂದು ಮಂಗಳ ಪದ್ಯ, ಶ್ರೀ ವಿಜಯನ ಅತಿ ಹಳೆಯ ಗ್ರಂಥ, ಅದರಲ್ಲಿರೋದು. ಇನ್ನೂ ಒಂದು ಪದ್ಯ ನಾನು ಹೇಳಿದ್ದು ನಮಸ್ತುಂಗ ಶಿರಶ್ಚುಂಬಿ ಅನ್ನೋದು. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಸನಗಳಲ್ಲಿ ಇರುವಂತಹ ಮೊದಲ ಮಂಗಳ ಪದ್ಯ. ಇದು ಬಾಣಭಟ್ಟನ ಹರ್ಷಚರಿತದಲ್ಲಿದ್ದ ಅದರ ಮಂಗಳ ಪದ್ಯ. ಆದ್ರೆ ಕರ್ನಾಟಕದಲ್ಲಿ ನೂರಾರಲ್ಲ ಸಾವಿರಾರು ಶಾಸನಗಳಲ್ಲಿ ಈ ನಮಸ್ತುಂಗ ಶಿರಶ್ಚುಂಬಿಯಿಂದಾನೇ ಆರಂಭ ಆಗುತ್ತೆ. ನೀವು ಎಲ್ಲ ನಾನು ನೋಡಿರೋ ಎಲ್ಲ ಹೊಯ್ಸಳರ ಶಾಸನ ಮತ್ತೆ ವಿಜಯನಗರದ ಕಾಲದ ಶಾಸನಗಳಲ್ಲೆಲ್ಲ ನೀವು ಇದನ್ನ ನೋಡ್ತೀರ. ಮತ್ತೆ ಕೊನೆಯದಾಗಿ ನಾನು ಹಾಡಿದ್ದು ಯಂಶೈವ ಸಮುಪಾಸತೆ ಅನ್ನೋ ಒಂದು ಪದ್ಯ. ಇದು ಸುಮಾರಾಗಿ 6ನೇ ಶತಮಾನದಲ್ಲಿ ಒಬ್ಬ ಕೃಷ್ಣ ಮಿಶ್ರಾ ಅನ್ನೋನು ಬರೆದಿರೋ ಒಂದು ನಾಟಕದಲ್ಲಿ ಇರುವಂತಹ ಪ್ರಬೋಧ ಚಂದ್ರೋದಯ ಅನ್ನೋ ನಾಟಕದಲ್ಲಿ ಇರುವಂತಹ ಪದ್ಯ. ಆದ್ರೆ ಅದರ ಕೊನೆಯ ಸಾಲನ್ನ ಸ್ವಲ್ಪ ಬದಲಾಯಿಸಿ ಇದು ಬೇಲೂರಿನಲ್ಲಿ ಬರೆದಿರುವಂತಹ, ಬೇಲೂರಿನಲ್ಲಿ ಒಂದು ಶಾಸನ, ಇದು ಬುಕ್ಕರಾಯನ ಸಮಯ ಅಂದ್ರೆ 1300 ಚಿಲ್ಲರೆ, ಬುಕ್ಕರಾಯ ಅಥವಾ ದೇವರಾಯನ ಕಾಲದಲ್ಲಿರುವಂತಹ ಒಂದು ಶಾಸನ. ಅದರ ಮೂಲದಲ್ಲಿ ಏನಂತ ಸೋಯಂವೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭುಹು ಅಂತ ಇದೆ. ಅಂದ್ರೆ ಯಾರು ಬೇರೆ ಬೇರೆ ರೀತಿಯಲ್ಲಿ ಅದೇ ಮೂಲ ತತ್ವವನ್ನ, ಶೈವರು ಶಿವ ಅಂತ ಹೇಳ್ತಾರೆ, ಕರ್ಮ ವೇದಾಂತಿಗಳು ಅದೇ ಕರ್ಮ ಅಂತ ಹೇಳ್ತಾರೆ, ಬೌದ್ಧರು ಬುದ್ಧ ಅಂತಾರೆ, ಜೈನರು ಜಿನ ಅಂತ ಹೇಳ್ತಾರೆ,
ಈ ರೀತಿ ಬೇರೆ ಬೇರೆ ರೀತಿ ಕರೆಯುವಂತಹ ಆ ಮೂರು ಲೋಕದ ಪ್ರಭುವನ್ನ, ವಿಭುವನ್ನ, ಅವನನ್ನ ನಾವು ಅವನು ನಮ್ಮನಿಗೆ ಕಾಪಾಡ್ಲಿ ಅನ್ನೋದು. ಇದನ್ನ ಬೇಲೂರು ಶಾಸನದಲ್ಲಿ ಶ್ರೀ ಕೇಶವೇಶ ಸದಾ, ಅದು ಕೇಶವ ದೇವಸ್ಥಾನ ಆದ್ರಿಂದ ಅದನ್ನ ಕೊನೆ ಅಂಶವನ್ನ ಬದಲಾಯಿಸಿ ಅಲ್ಲಿ ಬರೆದಿದ್ದಾರೆ. ಇನ್ನೊಂದು ಇವತ್ತು ಕೂಡ ನೀವು ನೋಡುವಂತಹದ್ದು ಆಶು ಕವಿತೆ, ಅಂದ್ರೆ ಆ ಕ್ಷಣದಲ್ಲಿ ಒಂದು ಪದ್ಯವನ್ನ ಬರೆದು ಆಗ್ಲೇ ಹಾಡುವಂಥದ್ದು. ಇದನ್ನ ಪಾಣಿನಿ ವ್ಯಾಕರಣದಲ್ಲೇ ನಾವು ನೋಡ್ತೀವಿ, ಈ ತರದವ್ರು ಇದ್ದರಂತೆ ಅಂತ ಹೇಳ್ಬಿಟ್ಟು. ಆದ್ರೆ ಯಕ್ಷಗಾನದಲ್ಲಿ ಈಗಲೂ ಕೂಡ ಇದು ಬಳಕೆಯಲ್ಲಿದೆ. ಅಂದ್ರೆ ನೋಡಿ, ಯಕ್ಷಗಾನ ಇದ್ದಿದ್ದು ಪಾಣಿನಿ ಇದ್ದಿದ್ದು ಸುಮಾರಾಗಿ 2500 ವರ್ಷದ ಹಿಂದೆ. ಇವತ್ತು ನಡೆಯೋ ಯಕ್ಷಗಾನದಲ್ಲೂ ಕೂಡ ಕೆಲವರು ಬಗಲು ಪದ ಅಥವಾ ಕಿಸೆ ಪದ, ಅಂದ್ರೆ ಆ ಸಂದರ್ಭಕ್ಕೆ ತಕ್ಕದಾಗೆ ಆ ಕ್ಷಣದಲ್ಲೇ ಒಂದು ಪದ್ಯವನ್ನ ಮಾಡಿಕೊಂಡು ಅದನ್ನ ಹಾಡ್ತಾರೆ. ಅದನ್ನ ಒಂದು ಪ್ರದರ್ಶನ ಕಲೆಯಲ್ಲಿ ಬಳಸ್ತಾರೆ. ಹೇಗೆ ಒಂದು ತಂತು, ಸಂಸ್ಕೃತಿಯ ತಂತು ಇನ್ನೂ ಕಡಿಯದೆ ಉಳ್ಕೊಂಡು ಬಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಒಳ್ಳೆ ಉದಾಹರಣೆ ಬೇಕಿಲ್ಲ. ಇದೇ ಕಾರಣದಿಂದ ಇದು ಯಾಕೆ ಕಡಿಯಬಾರದು ಅನ್ನೋದು ಕೂಡ ತುಂಬಾ ಮುಖ್ಯವಾದ ವಿಷಯ. ಯಾಕಂತ ಹೇಳಿದ್ರೆ 2000 ವರ್ಷದಿಂದ ಬಂದಿದೆ, ಅಥವಾ 5000 ವರ್ಷದಿಂದ ಬಂದಿದೆ, ಅಥವಾ 50 ವರ್ಷದಿಂದಾನೇ ಬಂದಿದೆ. ಅದು ಒಳ್ಳೇದಾಗಿದ್ರೆ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಈಗ ಏನಾಗಿ ಹೋಗಿದೆ ಅಂತ ಹೇಳಿದ್ರೆ, ಭಾರತದಲ್ಲಿರುವಂತಹವ್ರು, ಕರ್ನಾಟಕದಲ್ಲಿರುವಂತಹವ್ರೆ ಕನ್ನಡ ಓದೋದು ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಎಷ್ಟೋ ಅಂಶಗಳನ್ನ ಅವರು ಬರೀ ಕೇವಲ ಒಂದು ವೆಸ್ಟರ್ನ್, ಪಾಶ್ಚಾತ್ಯ ದೃಷ್ಟಿಯಿಂದ ನೋಡುವಂತಹ ಒಂದು ಬೆಳವಣಿಗೆ ಬಂದಿದೆ. ಯಾಕಂದ್ರೆ ಮನೆಯಲ್ಲಿ ಅವ್ರಿಗೆ ಒಂದು ಕಥೆಯನ್ನಾಗ್ಲಿ ಇದನ್ನಾಗ್ಲಿ ಹೇಳೋದು ಇಲ್ಲ. ಹಾಗಾಗಿ ರಾಮಾಯಣದ ಕಥೆ ನೋಡಿದ್ರೆ ಅಲ್ಲಿ ಬರೀ ಹೆಣ್ಣಿನ ಶೋಷಣೆನೆ ಕಾಣುತ್ತೆ. ಮಹಾಭಾರತವನ್ನ ನೋಡಿದ್ರೆ ಅದ್ರಲ್ಲಿ ಬರೀ ಜನಾಂಗೀಯ ಹತ್ಯೆ ಯಾಕನ್ನೇ ಕಾಣುತ್ತೆ. ಈ ರೀತಿ ನಮ್ಮ ದೃಷ್ಟಿ, ನಮ್ಮ ಧರ್ಮದಲ್ಲಿ ಇದ್ದಿದ್ದ ದೃಷ್ಟಿನೇ ಬೇರೆ. ರಾಮಾಯಣ ಎಷ್ಟೋ ವಿಷಯಗಳನ್ನ ಹೇಳುತ್ತೆ. ರಾಮ ದೊಡ್ಡವನಾಗಿದ್ ಯಾಕೆ ಅಂತ ಹೇಳಿದ್ರೆ ಅವನು ಮಾಡಿದ್ದ ಅವನ ಕೆಲಸಗಳಿಂದ ನಾವ್ ಏನ್ ತಿಳ್ಕೊತೀವಿ, ಅವನಿಗೆ ಬಂದ ತೊಂದರೆಗಳ ಮೂಲ ಕೂಡ ಅವನು ಹೇಗೆ ಅದನ್ನ ನಿಭಾಯಿಸ್ದ ಅನ್ನೋದಕ್ಕೋಸ್ಕರ ರಾಮ ದೊಡ್ಡವನಾದ. ಅವನಿಗೆ ಬಂದ ಚಾಲೆಂಜ್ಗಳಲ್ಲಿ ಕೂಡ ಹೇಗೆ ಕೃಷ್ಣ ಅವನ ಕೆಲಸಗಳನ್ನ ಮಾಡ್ದ, ಅದನ್ನ ನಾವು ನೋಡ್ಬೇಕೆ ಹೊರತು ಕೃಷ್ಣ ಮೋಸ್ಗಾರ, ಕೃಷ್ಣ ಅದ್ ಮಾಡ್ದ, ಕೃಷ್ಣ ಸೀರೆ ಹೇಳ್ದ ಅಂತ ಏನೇನೋ ಒಂದು ಅದನ್ನ ಸಂದರ್ಭಕ್ಕೆ ಅಲ್ಲದೆ ಇರುವಂತಹ ಕೆಲವು ಒಂದು ಟೀಕೆ ಟಿಪ್ಪಣಿಗಳು ಹೆಚ್ಚಾಗ್ಬಿಟ್ಟು ಅದರ ಮೂಲ ತತ್ವವನ್ನ ಮರೀತಾ ಇದ್ದಾರೆ. ಇದು ಏನಾಗತ್ತಂದ್ರೆ, ನಮ್ಮ ಭಾಷೆಯನ್ನ ನಾವು ಮರೆತಾಗ ನಾವು ಬೇರೆಯವರ ಕನ್ನಡಿ, ಇಂಗ್ಲಿಷ್ ಕನ್ನಡಿಯಲ್ಲಿ ನೀವು ಕನ್ನಡವನ್ನ ಓದಿದ್ರೆ, ಇಂಗ್ಲಿಷ್ ಕನ್ನಡಿಯಲ್ಲಿ ಸಂಸ್ಕೃತವನ್ನ ಓದಿದ್ರೆ ಯಾವ್ಯಾವತ್ತಿಗೂ ಕೂಡ ಅದು ಸರಿ ಹೋಗೋದಿಲ್ಲ. ಅದನ್ನ ನಾವು ನೋಡ್ಬೇಕಾಗಿರೋದಕ್ಕೆ ನಮ್ಮ ಕನ್ನಡಿಯಲ್ಲಿ, ನಮ್ಮ ಕಣ್ಣಲ್ಲಿ, ನಮ್ಮ ಕನ್ನಡಕದಲ್ಲಿ ನೋಡ್ಬೇಕು. ನಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಮ್ಮ ಹಿಂದಿನ ಯಾವ ಒಂದು ಅನುಭವ ಅದು ನಮ್ಮ ಮುಂದಿನ ತಿಳುವಳಿಕೆಗೆ ನಾಂದಿ ಆಗ್ಬೇಕು. ಅದು ಸ್ವಲ್ಪ ತಪ್ಪುತ್ತಾ ಇದೆ. ಈಗ ಎಷ್ಟೋ ಕಡೆಯಲ್ಲಿ ನಾವು ನೋಡಿದೀವಿ, ನಮ್ಮ ಮನೆಯಲ್ಲಿ ಮಕ್ಕಳು ಕನ್ನಡ ಓದೋದಿಲ್ಲ, ಬರೆಯೋದಿಲ್ಲ, ಅಥವಾ ಕೇಳಿಲ್ಲ, ಅದು ಈ ವಿಷಯಗಳೇ ಗೊತ್ತಿಲ್ಲ. ಇದೆಲ್ಲ ನೋಡಿದ್ರೆ ಇದೊಂದು ಸ್ವಲ್ಪ ಬಹಳ ಬೇಸರ ಆಗುವಂತಹ ಮತ್ತೆ ಬಹಳ ಕಳವಳ ಉಂಟಾಗುವಂತಹ ಒಂದು ಸಂಗತಿ. ಯಾಕಂದ್ರೆ ಒಂದು ವಿಷಯವನ್ನ ಮರೆಯೋದಕ್ಕೆ ನಿಮ್ಗೆ ಒಂದು 50 ವರ್ಷ ಸಾಕು. ನೀವು ಒಂದು ಕನ್ನಡ ಒಂದು ಭಾಷೆಯನ್ನು ಮರ್ತು ಬಿಟ್ರೆ ಒಂದಲ್ಲ 2 ಪೀಳಿಗೆ ಹೊತ್ತಿಗೆ ಅದು ಹೊರಟೋಗ್ಬಿಡುತ್ತೆ. ಇದು ನನ್ನ ಅನುಭವದಿಂದಾನೇ ಹೇಳ್ತಾ ಇದ್ದೀನಿ. ಈಗ ನಾವು ಒಂದು ಬೇರೆ ರಾಜ್ಯದಿಂದ ನಾವು ಕರ್ನಾಟಕಕ್ಕೆ ವಲಸೆ 1000 ವರ್ಷದಿಂದ ಬಂದ ಸಂಕೇತಿಗಳು 1000 ವರ್ಷದಿಂದ ಒಂದು ಭಾಷೆಯನ್ನು ಉಳಿಸ್ಕೊಂಡಿದ್ವಿ. ಆದ್ರೆ ಈಗಲ ಕೊನೆಯ ಒಂದು 50 ವರ್ಷದಲ್ಲಿ ಅಂದ್ರೆ ಏನಾಗಿತ್ತು, ಕನ್ನಡ ಮತ್ತು ಸಂಕೇತಿ 2 ಉಳಿದಿದ್ರು. ಈಗ ಏನಾಗಿದೆ, ಹೆಚ್ಚಿನ ಮನೆಗಳಲ್ಲಿ ಬರೀ ಕನ್ನಡ ಉಳಿದಿದೆ, ಸಂಕೇತಿ ಮಾತು ಮರಿತಾ ಇದೆ. ಅಂದ್ರೆ ಇನ್ನೊಂದು 2 ಪೀಳಿಗೆಯಲ್ಲಿ ಹೊರಟೆ ಹೋಗ್ಬೋದು. ಆದ್ರೆ ಸಂಕೇತಿ ಅನ್ನೋದು ಒಂದು ಚಿಕ್ಕ ಭಾಷೆ, ಆದ್ರೆ ಕನ್ನಡ ಅನ್ನೋದು ಅಷ್ಟು ಚಿಕ್ಕ ಭಾಷೆ ಅಲ್ಲ, ಅಷ್ಟು ಸುಲಭವಾಗಿ ಕಳ್ಕೊಳಕ್ಕಾಗೋದಿಲ್ಲ. ಯಾವ್ದು ಭಾಷೆಯನ್ನು ಕಳ್ಕೋಬಾರದು. ಕನ್ನಡ ಆಗ್ಲಿ, ತುಳು ಆಗ್ಲಿ, ಕೊಡಬ ಆಗ್ಲಿ, ಅಥವಾ ಇನ್ನು ನೀಲಗಿರಿ ತೋಡ್ರ ಆಗ್ಲಿ, ಯಾವ ಭಾಷೆನೂ ಕಳ್ಕೊಳ್ಳೋದಕ್ಕೆ ನಾವು ಕಳ್ಕೊಳಕ್ ಕೂಡ್ದು. ಆದ್ರೆ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಇಲ್ಲದೆ ಕಳ್ಕೊಂಡ್ಬಿಟ್ರೆ ಅದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ. ನನ್ಗೆ ಅದೊಂದು ಬೇಸರ ಆಗುತ್ತೆ. ಸಂಗೀತದ ವಿಷಯ ಮಾತಾಡ್ತಾ ಇದ್ದಾಗ ಇಲ್ಲಿ ನೋಡಿ, ತಾಳಗುಂದ ಶಾಸನದಲ್ಲಿ ನಾನಾ ವಿಧ ದ್ರವಿಣಸಾರ ಸಮುಚ್ಚಯೇಶು ದ್ವಿಪೇಂದ್ರ ಮದವಾಸಿತ ಗೋಪುರೇಶು ಸಂಗೀತ ವಲ್ಗು ನಿನದೇಶು ಗೃಹೇಶು, ಮನೆಗಳಿಂದ ಸಂಗೀತ ಕೇಳಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಶಾಸನದಲ್ಲಿ ಬರೆದಿದೆ. ಇದು
ಕರ್ನಾಟಕದ ಹಳೆ ಶಾಸನಗಳಲ್ಲಿ ಒಂದು ಇದು. ಅಂದ್ರೆ ಎಲ್ಲಿ ಯಾವತ್ತಿಂದ ಹೇಗೆ ಈ ರೀತಿಯ ಅಂಶಗಳು ನಮ್ಮಲ್ಲಿ ಒಡಮೂಡ್ಕೊಂಡು ಬಂದಿದ್ವು ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ. ಹೀಗೆ ಪಂಪ ಭಾರತದಲ್ಲಿ ಬೇರೆ ಬೇರೆ ಕೆಲವು ಅಂಶಗಳನ್ನ ಕೂಡ ನಾವು ನೋಡ್ಬೋದು. ಇನ್ನು ಸಾಕು, ಇಲ್ಲಿಗೆ ಸದ್ಯಕ್ಕೆ ನಾನು ಇವತ್ತಿಗೆ ನಿಲ್ಲಿಸ್ತೀನಿ. ಇಲ್ಲಿ ಇದಕ್ಕೆ ಜನಗಳಿಗೆ ಕೂಡ ಬಹಳ ತಡ ಆಗುತ್ತೆ. ಇನ್ನು ಇದರ ವಿಷಯದಲ್ಲಿ ಮಾತಾಡಬಹುದಾದದ್ದು ಬೇಕಾದಷ್ಟು ಇದೆ. ಇನ್ಯಾವತ್ತಾದ್ರೂ ಮಾತಾಡಬಹುದು. ಈ ಒಂದು ಸಂದರ್ಭದಲ್ಲಿ ನಿಮ್ ಜೊತೆ ಎಲ್ಲ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ಇದಕ್ಕಾಗಿ ನಾನು ವಾಕ್ಪಟುಗಳಿಗೆ ಧನ್ಯವಾದ ಹೇಳ್ತೀನಿ. ಈ ಇದರಲ್ಲಿ ನಾನು ಎಷ್ಟೋ ವರ್ಷದಿಂದ ನೋಡದೇ ಇದ್ದ ಹಳೆ ಗೆಳೆಯರ ಮುಖ ನೋಡುವಂತ ಒಂದು ಒಳ್ಳೆ ಸಂದರ್ಭ ಬಂತು. ಅದೇನಾಗಿ ಹೋಗುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಒಂದು ಮೆಸೇಜಿಂಗ್ ಅನ್ನೋದು ಬಂದ್ಮೇಲೆ ನಮ್ಗೆ ಒಂದು ಕಾಂಟ್ಯಾಕ್ಟ್ ಇದ್ರು ಕೂಡ ಒಂದು ಬರೆದು ಬಿಟ್ಟು ಕಳಿಸ್ಬಿಡ್ತೀವಿ ಹೊರತು ಎದುರುಗಡೆ ಮುಖತಾ ನೀನ್ ನೋಡಿ ಮಾತಾಡುವಂತ ಒಂದು ಸಂದರ್ಭನೇ ಬರೋದಿಲ್ಲ. ಇದು ಒಂದು ರೀತಿ ಡಬಲ್ ಎಡ್ಜ್ ಸ್ವಾರ್ಡ್, ಎರಡು ಕಡೆಯಲ್ಲೂ ಅಲುಗಿರುವಂತ ಕತ್ತಿ. ಹಾಗಾಗಿ ಮುಖ ಮರ್ತೋಗ್ಬಿಟ್ಟು ಬರೀ ನಾವು ಅವತ್ತು ಹಿಂದಿನ ಮುಖ, ಹಿಂದಿನ ಧ್ವನಿ ಅದನ್ನೇ ಇಟ್ಕೊಂಡಿರ್ತೀವಿ. ಆದ್ರೆ ಈ ಒಂದು ದೂರದಲ್ಲಿ ಕೂತು ಬಿಟ್ಟೇನೆ ಒಬ್ಬರೊಡನೆ ಒಬ್ರು ಮಾತಾಡುವಂತಹ ಈ ಅವಕಾಶ ಮಾಡಿದ್ದಕ್ಕೆ, ಈ ಒಂದು ನನಗೆ ಮನಸ್ಸಿಗೆ ತುಂಬಾ ಹತ್ತಿರವಾಗಿರೋ ಒಂದು ಕೆಲವು ವಿಷಯಗಳನ್ನ ಹೇಳೋದಕ್ಕೆ ಒಂದು ಅವಕಾಶ ಕೊಟ್ಟಂತಹ ವಾಕ್ಪಟುಗಳಿಗೆ, ರಘು ಅವ್ರಿಗೆ, ಅಶೋಕ್ ಅವ್ರಿಗೆ ಮತ್ತೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಬಾರಿ ಹೀಗೆ ವಿಶೇಷವಾದ ಭಾಷಣಗಳನ್ನ ಮಾಡಿಸ್ತಾ ಇರಿ. ಇವತ್ತು ಬಂದಿರೋ ನನ್ನ ಬೇರೆ ಮಿತ್ರರಿಗೆ ಹೇಳ್ತೀನಿ, ಈ ವಾಕ್ಪಟುಗಳಲ್ಲಿ ಅವರ ಪೇಜನ್ನ ನೀವು ಅದನ್ನ ಹಿಂಬಾಲಿಸಿ, ಹೀಗೆ ಆಸಕ್ತಿ ಉಳ್ಳ ಅಂತಹ ವಿಷಯಗಳಿಗೆ ನೀವು ಬಂದು ಸೇರ್ಕೊಳ್ಳಿ. ಈ ಬಹುಶಃ 2 ಅಥವಾ 4 ವಾರದ ಹಿಂದೆ ಅಲ್ಮೇಲು ಅಯ್ಯಂಗಾರ್ ಅವರು ಬಹಳ ಒಳ್ಳೆ ಒಂದು ಮಾತಾಡಿದ್ರು. ಹೇಗೆ ಅವರು ಬೆಳೆಯುವಾಗ ದೊಡ್ಡ ಕನ್ನಡದ ಕವಿಗಳ ಜೊತೆ ಹೇಗೆ ಬೆಳೆದು ಬಂದ್ರು ಅಂತ. ಆ ರೀತಿ ಬೇರೆ ಬೇರೆ ಬರ್ತಾ ಇರುತ್ತೆ. ವಾಕ್ಪಟುಗಳು ಪುಟವನ್ನ ಹಿಂಬಾಲಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಇಷ್ಟು ಮಾತಾಡಿ ನನಗೆ ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು. ಧನ್ಯವಾದಗಳು ರಾಮ್ ಪ್ರಸಾದ್. ಧನ್ಯವಾದಗಳನ್ನ ನಾವು ನಿಮಗೆ ಹೇಳಬೇಕು. ನಾನು ಗ್ಯಾಲರಿಗೆ ಹೋಗ್ತೀನಿ, ಒಂದು ನಿಮಿಷ. ಮೊಟ್ಟ ಮೊದಲಿಗೆ ನಾವು ಮಾತುಗಳಲ್ಲಿ ಹೇಳೋದ್ಕಿಂತ ನಿಮ್ಗೆ ಈ ರೀತಿ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ಬೋದು ಅಂತ ಅಂದ್ಕೊಳ್ತೀನಿ. ಅಷ್ಟು ಚೆನ್ನಾಗಿತ್ತು ನಿಮ್ಮ ಮಾತು.